ನಾನೊಂದು ಟ್ರಾವೆಲಿಂಗ್ ಏಜೆನ್ಸಿ ಓಪನ್ ಮಾಡಿದೆ. ಅದರ ಹೆಸರು ಗಣೇಶ್ ಸೃಜನ್ ಟ್ರಾವೆಲರ್ಸ್ ಅಂತ GST. ಗಣೇಶ್ ಸುಜನ್ ಟುಗೆದರ್ ಆಗುತ್ತೆ. ಶೋರೂಮ್ ಪೀಸು ನಾನು ಮಾತು ಮಿಷನ್ ಗನ್ನ ಎಂಡತಿ ಮನ್ಸನ್ನು ಹೆಸರು ಸೃಜನ್ನ. ಫ್ಲಾಶ್ ಬ್ಯಾಕಿಗೆ ಹೋಗೋದಿದ್ರೆ ನನಗೆ ಒಂದು ಟೆನ್ಷನ್ನಲ್ಲಿರುವ ಸೃಜನ್ ಕಾಣಿಸ್ತಾ ಇರ್ತಾರೆ ಯಾವಾಗಲೂ. ಇಲ್ಲಾಂದ್ರೆ ಸಕಲೇಶ್ಪುರ ಅಲ್ಲಿ ಏನಾಯ್ತು ಸರ್, ಅಲ್ಲಿ ಒಂದು ಆಗಿನ ಟೈಮಲ್ಲಿ ಮೇಜರ್ ಆಗಿ ನಮ್ಗೆ ಪ್ರಾಬ್ಲಮ್ ಆಗಿದೆ ಅಂದ್ರೆ ಲೇಬರ್ ಪ್ರಾಬ್ಲಮ್ಸ್. ಆಮೇಲೆ ಏನಂದ್ರೆ ಅದು ನಮ್ದು ಇದ್ದಿದ್ದು ಜರ್ಮನ್ ಕಿಲ್ನ್ ಅಂತಾರೆ. ಇಟ್ ಹ್ಯಾಸ್ ಟು ರನ್ ಕಂಟಿನ್ಯೂಸ್ಲಿ, ಅದರ್ವೈಸ್ ವಿ ಹ್ಯಾವ್ ಟು ರೀಸ್ಟಾರ್ಟ್ ದ ಹೋಲ್ಸ್. ಅಂದ್ರೆ ಈ ಇಂಡಿಜಿನಿಯಸ್ ವೇ ಆಫ್ ಸಿಂಗಲ್ ಇದು ಬರುತ್ತಲ್ಲ ಆ ತರ ಅಲ್ಲ. ಸೊ ಒಂದಾದ್ಮೇಲೆ ಹೋಗ್ತಾನೆ ಇರ್ಬೇಕು ಅದು ಕಂಟಿನ್ಯೂಸ್ ಆಗಿ ವಿತೌಟ್ ಸ್ಟಾಪ್. ಅಲ್ಲ, ಅದು ಅಲ್ಲಿ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಕಾರಣ ಏನು? ಇದು ಸೃಜನ್ಗೆ ಒಂದು ಜಾಬ್ ಕೊಡ್ತದೆ ಅಂತ ಇಲ್ಲ, ಅಲ್ಲಿ ನಮ್ಮ ಚಿಕ್ಕಪ್ಪ ಭಾಸ್ಕರ್ ನಾಯ್ಡು ಅಂತ ಅವ್ರು ನಲ್ಸಿದ್ರು. ಅವ್ರದೇ ಜಾಗ ಇತ್ತು, ಅಲ್ಲೇ ಇತ್ತು, ಅದನ್ನ ಮಾಡ್ಬೇಕು ಅಂತಾನೆ ಡಿಸೈಡ್ ಮಾಡಿದ್ವಿ. ಅಂಡ್ ಅಲ್ಲಿ ಎಸ್ಪೆಷಲಿ ಈ ಸಕಲೇಶ್ಪುರ, ಹಾಸನ ಅಲ್ಲೆಲ್ಲ ಇಟ್ಟಿಗೆಗಳಿಗೆ ತುಂಬಾ ಡಿಮ್ಯಾಂಡ್. ಸೊ ವಿ ಡಿಸೈಡೆಡ್ ದೇರ್. ಆಮೇಲೆ ವಿ ಹ್ಯಾಡ್ ಗುಡ್ ಸೋರ್ಸ್ ಆಫ್ ದೊಡ್ಡ ಹೆಸರನ್ನ ಅಪ್ಪ ಎದ್ದುಕೊಂಡು. ಸರ್, ನಿಮಗೆ ಗೊತ್ತು ನಮ್ಮಪ್ಪ ಯಾವ ತರ ಅಂತ. ನೀವು ನನ್ನ ತುಂಬಾ ಹತ್ರದಿಂದ ನೋಡಿದ್ದೀರಾ. ಏನೂ ಇಲ್ಲ, ನಿನ್ನ ತಂಗಿಗೆ ನಾನ್ ವೆಜಿಟೇರಿಯನ್ ಅಡಿಗೆ ಮಾಡೋದಕ್ಕೆ ಬರಲ್ಲ. ಅವ್ರು ಹೇಳ್ತಾ ಇದ್ದು ಒಂದು, ಆಕ್ಚುಲಿ ನನಗೆ ಸಿನಿಮಾ ಇಂಡಸ್ಟ್ರಿಗೆ ಬರೋ ಇಂಟ್ರೆಸ್ಟ್ ಇರ್ಲಿಲ್ಲ ಸರ್. ವೆರಿ ಆನೆಸ್ಟ್ಲಿ ಐ ವಾಸ್ ವೆರಿ ಗುಡ್ ಇನ್ ಸ್ಟಡೀಸ್. ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ. ಫಾರಿನ್ ಅಲ್ಲಿ ಒಂದು ಎಂಟ್ರೆನ್ಸ್ ಎಕ್ಸಾಮು ಪಾಸ್ ಆಗಿದ್ದೆ. ನಾನು ಬಂದು ನನ್ನ ತಂದೆ ಹತ್ರ ಕೇಳಿದೆ, ನಾನು ಈ ತರ ಹೋಗ್ಬೇಕು ಅಂತ. ಆಗಿನ ಕಾಲಕ್ಕೆ ಒಂದು ವರ್ಷಕ್ಕೆ ಸ್ಟಡಿ ಮೆಟೀರಿಯಲ್, ಸ್ಟೇ ಎಲ್ಲ ಸೇರಿ 14 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ. ಆಗಿನ ಕಾಲಕ್ಕೆ ನಾನು ಟಾಕಿಂಗ್ ಅಬೌಟ್ 25 years ಪ್ಲಸ್. ಸೊ ನಮ್ಮಪ್ಪ ಒಂದು ಸೆಕೆಂಡ್ ಯೋಚನೆ ಮಾಡಿದ್ರು. ಸರಿ ಆಯ್ತು ಹೋಗು ಅಂದ್ರು. ನಾನು ಐ ವಾಸ್ ಲೈಕ್ ಪಾಪ್ಯುಲಾರಿಟಿ, ಸರ್ ಫರ್ಗೆಟ್ ಪಾಪ್ಯುಲಾರಿಟಿ ಸರ್, ದ ವೇ ಪೀಪಲ್ ಲವ್ ಮೀ, ಐ ವಾಸ್ ಓವರ್ವೆಲ್ಡ್. ಐ ವಾಸ್ ನಾಟ್ ಎಕ್ಸ್ಪೋಸ್ ಟು ದಟ್. ಅಂಡ್ ತುಂಬಾ ಪ್ರೀತಿ ಕೊಟ್ಟರು. ಎಲ್ಲ ಆಯ್ತು, ಬಂದೆ. ವರ್ಕೌಟ್ ಮಾಡಬೇಕು, ಜಿಮ್ ಮಾಡಬೇಕು, ಬಾಡಿ ಬೆಳೆಸ್ಬೇಕು, ಎಲ್ಲ ಮಾಡಿದೆ. ಒಂದು ದಿನಕ್ಕೆ 7 hours ವರ್ಕೌಟ್ ಮಾಡಿದ್ದೆ ಸರ್. ಬೆಳಗ್ಗೆ 3.5 ಗಂಟೆ, ಸಂಜೆ 3.5 ತಾಸು ದಿನಕ್ಕೆ ಮಾಡ್ತಾ ಇದ್ದೆ. ಅಂದ ನೋಡಿ ಮೀನಿಗೆ ಸ್ವಿಮ್ಮಿಂಗ್ ಬರದೆ ಹೋಯ್ತು, ಆ ಬಿಂಕ ನೋಡಿ ನಾನು ಕಬಡ್ಡಿ ಮ್ಯಾಚ್ ಸೋತು ಆಯ್ತು. ಅಲ್ಲಿವರೆಗೂ ಒಂದು 3 ತಿಂಗಳು ಸರ್ ನಾವು ಮಜಾ ಟಾಕೀಸ್ಗೆ ಒಂದು 10-15 ಮೀಟಿಂಗ್ಗಳು, ಒಂದಷ್ಟು ಸ್ಕ್ರಿಪ್ಟ್ಗಳು ಎಲ್ಲ ಮಾಡ್ತಾ ಇದೀವಿ. ಮುಂದಕ್ಕೆ ಹೋಗ್ತಾ ಇಲ್ಲ ಗಾಡಿ. ಈ ಖ್ಯಾತಿಯ ಉತ್ತುಂಗದಲ್ಲಿರುವಂತ ಅಪ್ಪ, ಈ ಮಗನಿಗೆ ಕಷ್ಟ ಆಗಲ್ವಾ ಅದು? ಹಚ್ಚಗೆ ಹಾದಿ ತೆರೆದಾವೆ, ಹಾದಿ ಅಕ್ಕ ಪಕ್ಕ ಬಳ್ಳಿ ಬೆಳೆದಾವೆ. ಇವಾಗ ನನಗೆ ಒಂದು ಕೊರಗು, ಒಂದು ಆಸೆ ಏನಂದ್ರೆ ನಮ್ಮಪ್ಪ ಮಾಡಿದಂತ ಸಿನಿಮಾಗಳು ಮಾಡ್ಬೇಕು ಅಂತ. ಅದೊಂದು ಕೊರಗಿದೆ, ನಂಗೆ ಸಿಕ್ಕಿಲ್ಲ. ಅಂದ್ರೆ ಕಂಟೆಂಪ್ರರಿ ಸ್ಟೈಲ್ ಸಿನಿಮಾಗಳು, ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು, ಕಾದಂಬರಿ ಆಧಾರಿತ ಸಿನಿಮಾಗಳು, ಆಕ್ಟಿಂಗ್ ಗೆ ಸ್ಕೋಪ್ ಇರುವಂತ ಸಿನಿಮಾಗಳು. ಈ ಒಡಿ ಕಡಿ ಎಲ್ಲ ಸಾಕಾಗಿದೆ. ಮುದ್ದಾಗಿ ಮಾತಾಡಿ ಜೊತೆಯಾಗಿ ಓಡಾಡಿ ನಾನಿಲ್ಲದಿರುವಾಗ ಗುಟ್ಟಾಗಿ ಗೋಳ ಬಿಟ್ಟು ಜೋಡಿ ಬಿಟ್ಟು ಪೂರೆಂದು ಹಾಳೋಯ್ತು. ಇದ್ದಕ್ಕಿದ್ದಾಗೆ ಅಪ್ಪ ತೀರ್ಕೊಂಡಾಗ ಇಂಡಸ್ಟ್ರಿ ಹೇಗೆ ಟ್ರೀಟ್ ಮಾಡ್ತಾರೆ ಸರ್? ನನಗೆ ತುಂಬಾ ಕೆಲವು ವಿಚಾರಗಳಲ್ಲಿ ತುಂಬಾ ಸಿಟ್ಟಿದೆ ಸರ್. ಇಂಡಸ್ಟ್ರಿ ಅಂತ ಹೇಳಲ್ಲ, ಜವಾಬ್ದಾರಿ ವಿಚಾರವಾಗಿ ದೊಡ್ಡವ್ರು ಮಾಡ್ಬೇಕಾಗಿರೋ ಕೆಲಸ ಇನ್ನೂ ಆಗಿಲ್ಲ. ಸಡನ್ ಆಗಿ ನನ್ನ ಮನೆಯ ಕಾಂಪೌಂಡ್ ಬಿದ್ದೋಯ್ತು. ಇವಾಗ ನಾನು ಮನೆನ ಕಾಪಾಡ್ಬೇಕು. GST ಎಂತದ್ದು? GST ಯಾಕೆ ಕಲ್ಪನೆ ಹೇಗೆ ಬಂತದು? ನಿದ್ದೆ ಇದು ಅಲ್ಲಿ ಬರ್ದಿದೆ ನೋಡಿ, ಡ್ರೀಮ್ ಬೈ ಸುಜನ್ ಲೊಕೇಶನ್. ಹೌದೌದು, ಅದು ಡ್ರೀಮ್ ಅಲ್ಲೇ ಬಂದಿದ್ದು. ಕನ್ಸಲ್ಲಿ ಸಿನಿಮಾ ಸಬ್ಜೆಕ್ಟ್ ಮಲಗಿರುವಾಗ ಕನ್ಸಲ್ ಬಂದಂತ ಸಬ್ಜೆಕ್ಟ್ ಇದು. ಓಕೆ. ಇಲ್ಲಿ ಗುಂಡಿ ತೋಡೋರು ನಿನ್ ಫ್ರೆಂಡ್ಸಾ? ಗುಂಡಿ ತೋಡೋರಲ್ಲ, ಗುಂಡಿ ಒಳಗಿರೋರು ನನ್ನ ಫ್ರೆಂಡ್ಸ್. ದೆವ್ಗಳಲ್ಲಿ ಒಳ್ಳೆ ದೆವ್ವ, ಕೆಟ್ಟ ದೆವ್ವ ಅಂತಿರ್ತವೇನೋ. ದೆವ್ವನೇನೋ. ಒಂದ್ ದೆವ್ವಕ್ಕೆ ನನ್ನ ಮೇಲೆ ಲವ್ ಆಗ್ಬಿಟ್ರೆ ಹೆಂಗೆ ಅನ್ನೋದೊಂದು ಥಾಟ್ ಬಂತು. ಅಂದ್ರೆ ಒಂದ್ ದೆವ್ವಕ್ಕೆ ಒಂದು ಫೀಲಿಂಗ್ ಕೊಡೋಣ ಅಂತ. ಸೊ ಅದೇನ್ ಬೇಕಂದ್ರೂ ಆಗ್ಬೋದು, ಯಾಕೆ ಮಾಡಬಾರ್ದು ಅಂತ ಆ ಡೈಮೆನ್ಷನ್ ಯೋಚನೆ ಮಾಡ್ತಾ ಇದ್ದೆ. ಈ ನಿಧಿ ಸಿಗ್ಬೇಕು ಅಂತ ವಿಧಿ ಡಿಸೈಡ್ ಮಾಡಿದ್ಮೇಲೆ ಬೇರೆ ವಿಧಿ ಇಲ್ಲದೆ ಸಿಗ್ಲೇಬೇಕು. ಒಂದು ಕ್ಯಾರೆಕ್ಟರ್ ಬಗ್ಗೆ ಆಗ್ಬಿಡುತ್ತೆ, ಕನ್ವಿನ್ಸ್ ಮಾಡೋದಕ್ಕಾಗಲ್ಲ. ಯೋಚನೆ ಮಾಡ್ಕೊಂಡು ಓಕೆ, ಗ್ರೂಪ್ ಆಫ್ ದೆವ್ಗಳಿದ್ರೆ ಹೆಂಗೆ, ಅವ್ರಗಳಿಗೆ ಏನೇನೋ ಪ್ರಾಬ್ಲಮ್ಗಳಿದ್ರೆ ಹೆಂಗೆ, ದೆವ್ಗಳಿಗೆ ಪ್ರಾಬ್ಲಮ್ ಇರುತ್ತಾ ಅಂತ ಹುಳ ಬಿಟ್ಕೊಂಡೆ. ಇವರೇ ನಮ್ ದೆವ್ವಗಳು ಸತ್ರು, ಪಾಪ ಸ್ವರ್ಗಕ್ಕೆ ಟಿಕೆಟ್ ಸಿಗ್ತಾ ಇಲ್ಲ. ಸೋ ಸ್ಯಾಡ್. ದೆವ್ಗಳಿದ್ರೆ ನಮಗ್ ಪ್ರಾಬ್ಲಮ್ ಅನ್ನೋದು, ದೆವ್ವ ಬಂದ್ರೆ ಎದುರಿಸ್ಬಿಡುತ್ತೆ, ಮೈ ಮೇಲೆ ಬಂದ್ಬಿಡುತ್ತೆ. ಅದು ದೆವ್ಗಳಿಗೆ ಪ್ರಾಬ್ಲಮ್ ಇದೆಯಲ್ವಾ ಯಾರು ಗೊತ್ತು. ಅಲ್ಲಿಂದ ಶುರುವಾಗಿದ್ದ ಕತೆ ಸರ್. ಅದಕ್ಕೆ ಗೋಸ್ಟ್ ಇನ್ ಟ್ರಬಲ್. ಆ GST ಇಟ್ಟಿದ್ದನು ಹಂಗೆ ಬಂದ್ಬಿಡು.
ನನಗೆ ಬರ್ತಿರೋ ಸುದ್ದಿಗಳಲ್ಲಿ ಈ ನಿಮ್ಮ ಮಜಾ ಟಾಕೀಸ್ ಮತ್ತು ಇನ್ನೊಂದು ಕಾರ್ಯಕ್ರಮ ಇದೆಯಲ್ಲ ಹಾಸ್ಯ ಕಾರ್ಯಕ್ರಮಗಳು, ಅವರಿಗೆ ತುಂಬ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದೀರಿ, ಒಳ್ಳೆ ಪೇಮೆಂಟ್ ಕೊಡ್ತಾ ಇದ್ದೀರಿ, ಒಳ್ಳೆ ಕಾರನಲ್ಲಿ ಸೇವೆ ಮಾಡ್ತಾ ಇದ್ದೀರಿ. ಅದು ಹೌದಾ ಅಲ್ವಾ? ಖಂಡಿತ ಹೌದು. ಯಾಕೆ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ಗೆ ಬೇಸಿಕ್ ರೆಸ್ಪೆಕ್ಟ್ ಕೊಡದೇ ಇದ್ರೆ ನನಗೆ ನಾನೇ ಜಸ್ಟಿಫೈ ಮಾಡ್ಕೊಳ್ಳೋಕ್ಕಾಗಲ್ಲ ಸರ್. ಬರೋಂಥ ಗೆಸ್ಟ್ನ ನಾನು ನಮ್ಮ ರೂಮಲ್ಲಿ ಕೂರಿಸ್ಬಿಟ್ಟು ಫ್ಯಾನಾಗಿ ಕೂರಿಸೋದಕ್ಕಾಗಲ್ಲ ಸರ್. ಒಂದೇ ಒಂದು ದಿನದಲ್ಲಿ ಎಷ್ಟೋ 12-14 ಕ್ಯಾರವ್ಯಾನ್ ನಿಲ್ಸಿದ್ದೆ ನಾನು, ಯಾವ ಸಿನಿಮಾದಲ್ಲೂ ನಿಲ್ಸಿಲ್ಲ ಮಜಾ ಟಾಕೀಸ್ಗೆ. ಆಮೇಲೆ ನಾನು ಒಬ್ಬ ಆರ್ಟಿಸ್ಟ್ ಆಗಿ ಟೆಕ್ನಿಷಿಯನ್ ಆಗಿ ಆ ನೋವನ್ನು ಅನುಭವಿಸಿದ್ದೀನಿ. ಆ್ಯಂಡ್ ಬೇಸಿಕ್ ನೆಸೆಸಿಟೀಸ್ ಅದು ಇವಾಗಿನ ಕಾಲಕ್ಕೆ. ಆಮೇಲೆ ಎಲ್ಲರ ಹತ್ರನೂ ಮೊಬೈಲ್ ಇದೆ ಸರ್, ಎಲ್ಲ ಮೊಬೈಲಲ್ಲೂ ಕ್ಯಾಮ್ರಾ ಇದೆ ಸರ್. ನಾವು ನಿಂತ್ರೆ ಕುಂತ್ರೆ ಓಡಾಡಿದ್ರೆ ಏನೇ ಮಾಡಿದ್ರು ವಿಡಿಯೋ ಮಾಡ್ತಾ ಇದ್ದೀವಿ. ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ರಾಮರಾಜ್ ಬನಿಯಾನ್ ಅರ್ಪಿಸುವ ಮಜಾ ಟಾಕೀಸ್ ಕೋ ಪವರ್ಡ್ ಬೈ ವಿವೋ ಮೊಬೈಲ್ಸ್. ಇನ್ನೊಂದು ನವಗ್ರಹದಲ್ಲಿ ನೀವೆಲ್ಲ ಆಕ್ಟ್ ಮಾಡಿದ್ರಿ. ದಟ್ ವಾಸ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್. ಕ್ರೆಡಿಟ್ ಗೋಸ್ ಟು ದಿನಕರ್. ಇದು ಮಾಡೋದಕ್ಕೆ ಹಲವಾರು ವರ್ಷಗಳ ಹಿಂದೆ ದರ್ಶನ ಅಂತ ಒಂದು ಪಿಕ್ಚರ್ ಮಾಡಿ, ನಿಮ್ಗೂ ಗೊತ್ತದು. ಹೌದೌದು. ಆ ಪಿಕ್ಚರ್ ಮಾಡ್ಬೇಕಾದ್ರೆ ಆತ ಅಸೋಸಿಯೇಟ್ ಆಗಿ ಕೆಲಸ ಕಲಿತಾ ಇದ್ದ ದಿನಕರ್. ಸೊ ಅಲ್ಲಿ ನನ್ಗೆ ಹೇಳಿದ ಕಥೆ ಇದು. ಈ ವಿಲ್ಲನ್ಸ್ಗಳು ಮಕ್ಕಳೆಲ್ಲ ಸೇರ್ಕೊಂಡು ಒಂದು ಪಿಕ್ಚರ್ ಮಾಡೋದು ತುಂಬಾ ಚೆನ್ನಾಗಿದೆ ಪಾಪು, ನೀನ್ ಮಾಡಿದನ್ನ ನಿಜಾಲು ಚೆನ್ನಾಗುತ್ತೆ ಅಂತ ಹೇಳಿ ಅವಾಗಿಂದ ಶುರು ಮಾಡ್ಕೊಂಡು ದರ್ಶನ್ ಬಗ್ಗೆ ಏನಾದ್ರು ಹೇಳ್ಬೋದಾ ಸರ್? ಜೊತೆಲೆ ಬೆಳೆದ್ವಿ, ಚೆನ್ನಾಗಿತ್ತು. ನನಗೆ ಕೆಲವೊಂದು ವಿಚಾರಗಳು ಏನಂದ್ರೆ ಸರ್ ತುಂಬಾ ಹರ್ಟ್ ಆಗುತ್ತೆ. ನನ್ನನ್ನು ನಾನೇ ಮರೆತೆ, ನನ್ನ ಹೆಂಡತಿ ಜೊತೆ ಮಾತಾಡ್ಲಿಕ್ಕೆ ಟೈಮ್ ಇರಲಿಲ್ಲ. ನಿಮ್ಮ ಹೆಂಡತಿ ಜೊತೆ ಹೇಗೆ? ವಿಚಾರದಲ್ಲಿ ನಾನು ಸ್ವಲ್ಪ ಸೆನ್ಸಿಟಿವ್ ಸರ್. ನಾನು ಐ ಲವ್ ಟು ಸ್ಪೆಂಡ್ ಟೈಮ್ ಮಕ್ಕಳ ಜೊತೆ. ಒಂದು ಏನಕ್ಕೆ ಅಂದ್ರೆ ನಾನು ಅದನ್ನ ಏನಕ್ಕೆ ಮಾಡ್ತೀನಿ ಅಂದ್ರೆ, ದೊಡ್ಡವನ್ ಬೆಳೆದಿದೆ ಗೊತ್ತಾಗಿಲ್ಲ, ಅವ್ನು ಹಿಂಗೆ ಓಡಾಡ್ಕೊಂಡೆ ಹಿಂಗ್ ಬೆಳೆದಿದ್ದ. ಯಾಕಂದ್ರೆ ಯಾವಾಗ್ಲೂ ಮಜಾ ಟಾಕೀಸ್. ಅವ್ನ್ ಸ್ಕೂಲ್ ಹಾಕಿ ಎಲ್ಲ ಮಾಡಿ ಎಲ್ಲ ನೋಡ್ಬಿಟ್ಟು ಹಿಂಗಿದ್ದವನು ಅಂಬೆಗಾಲ್ ಇಟ್ಕೊಂಡು ಹೋಗ್ತಾ ಇದ್ದವನು ಮಜಾ ಟಾಕೀಸ್ ಹಿಂಗ್ ಸುತ್ತಾಡ್ಕೊಂಡೆ ಹಿಂಗ್ ಬೆಳೆದಿದ್ದ. ಐ ಲಾಸ್ಟ್ ಮೈ ಟೈಮ್ ಆಫ್ ಹಿಸ್ ಚೈಲ್ಡ್ಹುಡ್. 2ನೇ ಮಗು ಜೊತೆ ನಾನು ಅದ್ ಮಾಡ್ತಾರೆ. ಐ ಸ್ಪೆಂಡ್ ಎಷ್ಟಾಗತ್ತೆ ಅಷ್ಟು ಅವನ ಜೊತೆ ಮಾತಾಡ್ಕೊಂಡು, ದೊಡ್ಡವನ ಜೊತೆ ಮಾಡ್ಕೊಂಡು. ಈಗಲೂ ದೊಡ್ಡವನು ನನ್ನ ಪಕ್ಕ ಮಲಗದೆ ನಿದ್ದೆ ಬರಲ್ಲ. ಅಂತ ಅಮ್ಮನನ್ನು ಪಡೆದಿದ್ದಕ್ಕೆ ಸೃಜನ್ ಖುಷಿ ಪಡೋದ, ಅಥವಾ ಇಂಥ ಮಗನನ್ನು ಪಡೆದಿದ್ದಕ್ಕೆ ಅಮ್ಮ ಖುಷಿ ಪಡೋದ? ಇಲ್ಲ, ಐ ಆಮ್ ಬ್ಲೆಸ್ಡ್. ನಾನು ಹೇಳ್ದಲ್ಲ, ನನ್ನ ತಂದೆ ತಿರೋದಾಗ ಒಂಥರ ನಮ್ಮ ಮನೆ ಕಾಂಪೌಂಡ್ ಬಿದ್ದೋದಂಗೆ. ಆದ್ರೆ ಆ ಕಾಂಪೌಂಡ್ನ ಇಷ್ಟು ಎತ್ತರಕ್ಕೆ ಕಟ್ಟಿರೋದೇ ನಮ್ಮಮ್ಮ. ಮೊನ್ನೆ ಯಾರೋ ಬಂದ್ಬಿಟ್ಟು ಹೇಳಿದ್ರು ಇದು ಏನದು ಇದು ನೋಡ್ತಾ ಇರ್ಬೇಕಾದ್ರೆ ನಾನು ಫಸ್ಟ್ ಆಫ್ ಆಲ್ ಕಮೆಂಟ್ಸ್ ಓದೋನಲ್ಲ. ಪ್ರೋಮೋಗೆ ಯಾವ ತರ ಟ್ರೈಲರ್ಗೆ ಏನ್ ಬಂದಿದೆ ಅಂತ ನೋಡ್ತಾ ಇದ್ದೆ. ಈ ಪಿಕ್ಚರ್ ಡಬ್ಬಾ ತರ ಇದೆ. ಅವ್ನಿಗೆ ಹೆಂಗ್ ಗೊತ್ತು ಈ ಪಿಕ್ಚರ್ ಡಬ್ಬಾ ತರ? ಪಿಕ್ಚರ್ ನೋಡಿದ್ರೆ ತಾನೇ ಸುಮ್ಮನೆ ಬರ್ಬಿಡೋದು. ಆಮೇಲೆ ಏನ್ ಸರ್ ಅದು ಅರ್ಥನೇ ಆಗಲ್ಲ. ಇನ್ನೊಬ್ಬರ ಬಗ್ಗೆ ಕಮೆಂಟ್ ಮಾಡೋದಕ್ಕೆ ಮುಂಚೆ ಎಷ್ಟು ಸಲ ಯೋಚನೆ ಮಾಡ್ಬೇಕು ಸರ್ ನಾವು. ಅಷ್ಟು ಹದಗೆಟ್ಟೋಗಿದ್ಯಾ ಸಮಾಜ. ನಾನು ನಿಜವಾಗ್ಲೂ ಹೇಳ್ತಾ ಇರ್ತೀನಿ, ಐ ಡೋಂಟ್ ನೋ. ಯಾವತ್ತೋ ಒಂದಿನ ಈ ಪಿಕ್ಚರಲ್ಲಿ ಹೇಳ್ತಾ ಇರ್ತಾರೆ, ನನ್ನ ಪಿಕ್ಚರಲ್ಲಿ ಹೇಳ್ತೀನಿ, ನನ್ನ ಯಾಕೆ ಹುಟ್ಟಿಸ್ತ್ರಿ ಅಂತ ಬೈ ಒಂದು ಜಗಳ ಆಡ್ಬೇಕಾದ್ರೆ ಮೋಸ್ಟ್ಲಿ ನನ್ನ ಮಕ್ಕಳು ಬಂದು ಕೇಳ್ಬೋದು, ಇಂಥ ಸಮಾಜದಲ್ಲಿ ನಮ್ಮನ್ನ ಯಾಕೆ ಹುಟ್ಟಿಸ್ತೀರಿ ಅಂತ. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ಬಿಯಾಂಡ್ ಲಿಮಿಟ್ಸ್ ಅಂದರೆ ಏನು ಗೊತ್ತಲ್ಲ? ಆಕಾಶ ಪರಿಧಿಯನ್ನು ಮೀರಿದ್ದು, ಸಾಗರದ ಪರಿಧಿಯನ್ನು ಮೀರಿದ್ದು ಬಿಯಾಂಡ್ ಲಿಮಿಟ್ಸ್ ಅಂಥ ಒಬ್ಬ ವ್ಯಕ್ತಿ. ನಿಮ್ಗೆ ಈಗಲೇ ಗೊತ್ತಾಗಿರ್ಬೋದು ಎಲ್ಲವನ್ನು ನೋಡ್ತಾ ಇರೋದು ಯಾರು ಅಂತ. ಸೃಜನ್ ಲೋಕೇಶ್ ಅವ್ರ ಜೊತೆ ಮಾತಾಡ್ಲಿಕ್ಕೆ ಕೂತ್ಕೊಂಡಿದ್ದೀನಿ. ಫಸ್ಟ್ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಸೃಜನ್. ಮೊದಲನೇದಾಗಿ ಥ್ಯಾಂಕ್ ಯು ಸರ್. ಒಳ್ಳೆದಾಗುತ್ತೆ. ನಾನೊಂದು ಟ್ರಾವೆಲಿಂಗ್ ಏಜೆನ್ಸಿ ಓಪನ್ ಮಾಡಿದ್ದೀನಿ. ಅದರ ಹೆಸರು ಗಣೇಶ್ ಸೃಜನ್ ಟ್ರಾವೆಲರ್ಸ್ ಅಂತೇಳಿ. GST. ಅದು ಆ ಟೈಟ್ಲ್ ನಾವು ಈಗ ಕೂತ್ಕೊಂಡು ಮಾತಾಡೋದಕ್ಕೆ ತುಂಬಾ ಅನ್ವಯ ಆಗುತ್ತೆ ಅಂತ. ಗಣೇಶ್ ಸೃಜನ್ ಟುಗೆದರ್ ಆಗುತ್ತೆ. ಎಸ್. ಸೊ ಒಂದು ಪಯಣ, ಟೂರು, ಹಳೆಯ ನೆನಪುಗಳ ಪಯಣ. ಅಲ್ಲಿಂದ ಮತ್ತೆ ನಾವು GSTಗೆ ಬರ್ತೀವಿ. ಸೊ ಅದಕ್ಕಾಗಿ GST ಗಣೇಶ್ ಸೃಜನ್ ಟ್ರಾವೆಲ್ಸ್ ಹಾಕಿರೋದು. ಫ್ಲಾಶ್ ಬ್ಯಾಕಿಗೆ ಹೋಗೋದಿದ್ರೆ ನನಗೆ ಒಂದು ಟೆನ್ಷನ್ನಲ್ಲಿರುವ ಸೃಜನ್ ಕಾಣಿಸ್ತಾ ಇರ್ತಾರೆ ಯಾವಾಗಲೂ. ಎಲ್ಲಂದರೆ ಸಕಲೇಶ್ಪುರ, ಅಲ್ಲಿ ಒಂದು ಇಟ್ಟಿಗೆ ಫ್ಯಾಕ್ಟ್ರಿ ನಮ್ಮನ್ನೆಲ್ಲ ಕರ್ಕೊಂಡೋಗಿದ್ದೆ.
ಯಾಕೆ ಕರ್ಕೊಂಡು ಹೋದ್ರಿಂದ ಒಂದು ಸ್ನೇಹದ ಇದ್ರಲ್ಲಿ ನಾನು ಒಂದು ಹೊಸ ಬದುಕು ಸ್ಟಾರ್ಟ್ ಮಾಡ್ತೇನೆ ಅಂತೇಳಿ. ಅಲ್ಲಿ ಏನಾಯ್ತು ಸರ್? ಅಲ್ಲಿ ಒಂದು ಆಗಿನ ಟೈಮಲ್ಲಿ ಮೇಜರ್ ಆಗಿ ನಮ್ಗೆ ಪ್ರಾಬ್ಲಮ್ ಆಗಿದೆ ಅಂದ್ರೆ ಲೇಬರ್ ಪ್ರಾಬ್ಲಮ್ ಸರ್. ಆಮೇಲೆ ಏನಂದ್ರೆ ಅದು ನಮ್ದು ಇದ್ದಿದ್ದು ಜರ್ಮನ್ ಕಿಲ್ನ್ ಅಂತಾರೆ. ಇಟ್ ಹ್ಯಾಸ್ ಟು ರನ್ ಕಂಟಿನ್ಯೂಸ್ಲಿ. ಓಕೆ. ಅದರ್ವೈಸ್ ವಿ ಹ್ಯಾವ್ ಟು ರೀಸ್ಟಾರ್ಟ್ ದ ಹೋಲ್ ಥಿಂಗ್. ಇಟ್ಸ್ ಅ ಬಿಗ್ ಪ್ರೋಸೆಸ್. ಅಂದ್ರೆ ಈ ಇಂಡಿಜಿನಿಯಸ್ ವೇ ಆಫ್ ಸಿಂಗಲ್ ಇದು ಬರುತ್ತಲ್ಲ ಆ ತರ ಅಲ್ಲ. ಸೊ ಒಂದಾದ್ಮೇಲೆ ಹೋಗ್ತಾನೆ ಇರ್ಬೇಕು ಅದು ಕಂಟಿನ್ಯೂಸ್ ಆಗಿ ವಿತೌಟ್ ಸ್ಟಾಪ್. ಲೇಬರ್ಸ್ ಇಲ್ಲ ಅಂದ್ರೆ ಕಷ್ಟ, ನಮ್ಗೆ ತುಂಬಾ ಕಷ್ಟ ಆಗೋಯ್ತು ಲೇಬರ್ಸ್. ಆಮೇಲೆ ವಿ ಹ್ಯಾಡ್ ಪೀಪಲ್ ಕಮಿಂಗ್ ಇನ್ ಫ್ರಮ್ ಕೇರಳ ಇಂದ ಬರೋದು, ಅವ್ರಿಗೆ ವಸತಿಗಳು, ಕಾಸ್ಟ್ ಆಫ್ ಪ್ರೊಡಕ್ಷನ್ಸ್, ಈ ತರದ್ದು ಅಲ್ಲ. ಅದು ಅಲ್ಲಿ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಕಾರಣ ಏನು? ಇದು ಸೃಜನ್ಗೆ ಒಂದು ಜಾಬ್ ಕೊಡ್ತದೆ ಅಂತ ಇಲ್ಲ. ಅಲ್ಲಿ ನಮ್ಮ ಚಿಕ್ಕಪ್ಪ ನಾಯ್ಡು ಭಾಸ್ಕರ್ ನಾಯ್ಡು ಅಂತ ಅವ್ರನ್ನ ನಲ್ಸಿದ್ರು. ಅವ್ರದೇ ಜಾಗ ಇತ್ತು, ಅಲ್ಲೇ ಇತ್ತು. ಅದನ್ನ ಮಾಡ್ಬೇಕು ಅಂತಾನೆ ಡಿಸೈಡ್ ಮಾಡಿದ್ವಿ. ಅಂಡ್ ಅಲ್ಲಿ ಎಸ್ಪೆಷಲಿ ಈ ಸಕಲೇಶ್ಪುರ, ಹಾಸನ ಅಲ್ಲೆಲ್ಲ ಇಟ್ಟಿಗೆಗಳಿಗೆ ತುಂಬಾ ಡಿಮ್ಯಾಂಡ್. ಓಕೆ. ಸೊ ವಿ ಡಿಸೈಡೆಡ್ ದೇರ್. ಆಮೇಲೆ ವಿ ಹ್ಯಾಡ್ ಗುಡ್ ಸೋರ್ಸ್ ಆಫ್ ಮಣ್ಣು, ಬಿಕಾಸ್ ನದಿ ಹತ್ರದಲ್ಲಿ ಇದ್ದಿದ್ದಕ್ಕೋಸ್ಕರ ನಾವು ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ತಗೊಂಡ್ಬಿಡ್ಬೋದಾಗಿತ್ತು, ಅದು ಕೊಡೋರು. ಸೊ ಈ ರೀತಿ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ವಿ. ಓಕೆ. ಅಂಡ್ ನಾನಾ ಕಾರಣಗಳು, ಆಮೇಲೆ ಹಲವಾರು ವಿಚಾರಗಳು ಅಲ್ಲಿ ನಡೆದಂತ ಒಂದಷ್ಟು ಹೇಳದಂಗೆ ಈ ಒಂದು ಹ್ಯಾಂಡ್ಲಿಂಗು ಅದು ಇದೆಲ್ಲ. ಸೊ ಇಟ್ ಡಿಡ್ ನಾಟ್ ವರ್ಕ್. ಬಟ್ ಒಂದು ಕಲಾವಿದರ ಕುಟುಂಬದಿಂದ ಒಬ್ಬ ಹೋಗಿ ಅಲ್ಲಿ ಕೆಲಸ ಮಾಡೋದು ಒಂದು ಟೆನ್ಷನ್ ಆಗಿಲ್ವಾ? ಟೆನ್ಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ಗೆ ಏನಾದ್ರು ಒಂದು ಮಾಡ್ಬೇಕು ಅಂತ ಇತ್ತು ಸರ್. ಯಾಕಂದ್ರೆ ಇಷ್ಟು ದೊಡ್ಡ ಹೆಸರನ್ನ ಅಪ್ಪ ಎದ್ದುಕೊಂಡು. ಸರ್ ನಿಮಗೆ ಗೊತ್ತು ನಮ್ಮಪ್ಪ ಯಾವ ತರ ಅಂತ, ನೀವು ಅವ್ರನ್ನ ತುಂಬಾ ಹತ್ರದಿಂದ ನೋಡಿದ್ದೀರಾ. ಅವ್ರು ಹೇಳ್ತಾ ಇದ್ದು ಒಂದೇ ಒಂದು, ಆಕ್ಚುಲಿ ನನಗೆ ಸಿನಿಮಾ ಇಂಡಸ್ಟ್ರಿಗೆ ಬರೋ ಇಂಟ್ರೆಸ್ಟ್ ಇರಲಿಲ್ಲ ಸರ್. ವೆರಿ ಆನೆಸ್ಟ್ಲಿ ಐ ವಾಸ್ ವೆರಿ ಗುಡ್ ಇನ್ ಸ್ಟಡೀಸ್, ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ. ಓಕೆ. ಅಂಡ್ ಫಾರಿನ್ ಅಲ್ಲಿ ಒಂದು ಎಂಟ್ರೆನ್ಸ್ ಎಕ್ಸಾಮು ಪಾಸ್ ಆಗಿದ್ದೆ. ನನ್ನ ತಂದೆ ಹತ್ರ ಕೇಳಿದೆ, ನಾನು ಈ ತರ ಹೋಗ್ಬೇಕು ಅಂತ. ಆಗಿನ ಕಾಲಕ್ಕೆ ಒಂದು ವರ್ಷಕ್ಕೆ ಸ್ಟಡಿ ಮೆಟೀರಿಯಲ್ ಸ್ಟೇ ಎಲ್ಲ ಸೇರಿ 14 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ. ಆಗಿನ ಕಾಲಕ್ಕೆ ನಾನು ಟಾಕಿಂಗ್ ಅಬೌಟ್ 25 years ಪ್ಲಸ್. ಸೊ ನಮ್ಮಪ್ಪ ಒಂದು ಸೆಕೆಂಡ್ ಯೋಚನೆ ಮಾಡಿದ್ರು. ಸರಿ ಆಯ್ತು ಹೋಗು ಅಂದ್ರು. ನಾನು ಐ ವಾಸ್ ಲೈಕ್ ಬಹಳ ಖುಷಿಯಲ್ಲಿದ್ದೆ ಅವತ್ತು ರಾತ್ರಿ. ನಾನು ಹೋಗ್ತಾ ಇದ್ದೀನಿ, ಈ ತರ ಲಂಡನ್ಗೆ ಹೋಗ್ಬೋದು, ಇದು ಮಾಡ್ಬೋದು, ಅಮೆರಿಕಾಗೆ ಹೋಗ್ಬೋದು, ಎಲ್ಲಿ ಬೇಕಂದ್ರೆ ಹೋಗ್ಬೋದು. ನಮ್ಮಪ್ಪ ಓಕೆ ಅಂದ್ಬಿಟ್ರೆ. ಮಲಗಿರ್ಬೇಕಾದ್ರೆ ನನ್ಗೊಂದು ಕನ್ಸು ಬರುತ್ತೆ ಸರ್. ಏನು ಅಂದ್ರೆ ನಾನು ಅಲ್ಲಿ ಓದ್ಬಿಟ್ಟಿರ್ತೀನಿ ಚೆನ್ನಾಗಿ. ವೆರಿ ಆನೆಸ್ಟ್ಲಿ ಬೂಸ್ಟ್ ಮಾಡೋದಲ್ಲ, ಐ ವಾಸ್ ವೆರಿ ಗುಡ್ ಇನ್ ಸ್ಟಡೀಸ್, ವೆರಿ ಗುಡ್. ಅಂಡ್ ಕೆಲ್ಸಕ್ಕೆ ಸೇರಿದ್ದೀನಿ, ಎಲ್ಲ ಒಂಥರ ಸಿನಿಮ್ಯಾಟಿಕ್ ಆಗಿ ಕನ್ಸು ಬರ್ತಾ ಇದೆ. ಬಟ್ ಏನಂದ್ರೆ ಸುಜಾನ್ ಅಂದ್ರೆ ಸರ್ ಮೇ ಐ ಕಮ್ ಇನ್ ಅಂತ ಒಂದು ಕನ್ಸಲ್ಲಿ ಬರುತ್ತೆ ಸರ್. ಆವಾಗ ನನ್ಗೆ ಎಚ್ಚರ ಆಗುತ್ತೆ, ಏನು ಅಂದ್ರೆ ಇಷ್ಟೆಲ್ಲ ನಮ್ಮ ಅಪ್ಪನಿಗೆ ಕಷ್ಟ ಕೊಟ್ಟು ಇದು ಮಾಡಿ ನಾನು ಅಲ್ಲಿಗೆ ಹೋಗಿ ಓದಿ ಅಲ್ಲಿ ಇದ್ಕೊಂಡು ನಮ್ಮ ಅಪ್ಪ ಅಮ್ಮನಿಂದ ದೂರ ಇದ್ಕೊಂಡು ಇನ್ನೊಬ್ಬರಿಗೆ ಸರ್ ಮೇ ಐ ಕಮ್ ಇನ್ ಸರ್ ಅಂತ ಹೇಳ್ತೀನಲ್ಲ, ವಾಟ್ ಈಸ್ ದ ಯೂಸ್ ಅಂತ. ಅಂದ್ರೆ ನನ್ಗೆ ಅದೊಂದು ಪ್ರಾಬಬ್ಲಿ ಇಟ್ ಈಸ್ ಪ್ಲಸ್ ಪಾಯಿಂಟ್ ನನಗೆ ಸರ್. ಐ ಕಾಂಟ್ ಟೇಕ್ ಆರ್ಡರ್ಸ್. ಹಿಂಗ್ ಮಾಡು, ಪ್ರೀತಿಯಿಂದ ಹೇಳಿದ್ರೆ ಮಾಡ್ಬಿಡ್ತೀನಿ, ದಟ್ ಈಸ್ ಡಿಫ್ರೆಂಟ್. ನೀನ್ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅಂದಾಗ ನಾನು ಸ್ವಲ್ಪ ಯಾಕೆ ಮಾಡ್ಬೇಕು ಅಂತ ಬೆಳಗ್ಗೆ ಎದ್ದು ಬಂದು ನಮ್ಮ ಅಪ್ಪನ ಹತ್ರ ಹೇಳಿದೆ, ಇಲ್ಲ ನಾನು ಹೋಗಲ್ಲ ಅಂತ. ಯಾಕೆ? ನಾನು ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ಇನ್ನೊಬ್ರ ಕೈ ಕೆಳಗೆ ಕೆಲಸ ಮಾಡ್ಬೇಕಲ್ಲ, ನಾನು ನನ್ನ ಸ್ವಂತ ಕೈಯಲ್ಲಿ ಏನಾದ್ರು ಮಾಡ್ಬೇಕು. ನೆಕ್ಸ್ಟ್ ಏನ್ ಮಾಡ್ತೀಯಾ? ಆಮೇಲೆ ಫ್ಯಾಕ್ಟ್ರಿದ್ ಹೇಳಿದೆ, ಇದು ಬಂತು ಫ್ಯಾಕ್ಟ್ರಿದ್ ಮಾಡೋಣ ಅಂತ ಹೇಳಿದೆ, ಅದಕ್ಕೆ ಓಕೆ ಅಂದ್ರು. ಆಮೇಲೆ ನಾನು ಪೌಲ್ಟ್ರಿ ಫಾರ್ಮ್ ಮಾಡ್ಬೇಕು ಅಂತ ತುಂಬಾ ಇವತ್ತಿಗೂ ಆಸೆ ಇದೆ ಸರ್ ನನಗೆ. ಪೌಲ್ಟ್ರಿ ಫಾರ್ಮ್ ಮಾಡಬೇಕು ಅಂತ ಪ್ರತಿ ಸಲ ಹೇಳ್ತಾ ಇರ್ತೀನಿ ಯಾರಿಗಾದ್ರು ಜಾಗ ಸಿಕ್ಕರೆ ನೋಡ್ರ ಒಂದು ಪೌಲ್ಟ್ರಿ ಫಾರ್ಮ್ ಮಾಡೋಣ, ಒಂದು ಇದು ಏನೋ ಮುಂಚೆಯಿಂದಾನು ಸರ್ ನಂಗೆ ಅದೇನೋ ಇಷ್ಟ. ಈ ಪೌಲ್ಟ್ರಿ ಫಾರ್ಮ್ ಮಾಡ್ಬೇಕು, ಕುರಿ ದುಡ್ಡು ಮಾಡ್ಬೇಕಂತಲ್ಲ, ಇಲ್ಲ ಒಂದು ಪ್ಯಾಷನ್ ನನಗೆ ಮಾಡ್ಬೇಕು ಅಂತ. ಸೊ ಆಮೇಲೆ ಒಂದು ಕುರಿ ಸಾಕ್ಬೇಕು ಅಂತ ಆಸೆ, ಆ ತರದೆಲ್ಲ ಆಸೆಗಳು. ಬಟ್ ಇಲ್ಲಿ ಹಿಂದ್ಗಡೆ ಜಾಗ ಇದೆಯಲ್ಲ, ಇಲ್ಲೊಂದೆರಡು ಹಸು ಕಟ್ಬೇಕು ಅಂತ ಆಸೆ. ನೋಡ್ಕೊಂಡು ಯಾರು ಬೈಸ್ಕೋಬೇಕು ನಾನೇ, ಅದಕ್ಕೆ ಹುಲ್ ತಂದು ಹಾಕೋ ಇದ್ ಮಾಡೋ, ಈ ತರದೆಲ್ಲ ಆಸೆಗಳು. ಬಟ್ ಏನ್ ಮಾಡೋದು ಹಂಗೆ. ಆಮೇಲೆ ಮತ್ತೆ ಈ ಕಡೆಗೆ ಬಂತು ದಾರಿ. ಅಲ್ಲಿಂದ ಶುರು ಮಾಡಿ ಏನೇನೋ ಮಾಡ್ಕೊಂಡು ಮಾಡಿ ನಾನು ಅವಾಗಿಂದ ಶುರುವಾಗಿ ನೀಲಮೇಘ ಶ್ಯಾಮದಿಂದ ಇವಾಗ GST 25 ಸಿನಿಮಾಗಳು ಮಾಡೋ ಅಷ್ಟರಲ್ಲಿ 25 ವರ್ಷಗಳೇ ಆಗೋಯ್ತು ಅಲ್ವಾ? 25 ವರ್ಷಗಳೇ ಆಗೋಯ್ತು. ಬಟ್ ಏನು ಅಂದ್ರೆ ಟೆಲಿವಿಷನ್ ಅಲ್ಲಿ ಬಿಸಿ ಇದ್ದಿದ್ರಿಂದ, ಟೆಲಿವಿಷನ್ ಅಲ್ಲಿ ನನ್ನ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರಿಂದ ಒಂದು ಸಂಸ್ಥೆ ನಿರ್ಮಾಣ ಆಗಿದ್ದು ಬಹಳ ಬಹಳ ಮುಖ್ಯ ಆಯ್ತು ನನಗೆ. ಮೋರ್ ದೆನ್ ನನಗೆ ಅನ್ನೋದಕ್ಕಿಂತ ಸರ್, ನಾನು ಟಿವಿಯಲ್ಲಿ ಅಥವಾ ಇದು ನನ್ನ ಲೋಕೇಶ್ ಪ್ರೊಡಕ್ಷನ್ಸ್ ಅಲ್ಲಿ ಮಾಡೋ ಕೆಲಸ ನನ್ನ ಟೀಮ್ಗೋಸ್ಕರ. ಯಾಕಂದ್ರೆ ಅವ್ರು ಖಂಡಿತವಾಗ್ಲೂ ಅವ್ರು ಪ್ರತಿಯೊಬ್ಬರು ನನ್ನ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸೊ ನಾನು ಅವ್ರಿಗೋಸ್ಕರ ದುಡಿಲೇಬೇಕು. ನಾನು ಇವನ್ ಇಫ್ ಐ ವಾಂಟ್ ಟು ರಿಟೈರ್, ಐ ಕಾಂಟ್ ರಿಟೈರ್ ಬಿಕಾಸ್ ದೇ ಆರ್
ಡಿಪೆಂಡೆಂಟ್ ಆನ್ ಮೀ. ಎಸ್ ಎಸ್. ಈ ಮಜಾ ಟಾಕೀಸ್ ಕಲ್ಪನೆ ಹೇಗೆ ಬಂತು? ಇಷ್ಟು ಸೀರಿಯಸ್ ಮನುಷ್ಯನಿಗೆ ಆ ಕಾಮಿಡಿ ಹಾಕಿ ಸರ್ ಇಲ್ಲ, ನಾನು ಮಜಾ ವಿತ್ ಸುಜಾ ಅಂತ ಮುಂಚೆ ಮಾಡಿದ್ದೆ. ಮಜಾ ವಿತ್ ಸುಜಾ ಅಂತ ಅದು ತುಂಬಾ ದೊಡ್ಡ ಹೆಸರು ಮಾಡ್ತು ಓಕೆ ಸರ್. ಓಕೆ ಓಕೆ. ಆ ಮಜಾ ವಿತ್ ಸುಜಾ ಕಾಮಿಡಿ ಮಾಡಿದಾಗ ಐ ಡೋಂಟ್ ನೋ, ನಾನು ಒಂದು ಅದಕ್ಕೆ ಶೋಗೆ ನನ್ನ ಪಾರ್ಟಿಸಿಪೆಂಟ್ ಆಗಿ ಕರೆದಿದ್ರು, ಡ್ಯಾನ್ಸ್ ಶೋಗೆ. ಸೊ ನಾನು ಅದರಲ್ಲಿ ಹೇಳಿದೆ ಇಲ್ಲ ನನಗೆ ಆಗಲ್ಲ ಬರೋದಕ್ಕೆ. ಅವಾಗ 3 ಪಿಕ್ಚರ್ ಮಾಡ್ತಿದ್ದೆ ಸರ್, ಮರ್ತು ಬಿಟ್ಟಿದ್ದೀನಿ. IPC ಸೆಕ್ಷನ್ 300, ಆಮೇಲೆ ಐ ಥಿಂಕ್ ಎದೆಗಾರಿಕೆ, ಆಮೇಲೆ ಇನ್ನೊಂದು ಯಾವುದೋ 3 ಪಿಕ್ಚರ್ ಒಟ್ಟಿಗೆ ಮಾಡ್ತಿದ್ದೆ ಸರ್. ಇಲ್ಲ ನನಗೆ ಆಗಲ್ಲ, ನಾನು ಬೇಕಂದ್ರೆ ಆ್ಯಂಕರಿಂಗ್ ಮಾಡ್ತೀನಿ ಅಂತಂದು. ಆ್ಯಂಕರಿಂಗು ಸರಿ ಆಯಿತು ಅಂತ ಒಪ್ಕೊಂಡ್ರು. ಬಟ್ ಏನು ಅಂದರೆ ಅಲ್ಲೇನೋ ಒಂದಷ್ಟು ಕನ್ಫ್ಯೂಷನ್ ಬಂದು ನಾನು ಸುಷ್ಮಾ ಮಾಡಬೇಕಾಗಿದ್ದ ಒಂದು ಪ್ರಸಂಗ ಬಂತು. ಆಕೆಗೆ ಭಯ ಬರಲ್ಲ ಅಂತ, ನಾನು ಗಲಾಟೆ ನೀನ್ ಮಾಡ್ತೀಯಾ ಮಾಡು ಅಂತ. ಆಮೇಲೆ ನನಗೆ ಗೊತ್ತಾಗುತ್ತೆ ದಟ್ ದೇ ವರ್ ಲುಕಿಂಗ್ ಫಾರ್ ಸಮ್ ಅದರ್ ಆಂಕರ್ ಅದರ್ ದ್ಯಾನ್ ಮೀ ಅಂತ. ಸೊ ಇಲ್ಲ 2 ಎಪಿಸೋಡ್ ಮಾಡೋಣ, ನೋಡೋಣ ಏನಾಗುತ್ತೆ. ಇಲ್ಲ ಅಂದ್ರೆ 2 ಎಪಿಸೋಡ್ ಆದ್ಮೇಲೆ ಚೇಂಜ್ ಮಾಡೋಣ. ಸುಷ್ಮಾನ್ ರಿಟರ್ನ್, ಬಿಕಾಸ್ ಸುಷ್ಮಾ ವಾಸ್ ವೆರಿ ಪಾಪ್ಯುಲರ್ ದಟ್ ಟೈಮ್. ಶಿ ವಾಸ್ ಒನ್ ಆಫ್ ದ ಟಾಪ್ ಸೀರಿಯಲ್ ಆರ್ಟಿಸ್ಟ್ಗಳಲ್ಲಿ. ಸೊ ಈ ಥರ ಇದಕ್ಕೆ ಅವಳ ಆ್ಯಂಕರಿಂಗ್ಗೆ ಇಲ್ಲ ಅಂತ ಇದ್ಲು, ಅವಳು ಸೆಲೆಕ್ಟ್ ಆದ್ಲು. ಆಮೇಲೆ ನನ್ನ ಒಂದು 2 ಎಪಿಸೋಡ್ ನೋಡೋಣ, ಇದು ನನ್ನ ಕಿವಿಗೆ ಬಿತ್ತು. 2 ಎಪಿಸೋಡ್ ಆದ್ಮೇಲೆ ಮೋಸ್ಟ್ಲಿ ಬೇರೆ ಆ್ಯಂಕರ್ನ ತಗೋತಾರೆ ಅನ್ನೋದು. ಸರಿ, ಲೆಟ್ ಮಿ ಗಿವ್ ಮೈ ಬೆಸ್ಟ್, ಲೆಟ್ ಮಿ ಸಿ ಹೌ ಇಟ್ ಗೋಸ್ ಅಂದ್ಬಿಟ್ಟು ನನ್ನ ತರಲೆತನನ ಅಲ್ಲಿ ತೊಗೊಂಬಂದೆ ಸರ್. ತೊಗೊಂಬಂದದ್ದು ಏನಾಗುತ್ತೆ ಮಾಡೋಣ ಅಂತಿದ್ದೆ. ಅದು ಹೆಂಗ್ ಟೇಕ್ ಆಫ್ ಆಯ್ತು ಅಂದ್ರೆ ಅಲ್ಲಿ ಆ್ಯಂಕರಿಂಗ್ನ ಇನ್ನೊಬ್ಬರ ಕೈಲಿ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ, ಸುಜನ್ನೇ ಬೇಕು ಅನ್ನೋ ಲೆವೆಲ್ಗೆ ಹೋಯ್ತದು. ಭಗವಂತರ ಕೃಪೆ. ಅಲ್ಲಿಂದ ನೋ ಟರ್ನಿಂಗ್ ಬ್ಯಾಕ್ ಸರ್. ಆ್ಯಂಕರಿಂಗ್ನಲ್ಲಿ ನನ್ನ ಸ್ಟೈಲಲ್ಲಿ ಮಾಡಬೇಕು. ಮುಂಚೆ ಹೆಂಗಿತ್ತು ಅಂದ್ರೆ ಒಂದು ಫಾರ್ಮಲ್ ಇನ್ವೈಟು, ಕಾರ್ಯಕ್ರಮಕ್ಕೆ ಸ್ವಾಗತ, ವೀಕ್ಷಕರಿಗೆ ಸ್ವಾಗತ, ಇವ್ರು ಬಂದಿದ್ದಾರೆ, ಕಾರ್ಯಕ್ರಮ ಶುರು ಮಾಡೋಣ, ಮೊದಲ ಹಾಡಲು ಬರುತ್ತಿದ್ದಾರೆ ಇವರು. ನಾನು ಅದನ್ನ ಬ್ರೇಕ್ ಮಾಡಿದೆ ಮೊನಾಟನಿ. ಡ್ಯಾನ್ಸ್ ಅಲ್ಲೇ ಅಷ್ಟೇ, ನಮ್ಮ ಮನೆ ಬರೋಕೆ ಇವ್ರದೆಲ್ಲ ಡ್ಯಾನ್ಸ್ ನೋಡ್ಬೇಕು, ಕರ್ಮ ಗುರು ಏನೋ ಒಂದು ಬಾರ ಅದೇನ್ ಮಾಡ್ತೀಯ ಮಾಡು, ಈ ತರಕ್ಕೆ ಹೋದೆ ನಾನು. ಈ ತರದಕ್ಕೆ ಹೋಗ್ಬಿಟ್ಟೆ ಕ್ಯಾಶುವಲ್ ಆಗಿ. ಅಂಡ್ even the participants, they did not take it seriously, they took it very light hearted. ಸೊ ಹಾಗಾಗಿ ಆ ಒಂದು ಟ್ರೆಂಡ್ ತಗೊಂಡ್ಬಂದೆ, ಒಂದು ಲೈಟ್ ಹಾರ್ಟೆಡ್ ಇರಬೇಕು. ಆಮೇಲೆ ನಾವು ಫ್ರೆಂಡ್ಸ್ ಹತ್ರ ಹೆಂಗೆ ಫ್ರೆಂಡ್ಶಿಪ್ ಅಲ್ಲಿ ಹೆಂಗೆ ಮಾತಾಡ್ತೀವಿ ಹಂಗೆ ಮಾತಾಡಿಸ್ಬೇಕು ಅಂತ. ಸೊ ಅದು ಸಕ್ಸಸ್ ಆದ್ಮೇಲೆ ಹಲವಾರು ಶೋಗಳು ಮಾಡಿದೆ. ಆಮೇಲೆ ಒಂದು ಟಾಕ್ ಶೋ ಮಾಡಬೇಕು ಅಂತ ಒಂದು ಬಂತು ಫಸ್ಟ್ ಟೈಮ್. ಯಾರು ಆ ಒಂದು ಪ್ರಯತ್ನ ಪಟ್ಟಿರಲಿಲ್ಲ. ಅದಕ್ಕೆ ಏನ್ ಮಾಡೋದು ಅಂತಂದಾಗ ನಾನು ಹಿಂಗೆ ಮಾತಾಡ್ತಾ ಒಂದು ವಿಚಾರಕ್ಕೆ, ಸುಜಾ ಇದೆ ಅಂದ್ರೆ ಮಜಾ ಇದ್ದೇ ಇರುತ್ತೆ, ನನ್ ಮಜಾ ಗುರು, ಸುಜಾ ಇದ್ರೆ ಮಜಾ ಅನ್ಬಿಟ್ಟು ಯಾವುದೋ ಒಂದು ಪ್ರಸ್ತಾಪ ಬಂತು. ಅದನ್ನ ಮಜಾ ವಿತ್ ಸುಜಾ ಅಂತ ಟರ್ನ್ ಮಾಡಿದ್ರು. ಸೊ ದಟ್ ಬಿಕೇಮ್ ವೆರಿ ಪಾಪ್ಯುಲರ್. ಆ ಟೈಮಿನಲ್ಲಿ ಚಾಟ್ ಶೋ ಅಲ್ಲಿ ಒಂದು ಬೇರೆ ರೆವಲ್ಯೂಷನ್ ಶುರು ಮಾಡಿದ್ದು. ಅಂಡ್ ಒಂದು ಹೆಲ್ದಿ ಕಾಮಿಡಿ ಮಾಡಬೇಕು ಆ ಥರದ್ದೆಲ್ಲ ಮಾಡಿಕೊಂಡು. ತುಂಬಾ ಚಿಕ್ಕ ಸೆಟ್ಟು ಸರ್. ಮೋಸ್ಟ್ಲಿ ನಾನು ನೀವು ಕೂತಿದ್ವಲ್ಲ ಇಷ್ಟೇ ಇದ್ದಿದ್ದು ಸೆಟ್ಟು, ಸಣ್ಣದೊಂದು ಲೈಟ್ಗಳು. ಕಂಪ್ಲೀಟ್ ಆಗಿ ನೋಡ್ತಾ ಇದ್ದೆ ನಾನು, ದೊಡ್ಡ ಅಭಿಮಾನಿ ಆಗಿದ್ದೆ, ತಕ್ಷಣ ಮೆಸೇಜ್ ಮಾಡ್ತಾ ಇದ್ದೆ. ಅದು ಅಲ್ಲಿಗೆ ಹೋಯ್ತು. ಆಮೇಲೆ ಅದು ಸಕ್ಸಸ್ ಆದ್ಮೇಲೆ ಮತ್ತೆ ಮಕ್ಕಳು ಶೋ ಮಾಡಿದೆ, ನನ್ನ ಪ್ರೊಡಕ್ಷನ್ ಶುರು ಮಾಡಿದೆ, ಕಾಸ್ಕೆ ಟಾಸ್ ಅಂದ್ಬಿಟ್ಟು ZTV ಅಲ್ಲಿ ಮೊದಲನೇ ಸಾರಿ. ಆಮೇಲೆ ಛೋಟಾ ಚಾಂಪಿಯನ್ ಸೀಸನ್ 1, 2 ಮಾಡಿದೆ. ಅದೆಲ್ಲ ಆದ್ಮೇಲೆ ಸೀಸನ್ 2 ಆದ್ಮೇಲೆ ಐ ಹ್ಯಾಡ್ ಅ ಬ್ರೇಕ್. ಅವಾಗ ಗ್ರೀಷ್ಮಾ ವಾಸ್ ಕ್ಯಾರಿಂಗ್, ದೊಡ್ಡವನು ಸುಕೃತನ್ಗೆ ಪ್ರೆಗ್ನೆಂಟ್ ಆಗಿದ್ಲು. ಅವಳು 3ನೇ ತಿಂಗಳು ಗರ್ಭಿಣಿ. ಸರಿ, ಎಲ್ಲ ಮಾತುಕತೆ ಆಗ್ಬೇಕಾದ್ರೆ ನನಗೆ ಸುವರ್ಣದಿಂದ ಫೋನ್ ಮಾಡಿದ್ರು. ನಾನು ಮೋಸ್ಟ್ಲಿ ಮಜಾ ವಿತ್ ಸುಜಾ ಮಾತಾಡೋದಕ್ಕೆ ಹೋದೆ. ಮತ್ತೆ ಛೋಟಾ ಚಾಂಪಿಯನ್ ಮುಗೀತಲ್ಲ, ಇವಾಗ ಲೆಟ್ ಮಿ ಗೋ ಟು ಇದು ಅಂದ್ಬಿಟ್ಟು ಮಜಾ ವಿತ್ ಸುಜಾ ಮಾತಾಡೋದಕ್ಕೆ ಅಂತ ಹೋದಾಗ ದೇ ಆಫರ್ಡ್ ಮಿ ಬಿಗ್ ಬಾಸ್ ಸೀಸನ್ 2. ನಾನು ಚಾನ್ಸೇ ಇಲ್ಲ, ಗ್ರೀಷ್ಮಾ ಪ್ರೆಗ್ನೆಂಟ್ ಸರ್, ಆಗಲ್ಲ ಅಂದ್ಬಿಟ್ಟು ಅನೂಪ್ ಚಂದ್ರಶೇಖರ್ ಇದ್ರು, ಅವ್ರಿಗೆ ಹೇಳಿದ್ರೆ ನಿರೂಪಣೆಗೆ ಇಲ್ಲ ಪಾರ್ಟಿಸಿಪೇಟ್. ಓಕೆ. ನಿರೂಪಣೆ ಫಸ್ಟ್ ಇಂದನೂ ಸುದೀಪ್ ಅವರೇ ಮಾಡ್ಕೊಂಡ್ಬಂದ್ರು ಫ್ರಮ್ ಸೀಸನ್ 1. ಸೊ ಸೆಕೆಂಡ್ ಸೀಸನ್ ಅಲ್ಲಿ ಪಾರ್ಟಿಸಿಪೇಟ್. ನಾನಂದೆ ಏನ್ ಸರ್ ಹುಡುಗಾಟ ಆಡ್ತೀರಾ? ಆಗಲ್ಲ ಸರ್. ಇಲ್ಲ ಕನ್ವಿನ್ಸ್ ಮಾಡಿದ್ರು, ಏನ್ ಬೇಕು? ಇಲ್ಲ ನಾನು ಹೇಳಿದೆ ಈ ತರ ನನ್ನ ಹೆಂಡತಿ ಇಸ್ ಕ್ಯಾರಿಂಗ್ ಸರ್, ನಾನು ಮನೆ ಬಿಟ್ಟು ಹೋಗೋಕ್ಕಾಗಲ್ಲ. ನಿಮ್ಗೆ ಯಾಕೆ ಪರವಾಗಿಲ್ಲ, ವಿಲ್ ಟೇಕ್ ಕೇರ್, ವಿ ವಿಲ್ ಮೇಕ್ ಶೋರ್ ದಟ್ ಶಿ ಇಸ್ ಸೇಫ್. ನಿಮಗೆ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ನಾವು ವಿಲ್ ಮೇಕ್ ಶೋರ್ ವಿಲ್ ಹ್ಯಾವ್ ಒಂದು ಸೆಕ್ಯೂರಿಟಿ ಅರೇಂಜ್ ಮಾಡೋಣ, ಏನೋ ಅದೆಲ್ಲ ದೇರ್ ಆರ್ ವೇಸ್ ಅಂತೆಲ್ಲ ಹೇಳಿದ್ರು. ನಾನು ಕನ್ವಿನ್ಸ್ ಆಗಲಿಲ್ಲ. ಇಲ್ಲ ಸರ್ ಬೇಡ ಅಂದ್ಬಿಟ್ಟು ಎದ್ದು ಬಂದ್ಬಿಟ್ಟೆ. ಮನೆಗೆ ಬಂದ್ಬಿಟ್ಟು ಹೇಳಿದೆ ಈ ಥರ ಹಿಂಗಾಯ್ತು ಅಂತ. ಗ್ರೀಷ್ಮಾ ಗಲಾಟೆ, ಹೋಗ್ಲಿಕ್ಕೆ ನೀನ್ ಯಾಕೆ ಹೋಗ್ತಾ ಇಲ್ಲ ಅಂತ. ನಾನಂದ್ರೆ ನೀನ್ ಯು ಆರ್ ಪ್ರೆಗ್ನೆಂಟ್, ಅದೇ ಫಸ್ಟ್ ಟ್ರೈಮಿಸ್ಟರ್ ಮುಗೀತು ಕಣ, ಸೆಕೆಂಡ್ ಟ್ರೈಮಿಸ್ಟರ್ ದಟ್ ಇಸ್ ಸೇಫೆಸ್ಟ್ ಪೀರಿಯಡ್, ತಲೆ ಕೆಡಿಸ್ಕೊಬಿಟ್ಟು. ನನ್ಗೆ ಅವೆಲ್ಲ ಗೊತ್ತಿಲ್ಲ, ನಾನು ಪ್ರೆಗ್ನೆಂಟ್ ಆಗಿದ್ದೆ, ಅವಳಿಗೆ ನನಗೂ ಗೊತ್ತಿಲ್ಲ. ಸೊ ಹಿಂಗಿಂಗ್ ಆಯ್ತು ಅಂತ ನಾನು ಅದಕ್ಕೆ ಐ ಸೆಡ್ ಇಲ್ಲ ಅಂತ. ಆಕ್ಚುಲಿ ಬಿಗ್ ಬಾಸ್ಗೆ ಹೋಗೋದ ಕಾರಣ ಗ್ರೀಷ್ಮಾ.
ಅವಳೇ ಫೋರ್ಸ್ ಮಾಡಿದ್ದು. ಓಕೆ. ಶಿ ಸೆಡ್ ಇಲ್ಲ ನೀನು ಹೋಗ್ಲೇಬೇಕು, ಐ ಡೋಂಟ್ ಕೇರ್, ಯು ಆರ್ ಗೋಯಿಂಗ್ ಅಂತ. ಸರಿ ನಾನೊಂದು ಆಯ್ತು, ಐ ವಿಲ್ ಗೋ ಫಾರ್ 4 weeks, 4 ವಾರಕ್ಕೆ ಹೋಗಿ ಬರ್ತೀನಿ ಅಂತ. ಐ ವೆಂಟ್ ಅಂಡ್ ಟೋಲ್ಡ್ ಅನೂಪ್ ಸರ್ ಇಫ್ ಯು ಆರ್ ಓಕೆ, ನಾನು 4 ವಾರಕ್ಕೆ ನೀವು, ನನಗೆ ಫಾರ್ಮ್ಯಾಟು ಗೊತ್ತಿರಲಿಲ್ಲ ಸರ್. ಇನ್ಫ್ಯಾಕ್ಟ್ ನಾನು ಬಿಗ್ ಬಾಸ್ ನೀವು ನಂಬ್ತಿರೋ ಬಿಡ್ತಿರೋ, ನಾನು ಅಲ್ಲಿವರೆಗೂ ನೋಡೇ ಇರಲಿಲ್ಲ, ಸೀಸನ್ 1 ನೋಡಿರಲಿಲ್ಲ. ಓಕೆ. ಆಮೇಲೆ ಆ ಫಾರ್ಮ್ಯಾಟ್ ಗೊತ್ತಿಲ್ಲ, ಈ ನಾಮಿನೇಟ್ ಆಗೋದು ಇದು ಆಗೋದು ಅವ್ರು ಕಳ್ಸೋದು ನನಗೆ ಗೊತ್ತಿಲ್ಲ. ನಾನು ಸುಮ್ಮನೆ ಸರ್ ನಾನು 4 weeks ಆದರೆ ಹೋಗ್ತೀನಿ, ಬಿ ಕಾನ್ಫಿಡೆಂಟ್. ಇಲ್ಲ ಸರ್ 4 ವಾರಕ್ಕೆ ಕಳಿಸಿದ್ರೆ ನಾನು ನೋಡ್ತೀನಿ ಅಂದ್ರೆ ಅವ್ರು ಓಕೆ ಅಂತ. ಅದು ಹೆಂಗಂದ್ರೂ ಗೊತ್ತಿಲ್ಲ. ಪ್ರಾಬಬ್ಲಿ ದೇ ನ್ಯೂ ದಟ್ ಐ ವಾಸ್ ಅ ಗುಡ್ ಕಂಟೆಸ್ಟೆಂಟ್ ಆರ್ ದೇ ಜಡ್ಜ್ ಆರ್ ವಾಟ್ ಎವರ್. ನಾನು ಈ ಮೈಂಡಲ್ಲಿ ಹೋಗಿದ್ದೀನಿ 4 ವಾರಕ್ಕೆ ನಾನು ವಾಪಸ್ ಬರ್ತೀನಿ ಅಂತ. ಹೋದಾಗ ಫಸ್ಟ್ ವೀಕ್ ಗೊತ್ತಾಯ್ತು ನಾಮಿನೇಟ್ ಮಾಡ್ಬೇಕು, ಜನ ಕಳ್ಸೋದು ನಾವಲ್ಲ ಅಂತ. ಅಯ್ಯೋ ಎಲ್ಲಿ ಬಂದ್ಬಿಟ್ಟೆ ಗುರು ಅಂತ ಪ್ರತಿ ವಾರ ಕಾಯೋದು. ನಾಮಿನೇಟ್ ಆಗಿದ್ರೆ 5 ವಾರ ನಾಮಿನೇಟ್ ಆಗಿಲ್ಲ ಸರ್ ನಾನು. ಬಟ್ಟೆ ಬೇರೆ ತಗೊಂಡೋಗಿಲ್ಲ ನಾನು, ತಗೊಂಡೋಗಿರೋದೇ 4 ವಾರಕ್ಕೆ. ಸರಿ ಹಂಗೆ ಅಲ್ಲಿಗೆ ಹೋದಿ ಒಂದು ವಾರ 2 ವಾರ 1 ತಿಂಗಳಾದ್ಮೇಲೆ ಆ ಡಿಫ್ರೆಂಟ್ ವರ್ಲ್ಡ್ಗೆ ಹೋಗ್ಬಿಟ್ವಿ, ಮರ್ತೋಗ್ಬಿಟ್ವಿ ನಾವು ಆಚೆ ಕಡೆ ಏನ್ ನಡೀತದೆ, ಇವತ್ತೇನು ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಇದೇ ಇದ್ರಲ್ಲಿ ಹೊಟ್ಟೋಯ್ತು. ಆಮೇಲೆ ನಮ್ಮ ಸೀಸನ್ ಅಲ್ಲಿ ಐ ಥಿಂಕ್ ಇಟ್ ವಾಸ್ ದ ಮೋಸ್ಟ್ ಟಫೆಸ್ಟ್ ಸೀಸನ್ ಫಾರ್ ಫುಡ್. ಊಟ ಎಲ್ಲ ನಿಲ್ಸೇ ಬಿಟ್ರು ಅಲ್ಲ? ಅಯ್ಯೋ ಅಸಾಧ್ಯ. ನಾನು 3 ತಿಂಗಳಲ್ಲಿ 15 kg ಕಮ್ಮಿ ಆದೆ ಸರ್. ಓಕೆ. ಸುರುಕತ್ತ ಹಿಡಿದೋಗ್ಬಿಟ್ಟು ಹಿಂಗೆ. ಫುಡ್ ಇಲ್ಲದೆ? ಫುಡ್ ಇಲ್ಲ, ಸಾಲಲ್ಲ, ಪ್ರೋಟೀನ್ ಇಲ್ಲ, ಏನೋ ಒಂದು. ಆಮೇಲೆ ಕಿಚನ್ ಇನ್ಚಾರ್ಜ್ ಮೋಸ್ಟ್ ಆಫ್ ದ ಟೈಮ್ ನಾನು ಇರ್ತಾ ಇದ್ದೆ. ಎಲ್ಲರಿಗೂ ಕರೆಕ್ಟ್ ಆಗಿ ಹಂಚ್ಬೇಕು, ಮೋಸ ಮಾಡ್ತಾ ಇರಲಿಲ್ಲ. ನನ್ಗೇನು ಅಂದ್ರೆ ಇವಾಗ ಬೇರೆಯವ್ರನ್ನ ತಿನ್ಕೊಂಡ್ಬಿಟ್ಟು ನಾನ್ ಚೆನ್ನಾಗಿರ್ಬೇಕು ಅಂತಂದ್ರೆ ಅವ್ರಿಗೆ ಕೊಟ್ಟವ್ರೆ. ನನ್ಗೆ ಆ ಮನಸ್ಥಿತಿ ಇಲ್ಲ, ನಮ್ಮ ಅಪ್ಪ ಅಮ್ಮ ನನ್ಗೆ ಹೇಳ್ಕೊಟ್ಟಿಲ್ಲ. ನೀಟಾಗಿ ಎಲ್ಲರಿಗೂ ಅರೇಂಜ್ ಮಾಡ್ತಾ ಇದ್ದೆ, ಇನ್ಕ್ಲೂಡಿಂಗ್ ಹಾಲು ಲೈನ್ ತರ ಹಾಕ್ಬಿಟ್ಟು ಒಂದೇ ಇದ್ರಲ್ಲಿ ಇರ್ಬೇಕು, ಈ ತರದೆಲ್ಲ ಮಾಡಿ ಸರ್ವೈವ್ ಆಗಿ ಬಂದ್ವಿ. ಫೈನಲ್ ವರ್ಗು ಬಂದೆ, ಅಕೋಲಾಗಿದ್ದ, ನಾನು ರನ್ನರ್ ಅಪ್ ಆಗಿದ್ದೆ. ಬಟ್ ಇಟ್ಸ್ ಓಕೆ. ಬಟ್ ನನ್ನ ಜೀವನದ ಫಸ್ಟ್ 100 days ಸರ್ ಅದು. ಆಮೇಲೆ 4 ವಾರಕ್ಕೆ ಹೋಗಿ 100 days ಮಾಡ್ಕೊಂಡು ಈ ಥಿಯೇಟರ್ಲಿ ಕೇಳ್ತೀವಲ್ಲ, 2 ವಾರ. ಸೊ ದಟ್ ವಾಸ್ ಎನ್ ಎಕ್ಸ್ಪೀರಿಯನ್ಸ್. ಆಮೇಲೆ ಇಲ್ಲಿ ಬಂದಾಗ ಪಾಪ್ಯುಲಾರಿಟಿ ಸರ್, ಫರ್ಗೆಟ್ ಪಾಪ್ಯುಲಾರಿಟಿ ಸರ್, ದ ವೇ ಪೀಪಲ್ ಲವ್ ಮೀ, ಐ ವಾಸ್ ಓವರ್ವೆಲ್ಡ್. ಐ ವಾಸ್ ನಾಟ್ ಎಕ್ಸ್ಪೋಸ್ ಟು ದಟ್. ಆ್ಯಂಡ್ ತುಂಬ ಪ್ರೀತಿ ಕೊಟ್ಟರು. ಎಲ್ಲ ಆಯಿತು, ಬಂದೆ, ವರ್ಕೌಟ್ ಮಾಡಬೇಕು, ಜಿಮ್ ಮಾಡಬೇಕು, ಬಾಡಿ ಬೆಳೆಸ್ಬೇಕು, ಎಲ್ಲ ಮಾಡಿದೆ. ಒಂದು ದಿನಕ್ಕೆ 7 hours ವರ್ಕೌಟ್ ಮಾಡ್ತಿದ್ದೆ ಸರ್. ಬೆಳಗ್ಗೆ 3.5 ಗಂಟೆ, ಸಂಜೆ 3.5 ತಾಸು ದಿನಕ್ಕೆ ಮಾಡ್ತಾ ಇದ್ದೆ. ಸೊ ಅದನ್ನೆಲ್ಲ ಮಾಡ್ಕೊಂಡು ಬಂದು ಒಂದು ದಿನ ನನ್ನ ಹೆಂಡತಿಗೆ, ಅವಳಿಗೇನು ಅಂದರೆ ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ತುಂಬ ಆಸೆ. ಇಡೀ ಮನೆ ಅವಳೇ ಸಾರಿಸಿ ಗೂಡಿಸಿ, ಪಾತ್ರೆ ತೊಳೆದು, ಬಟ್ಟೆ ಒಗೆದು, ವಾಷಿಂಗ್ ಮಿಷಿನ್ ಇದ್ರು ಬಟ್ಟೆ ಒಗೆದು ಎಲ್ಲ ಮಾಡಿ, ಶಿ ವಾಂಟೆಡ್ ಟು ಕೀಪ್ ಹರ್ ಸೆಲ್ಫ್ ಫಿಸಿಕಲಿ ಫಿಟ್. ಸರಿ ಒಂದಿನ ಬಂದ್ವಿ, ಸ್ಕ್ಯಾನಿಗೆ ಕರ್ಕೊಂಡೋದ್ವಿ. ಸ್ಕ್ಯಾನಿಗೆ ಕರ್ಕೊಂಡೋದಾಗ ಅದು ಅರ್ಜೆಂಟಾಗಿ ನೀವು ಡಾಕ್ಟರ್ ಹತ್ರ ಮೀಟ್ ಮಾಡಬೇಕು ಅಂತ ಸ್ಕ್ಯಾನ್ ಮಾಡಿದವ್ರು ಹೇಳಿದ್ರು. ಡಾಕ್ಟರ್ ಹತ್ರ ಹೋದ್ವಿ. ಹೋಗಿದ ತಕ್ಷಣ ಯು ಹ್ಯಾವ್ ಟು ಗೆಟ್ ಅಡ್ಮಿಟೆಡ್, ದೇರ್ ಇಸ್ ನೋ ವೇ ವಿ ಕ್ಯಾನ್ ಡಿಲೇ. ಇವಳು ಅಳು, ಸಿಸೇರಿಯನ್ ನಾನು ಮಾಡಿಸ್ಕೊಳಲ್ಲ, ನಂದೇ ಎಲ್ಲದಕ್ಕೂ ಒಂದು ಕಾರಣ ಇರುತ್ತಮ್ಮ. ಡಿಸೆಂಬರ್ 10ನೇ ತಾರೀಕು ಅವತ್ತು. ಮುಂದೆ ನೋಡು, ನಂದು 28, 2, 8, 10, 1. ಅಪ್ಪಂದು May 19, 1, 9, 10, 1. ಅಮ್ಮಂದು January 10, 101. ಇವನು ಡಿಸೆಂಬರ್ 10ಕ್ಕೆ ಹುಡ್ತಾ ಇದ್ದಾನೆ, 101. ನನ್ನ ಪಿಕ್ಚರ್ ರಿಲೀಸ್ 2/8. ಏನೋ ಒಂದು ಕಾರಣ ಇದೆ ಕಣೆ, ಧೈರ್ಯವಾಗಿ ಹೋಗೋಣ ಬಾ ಅಂದ್ಬಿಟ್ಟು ಹೋದ್ವಿ. ಶಿ ವಾಸ್ ಪ್ರಿಪೇರ್ಡ್ ಫಾರ್ ದ ಹೋಲ್ ಥಿಂಗ್. ಅಲ್ಲಿವರೆಗೂ ಒಂದು 3 ತಿಂಗಳು ಸರ್, ನಾವು 3 ತಿಂಗಳು ನಾವು ಮಜಾ ಟಾಕೀಸ್ಗೆ ಒಂದು 10-15 ಮೀಟಿಂಗ್ಗಳು, ಒಂದಷ್ಟು ಸ್ಕ್ರಿಪ್ಟ್ಗಳು ಎಲ್ಲ ಮಾಡ್ತಾ ಇದೀವಿ. ಮುಂದಕ್ಕೆ ಹೋಗ್ತಾ ಇಲ್ಲ ಗಾಡಿ. ಇದೇನು ಗುರು ಅಂದ್ಕೊಂಡು ಬೇಜಾರಾಗ್ಬಿಟ್ಟಿದೆ ನಾನು. ಆಯ್ತು ಅಂದ್ಬಿಟ್ಟು ಐ ಕಾನ್ಸಂಟ್ರೇಟೆಡ್ ಆನ್ ಮೈ ಫ್ಯಾಮಿಲಿ. ಅದಾದ್ಮೇಲೆ ಸರಿ ಹಾಸ್ಪಿಟಲ್ಗೆ ಹೋಗಿ ಅವಳನ್ನ ಪ್ರಿಪೇರ್ ಮಾಡಿದ್ರು. ಐ ವಾಸ್ ದೇರ್ ಇನ್ ದ ಹಾಸ್ಪಿಟಲ್. OT ಅವಳಿಗೆ ಆಪರೇಷನ್ ಮಾಡ್ಬೇಕಾದ್ರೆ ಅವಳ ಪಕ್ಕದಲ್ಲೇ ಇದ್ದೆ ನಾನು. ಆಪರೇಷನ್ ಫುಲ್ ನೋಡಿದೆ, ಎಲ್ಲ ಆಯ್ತು. ಮಗುನ್ ತೆಗಿತಾರೆ ಸರ್. ತೆಗೆದಾಗ ಆಪರೇಷನ್ ನೋಡಿದ್ದ ನಾನು ಬಿಟ್ರು 2 ಮಕ್ಕಳಿಗೆ ನಾನು ಆಪರೇಷನ್ ಥಿಯೇಟರ್ ಇದ್ದೆ. ಎಂಟದೇ ಬೇಕಾದ್ರೆ ಗುಡ್ಡಿಗೆ ಇಲ್ಲ, ನಾನು ಐ ವಾಸ್ ದೇರ್ ವಿತ್ ಹರ್. ಅವಳ ಹತ್ರ ಫುಲ್ ಮಾತಾಡ್ಕೊಂಡು ಆಪರೇಷನ್ ನೋಡ್ಕೊಂಡು, ಅಂಬಲಿಕಲ್ ಕಾರ್ಡ್ ನಾನೇ ಕಟ್ ಮಾಡಿ ಬಳ್ಳಿ ಎಲ್ಲ ಮಾಡಿದೆ. ಹಿಂಗ್ ಮಗು ಎತ್ಕೊಂಡ್ರು ಸರ್, ಇಲ್ಲಿಂದ ಇಲ್ಲಿವರೆಗೂ ಸರ್, ನೀಲಿ ಕಲರ್ ಮಗು ಸರ್, ಬ್ಲೂ. ಅಳೋದಕ್ಕೆ ಶುರು ಆಯ್ತು ಸರ್. ಗ್ರಾಫಿಕ್ಸ್ ಹಂಗೆ ಬೆಳ್ಳಗಾಯ್ತು ಸರ್, CG ಮಾಡ್ದಂಗೆ.
ಆಮೇಲೆ ಡಾಕ್ಟರ್ ಹೆಂಗ್ ಗೊತ್ತಾ ಸರ್, ನಾನು ನೋಡ್ತಾ ಇದ್ದೀನಿ ನಿಮಗೆ, ಏನಿದು ನೀಲಿ ಕಲರ್ ಬ್ಲೂ ಕಲರ್, ಒಳ್ಳೆ ಅವತಾರ್ ಪಿಕ್ಚರ್ ಅಲ್ಲಿ ಬರುತ್ತಲ್ಲ ಆ ತರ ಮಗು ಅಳೋದಕ್ಕೆ ಶುರು ಆಯ್ತು. ಉಸಿರು ತಗೋತಲ್ಲ, ಉಸಿರು ತಗೊಂಡಿದ ತಕ್ಷಣ ತಲೆಯಿಂದ ಹಂಗೆ ಕಲರ್ ಚೇಂಜ್ ಸರ್, ಬೆಳ್ಳಗಾಯ್ತದು. ಕರೆಕ್ಟಾಗಿ 2.5 kg ಇದ್ದ. 2.5-7 ನನ್ನ ನಂಬರ್, ಲಕ್ಕಿ ನಂಬರ್. ನಾನು ಇಟ್ಸ್ ಅ ಬಾಯ್ ಅಂತಂದ್ರು. ಸುಗ್ರೀವಾ ಅಂತಂದ್ರೆ, ಓ ಆಗ್ಲೇ ಹೆಸರಿಟ್ಟಿದ್ದೀರಾ ನೀವು ಅಂತಂದ್ರು. ಹೌದು ಮ್ಯಾಮ್, ಸುಗ್ರೀವ ಅಂತ ಇಡೋಣ ಅಂತ ಇದ್ದೀನಿ ಅಂತ. ಏನದು ಸುಜಾ ಮತ್ತೆ ಗ್ರೀಷ್ಮ, ಸುಗ್ರೀವ ಇಡೋಣ ಅಂತ. ಸರಿ ಓಕೆ ಫೈನ್ ಅಂದ್ರು. ನಂಗೆ ಖುಷಿ ಇತ್ತು. ನನಗೆ ಫಸ್ಟ್ ಏನಂದ್ರೆ ನಮ್ಮಪ್ಪ ಬಂದ ಮನೆಗೆ ವಾಪಸ್ ಅನ್ನೋ ಖುಷಿ. ಸರಿ ಆಯ್ತು ಅಂದ್ಬಿಟ್ಟು ಅದೆಲ್ಲ ಆಯ್ತು. ಮಗುನೆಲ್ಲ ಕ್ಲೀನ್ ಮಾಡಿದ್ರು, ಕರ್ಕೊಂಬಂದು ತೋರಿಸ್ದೆ, ಗಂಡು ಮಗು ಅಂತ. ಎಲ್ಲರೂ ಕೊಡು ಇಲ್ಲ ಕ್ಲೀನ್ ಆಗ್ಬೇಕು, 1 ನಿಮಿಷ ಇರಿ ಅಂದ್ಬಿಟ್ಟು ಹೋಗಿ ಮತ್ತೆ ಡಾಕ್ಟರ್ ಹತ್ರ ಕೊಟ್ಟು ಡ್ರೆಸ್ ಚೇಂಜ್ ಮಾಡಿ ಹಿಂಗೆ ಬಂದೆ. ಫೋನು ಫಸ್ಟ್ ಫೋನು ಪರಮ್ಮು ಫೋನು, ಕಂಗ್ರಾಚುಲೇಷನ್ ಸುಜನ್, ಮಜಾ ಟಾಕೀಸ್ ಅಪ್ರೂವ್ಡ್ ಅಂದ್ರು. ನನ್ನ ಮಗ ಹೊಡೆದ ನನಗೆ, ಲಕ್ಕಿ ಹ್ಯಾಂಡ್ ಅಂತ. ಅಲ್ಲಿಂದ ಶುರು ಆಯ್ತು ಸರ್. ಪರ ಹೆಂಗ್ ಹೋಯ್ತು ಅದೇನ್. 32 ಎಪಿಸೋಡ್ಸ್ ನಂಗೆ ಆಕ್ಚುಲಿ ಫಸ್ಟ್ ಹೇಳಿದ್ದು 50 ಎಪಿಸೋಡ್ಸ್ 1 year ಸರ್. 1 year ಮಾಡೋಣ ಅಂತ ಹೇಳಿದ್ರು ಸರ್. ಆಮೇಲೆ ನೋಡಿದ್ರೆ ಕಾಂಟ್ರಾಕ್ಟ್ ನೋಡಿದ್ರೆ 32 ಎಪಿಸೋಡ್ ಕೊಟ್ಟಿದ್ರು. ನಾನು ಅಪ್ಸೆಟ್ ಆಗ್ಬಿಟ್ಟೆ. ಏನಿದ್ ಹಿಂಗೆ ಹೇಳಿದಿರಾ, ನನಗೆ ಇನ್ನೊಂದು ಬೇರೆ ಚಾನೆಲ್ ಆಫರ್ ಕೊಟ್ಟಿದ್ದಾರೆ, ದೇ ಆರ್ ರೆಡಿ ಫಾರ್ 50-60 ಎಪಿಸೋಡ್ಸ್. ನೀವು ನೋಡಿದ್ರೆ 30 ಫಾರ್ಮ್ಯಾಲಿಟಿ ಇದು ಮಾಡಿ ಪರವಾಗಿಲ್ಲ, ಆಮೇಲೆ ಮುಂದಕ್ಕೆ ಹೋಗೋಣ. ಒಂದು 4 ವಾರ ಆಗಿದ ತಕ್ಷಣ ಒಳ್ಳೆ ಓಪನಿಂಗ್ ತಗೋದು. ಇಮಿಡಿಯೇಟ್ 92 ಎಪಿಸೋಡ್ಸ್ಗೆ ಕನ್ವರ್ಟ್. ಅಲ್ಲಿಂದ ಹೋಯ್ತು. ಆಮೇಲೆ ಕಂಟಿನ್ಯೂಸ್ 6 ವರ್ಷ ನಡೆಯುತ್ತೆ ಒಂದು ಶೋ. ಇವಾಗ ಮೊನ್ನೆ ಮಾಡಿದ್ದು 10 ವರ್ಷ, ಅಂದ್ರೆ 10 years ಆಫ್ ಮಜಾ ಟಾಕೀಸ್. ಅಲ್ಲಿವರೆಗೂ ತಗೊಂಬಂತು. ಎಂತೆಂಥ ಒಂದು ಎಕ್ಸ್ಪೆರಿಮೆಂಟ್ಗಳು ಮಾಡ್ಬಿಟ್ವಿ ಅಂದ್ರೆ ಫ್ಯಾಂಟಾಸ್ಟಿಕ್. ದಟ್ ವಾಸ್ ನಥಿಂಗ್ ಟು ಬೀಟ್. ನೀವು ಹೇಳ್ತಿರಲ್ಲ, ಬಿಯಾಂಡ್ ಲಿಮಿಟ್. ಎಸ್, ಈ ಖ್ಯಾತಿಯ ಉತ್ತುಂಗದಲ್ಲಿರುವಂಥ ಅಪ್ಪ, ಈ ಮಗನಿಗೆ ಕಷ್ಟ ಆಗಲ್ವ ಅದು? ಅಷ್ಟು ಖ್ಯಾತಿ ಪಡೆದರೆ ನಾನು ಹೇಗೆ ಜನ ನೋಡೋ ರೀತಿಯಾಗಲಿ, ನಾನು ಬೆಳಿಬೇಕು ಅಂತ ಹೇಳೋದಾಗಲಿ. ಅಮ್ಮ ಬೇರೆ, ಹೌದು ಅಪ್ಪ ಅಮ್ಮ ಇಬ್ರು. ಇವಾಗ ನನಗೆ ಒಂದು ಕೊರಗು, ಒಂದು ಆಸೆ ಏನಂದ್ರೆ ನಮ್ಮಪ್ಪ ಮಾಡಿದಂಥ ಸಿನಿಮಾಗಳು ಮಾಡಬೇಕು ಅಂತ. ಅದೊಂದು ಕೊರಗಿದೆ, ನಂಗೆ ಸಿಕ್ಕಿಲ್ಲ. ಅದೊಂದು ಆಸೆ ಇದೆ ನಾನು ಮಾಡಬೇಕು ಅಂತ. ಅಂದ್ರೆ ಕಂಟೆಂಪ್ರರಿ ಸ್ಟೈಲ್ ಸಿನಿಮಾಗಳು, ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು, ಕಾದಂಬರಿ ಆಧಾರಿತ ಸಿನಿಮಾಗಳು, ಆಕ್ಟಿಂಗಿಗೆ ಸ್ಕೋಪ್ ಇರುವಂಥ ಸಿನಿಮಾಗಳು. ಈ ಒಡಿ ಕಡಿಯೆಲ್ಲ ಸಾಕಾಗಿದೆ. ಅಂದ್ರೆ ಲವ್ ಸೀನ್ಗಳು ಮಾಡೋದು, ಮರ ಸುತ್ತೋದು, ಅಲ್ಲೆಲ್ಲ ಫಾರಿನಲ್ಲಿ ಶೂಟಿಂಗ್ ಮಾಡೋದು, ಅದು ಜನರಿಗೆ ತುಂಬಾ ಸಿಕ್ಬಿಟ್ಟಿದೆ ಅಂತ ನಾನು ಹೇಳೋದು. ಹೊಸದೇನಾದ್ರೂ ಸಿಗ್ಬೇಕು, ಕಂಟೆಂಟ್ ಓರಿಯೆಂಟೆಡ್. ಸೊ ಈ ಥರದ ಸಿನಿಮಾಗಳನ್ನ ಮಾಡಬೇಕು ಅನ್ನೋದು ನನಗೆ ತುಂಬ ಆಸೆ ಇರೋದು. ಬಟ್ ಐ ಡೋಂಟ್ ಥಿಂಕ್ ಐ ಕ್ಯಾನ್ ಮ್ಯಾಚ್ ಅಪ್ ಟು ದೇರ್ ಎಬಿಲಿಟಿ. ಯಾಕಂದರೆ ನಮ್ಮಪ್ಪ ತುಂಬ ಒಂದೊಂದು ರಿಸರ್ಚ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಮಾಡುವಂಥ ಸಿನಿಮಾಗಳೇ ಮಾಡಿರೋದು. ಇಟ್ ಇಸ್ ನಾಟ್ ಸಮಥಿಂಗ್ ಏನೋ ಒಂದು ಮಾಡ್ಬಿಡೋಣ ಕಮರ್ಷಿಯಲಿ. ನಮ್ಮಪ್ಪ ಹಂಗೆ ಮಾಡೋಂಗಿದ್ರೆ ಅವರ ಟೈಮಲ್ಲಿ ಹೈಯೆಸ್ಟ್ ಪೇಮೆಂಟ್ ತೊಗೊಂಡಂಥ ಆರ್ಟಿಸ್ಟ್. ಹೈಯೆಸ್ಟ್ ಪೇಮೆಂಟ್ ತೊಗೊಂಡಿದ್ದು ಕನ್ನಡದಲ್ಲಿ. ಅವರು ಅಷ್ಟು ಸಾಧನೆ ಮಾಡಿದ್ದಾರೆ. ಬಟ್ ಒನ್ ಥಿಂಗ್ ವಿಚ್ ಐ ಆಮ್ ವೆರಿ ಪ್ರೌಡ್ ಆಫ್ ಇಸ್, ಅವ್ರು ತೀರ್ಕೊಳ್ಳೋದಕ್ಕೆ ಮುಂಚೆನೂ ನಾನು ಇಲ್ಲೇ ಯಾವುದೋ ಒಂದು ಇಂಟರ್ವ್ಯೂ ಮಾಡಿದಾಗ ಲೋಕೇಶ್ ಅವರು ನಿಮ್ಮ ಸಾಧನೆ ಏನು ಅಂತ ಕೇಳಿದ್ರು. ನನಗೆ ಸಾಧನೆಗಿನ್ನೇ ಗೊತ್ತಿಲ್ಲ, ನಾನು ತೀರ್ಕೊಂಡ್ಮೇಲೆ ನನ್ನ ಹೆಸರಲ್ಲಿ ಒಂದು ಸಪ್ತಾಹ ಆದ್ರೂ ಮಾಡ್ಬೋದು, ಅಷ್ಟು ಒಳ್ಳೆ ಸಿನಿಮಾಗಳು ಮಾಡಿದ್ದೀನಿ, ಅಷ್ಟಾದ್ರೂ ಒಳ್ಳೆ ಸಿನಿಮಾಗಳು ಮಾಡಿದ್ದೀನಿ. ನನ್ಗದು ಕಿವಿಲಿತ್ತು. ನಮ್ಮ ತಂದೆ ತೀರ್ಕೊಂಡ್ಮೇಲೆ ನಾನು ಲೋಕೇಶ್ ಸಪ್ತಾಹ ಅಂತ ಮಾಡಿದೆ HN ಕಲಾಕ್ಷೇತ್ರದಲ್ಲಿ. ಅವರು ದಿ ಬೆಸ್ಟ್ 7 ಸಿನಿಮಾಸ್ ತಗೊಂಡ್ಬಂದು ಹಾಕಿದೆ. ಸೊ ಆ ಥರ ನನಗೆ some point of time when I'm sitting on an easy chair or when I'm no more, when somebody asks my son what are you proud of ಅಂತ, ನಂದು ಒಂದು 7 ವಿಚಾರಗಳನ್ನು ಹೇಳಿದ್ರೆ ಸಾಕು ಅಂತ ನಾನು ಹೇಳ್ತೀನಿ. ನಮ್ಮಪ್ಪ ನನ್ನ ಸಿನಿಮಾ ಡೈರೆಕ್ಟ್ ಮಾಡಿದ್ರು, ಮಜಾ ಟಾಕೀಸ್ ಮಾಡಿದ್ರು, ಒಂದು ಸಂಸ್ಥೆ ಮಾಡಿದ್ರು, ಈ ಥರದ್ದು ಒಂದು 7 ಕ್ವಾಲಿಟೀಸ್ ಇದ್ರೆ ಸಾಕು. ಅದಾಗಿದೆ ಗೊತ್ತಿಲ್ಲ, ನಾನೇ ಹೇಳ್ಬೇಕು. ಸೊ ಈ ಥರದ್ದು ಒಂದು ಇದ್ದಕ್ಕಿದ್ದಾಗೆ ಅಪ್ಪ ತೀರ್ಕೊಂಡಾಗ ಇಂಡಸ್ಟ್ರಿ ಹೇಗೆ ಟ್ರೀಟ್ ಮಾಡ್ತೀನಿ ಸರ್? ನನಗೆ ತುಂಬ ಕೆಲವು ವಿಚಾರಗಳಲ್ಲಿ ತುಂಬ ಸಿಟ್ಟಿದೆ ಸರ್. ಇಂಡಸ್ಟ್ರಿ ಅಂತ ಹೇಳಲ್ಲ, ಜವಾಬ್ದಾರಿ ವಿಚಾರವಾಗಿ ದೊಡ್ಡವ್ರು ಮಾಡಬೇಕಾಗಿರೋ ಕೆಲಸ ಇನ್ನೂ ಆಗಿಲ್ಲ. ಯಾಕಂದ್ರೆ ಲೋಕೇಶ್ ಆಗಲಿ, ಸುಬ್ಬಯ್ಯ ನಾಯ್ಡು ಆಗಲಿ, ಅವ್ರು ಮಾಡಿರುವಂತಹ ಸಾಧನೆ ಕೊಡುಗೆ ಸಣ್ಣದಲ್ಲ ಸರ್. ಅವರ ಹೆಸರಲ್ಲಿ ಒಂದು ರಸ್ತೆ ಇಲ್ಲ ಅನ್ನೋದು ಇವತ್ತಿನವರೆಗೂ ನಂಗೆ ಕೊರಗಿದೆ. ಸುಬ್ಬಯ್ಯ ನಾಯ್ಡು ಅವರ ಹೆಸರಲ್ಲಿ ಒಂದು ಸ್ಮಾರಕ ಇಲ್ಲ ಅನ್ನೋದ್ರ ಬಗ್ಗೆ ನನ್ಗೆ ಇವತ್ತಿನವರೆಗೂ ವಿರೋಧ ಇದೆ. ಯಾಕೆ ಇಟ್ಟಿಲ್ಲ ಇನ್ನ ಅಂತ. ಅಂಡ್ ನಾನು ಹೇಳೋದು, ಲೋಕೇಶ್ ಮುಖ್ಯ ರಸ್ತೆ ಅಂತ ಇಡಬೇಕು ಅಂದಾಗ ಅವಾಗ ಕಾರ್ಪೊರೇಷನ್ ಅಲ್ಲಿ ಅಪ್ರೂವ್ ಆಗಿತ್ತು ಸರ್.
ಯಾರೋ ಅಬ್ಜೆಕ್ಷನ್ ಹಾಕಿದ್ರಂತೆ, ವಯಸ್ಸಾದವ್ರು ಅವ್ರು ಪಾಪ, ಯಾರು ಅನ್ನೋದು ಗೊತ್ತಿಲ್ಲ, ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ, ಅವ್ರು ಅಬ್ಜೆಕ್ಷನ್ ಹಾಕಿದ್ರಂತೆ ಕತ್ತರಗುಪ್ಪೆ ಇಟ್ಕೋಬೇಕು. ಕತ್ತರಗುಪ್ಪೆಗೆ ಬೇರೆ ಏನೋ ಒಂದು ಇತಿಹಾಸ ಇದೆ ಅಂತ. ಕತ್ತರಗುಪ್ಪೆ ಏರಿಯಾ ಚೇಂಜ್ ಮಾಡ್ತಾ ಇಲ್ಲ, ಒಂದು ಮುಖ್ಯ ರಸ್ತೆ ಇಲ್ಲಿಂದ ವಿದ್ಯಾಪೀಠವರೆಗೂ ಒಂದು ಹೆಸರಿಡೋಣ ಅಂತ. ಇವತ್ತಿಗೂ ಹೆಸರಿಲ್ಲ ಅದಕ್ಕೆ. ಅದಕ್ಕೆ ನಮ್ಮಪ್ಪ ಇದ್ದಿದ್ದು ಈ ಜಾಗ ಇಲ್ಲಿ ಲೋಕೇಶ್ ಮುಖ್ಯ ರಸ್ತೆ ಅಂತ ಇಟ್ರೆ ಏನು ಪ್ರಾಬ್ಲಮು? ಆಮೇಲೆ ಲೋಕೇಶ್ ಅನ್ನೋ ಹೆಸರು ಶಾಶ್ವತವಾಗಿರುತ್ತಲ್ಲ, ಅದ್ರ ಬಗ್ಗೆ ನನಗೆ ತೀರಾ ಅಂದ್ರೆ ಆಮೇಲೆ ನನ್ನ ತಾಯಿ ಹೋಗದೆ ಇರೋ ಚೀಫ್ ಮಿನಿಸ್ಟರ್ ಇಲ್ಲ, ಕೇಳದೆ ಇರೋ ಮಿನಿಸ್ಟರ್ ಇಲ್ಲ. ನಾನು ಬೇಡ್ಕೊಂಡು, ಸರ್ ಪ್ಲೀಸ್ ನಿಮ್ ಇದ್ರಲ್ಲಿ ಮಾಡ್ಕೊಡಿ ಸರ್. ಏನ್ ಸರ್ ಇಲ್ಲಿ ಮೈಸೂರವ್ರು ಸರ್ ನಾವು, ನಮ್ಮ ತಾತನ ಒಂದು ಹೆಸರಿಡಿ ಸರ್, ಸ್ಮಾರಕಕ್ಕೆ, ಒಂದು ಪಾರ್ಕ್ಗೆ ಸುಬ್ಬಯ್ಯ ನಾಯ್ಡು ಹೆಸರು ಇರ್ಬೇಕು ಸರ್. ಸುಬ್ಬಯ್ಯ ನಾಯ್ಡು ಹೆಸರಲ್ಲಿ ಇರೋದು ಒಂದು ಸತಿ ಸುಲೋಚನಾ ಹೀರೋ, ಫಸ್ಟ್ ಕನ್ನಡ ಹೀರೋ ಅನ್ನೋ ಒಂದು ಹೆಗ್ಗಳಿಕೆ. ಸ್ಟೇಟ್ ಅವಾರ್ಡ್ ಕೊಡ್ತಾರಲ್ಲ, ಅದನ್ನ ಸುಬ್ಬಯ್ಯ ನಾಯ್ಡು ಅವಾರ್ಡ್ ಅಂತ. ಅದು ನನ್ನ ತಂದೆ ದುಂಬಾಲ್ ಬಿದ್ದು ದೇವೇಗೌಡರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅವರ ಶತಮಾನೋತ್ಸವಕ್ಕೆ ಮಾಡಿಸಿದ್ದು. ನಾನು ನಾಟಕ ಮಾಡಿದ್ದೆ ಅವರು. ಸೊ ಈ ತರ ವಿಚಾರಗಳಲ್ಲಿ ಎಲ್ಲ ಮಾಡಿರೋದು. ನನ್ನ ತಂದೆ ಹೋದ್ಮೇಲೆ ಅವರ ಹೆಸರು ಇಡೋದಕ್ಕೆ ಆಗಿಲ್ಲ ಅಂತಂದಾಗ ನಾನು ನಮ್ಮ ಅಮ್ಮನ್ಗಂದೆ, ಅಮ್ಮ ಇನ್ನು ನಮ್ಮ ಅಪ್ಪನ ಹೆಸರು ಉಳಿಸಿ, ನಮ್ಮ ಅಪ್ಪನ ಹೆಸರು ಇಡಿ ಅಂತ ಕೇಳೋದು ಬೇಡ, ನಾನ್ ಮಾಡ್ತೀನಿ ಅಂದ್ಬಿಟ್ಟು ಲೋಕೇಶ್ ಪ್ರೊಡಕ್ಷನ್ಸ್ ಮಾಡಿದೆ. ನಮ್ಮ ಅಪ್ಪನ ಹೆಸರಲ್ಲೇ ಮಾಡಿದೆ. ನಾನ್ ದುಡಿಯೋದು ಬೇಡ, ನಮ್ಮ ಅಪ್ಪ ದುಡಿಲಿ ಅಂತ. ಲೋಕೇಶ್ ಪ್ರೊಡಕ್ಷನ್ಸ್ ದುಡ್ದಿರೋದು ಇವತ್ತು. ಆಮೇಲೆ ಲೋಕೇಶ್ ಪ್ರೊಡಕ್ಷನ್ಸ್ ಸಪ್ತಸಾಗರದ ಆಚೆ ಹೋಗಿ ಸನ್ಮಾನ ಮಾಡಿಸ್ಕೊಂಡ್ ಬಂದಿದೆ. ಆಸ್ಟ್ರೇಲಿಯಾದಲ್ಲಿ ಕರೆದು ನಮ್ಮನ್ನ ವಿಜೃಂಭಣೆಯಿಂದ ಆಚರಿಸಿದ್ರು. ಲಂಡನ್ ಕರೆದು ನನ್ನ ಆನರ್ ಮಾಡಿದ್ರು. ಕತಾರ್ ಕರೆದ್ಬಿಟ್ಟು ನನಗೆ ಬಿರುದು ಕೊಟ್ರು, ಅಭಿನಯ ಚಕ್ರವರ್ತಿ. ಇದೇನದು ಅಭಿನಯ ಏನದು ಅಲ್ಲಿ ಭಿನ್ನವತ್ತಾಳೆ ಇದೆ ನೋಡೋದ್ರಲ್ಲಿ. ಈ ತರದೆಲ್ಲ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡ್ರು. ಇನ್ನೇನ್ ಬೇಕು ಸರ್ ನನಗೆ? ದುಬೈ ಕರೆಸ್ತಾರೆ, ನನ್ಗೊಂದು ಪ್ರೀತಿಯಿಂದ ಮಾತಾಡಿಸ್ತಾರೆ, ಅಲ್ಲಿರೋರೆಲ್ಲ ನನ್ನ ಒಂದು ಅಷ್ಟು ವೆಲ್ಕಮ್ ಮಾಡ್ತಾರೆ. ಆಮೇಲೆ ಇಷ್ಟೆಲ್ಲ ಬಂದಿರೋದು ಯಾರಿಂದ? ಯಾವ ರಸ್ತೆ ಗಿಡದಿದ್ರು ಪರವಾಗಿಲ್ಲ, ಲೋಕೇಶ್ ಪ್ರೊಡಕ್ಷನ್ ಶಾಶ್ವತವಾಗಿ ನಡ್ಕೊಂಡೋದ್ರೆ ರಸ್ತೆ ಅಲ್ಲ, ಅದು ಇಡೀ ಏರಿಯಾಗಿಟ್ಟಾಗಿ. ಬಟ್ ನನಗೆ ಅದ್ರ ಬಗ್ಗೆ ಇವತ್ತಿಗೂ ಆಕ್ಷೇಪ ಇದೆ. ಯಾರು ತಡಿತಾರೆ? ಯಾರು ತಡಿತಾರೆ ಅದನ್ನ? ಯಾವ್ದನ್ನ ತಡಿಯೋದು ಯಾರು? ಈ ಹೆಸರು ಇಡೋದಕ್ಕೆ ಅಲ್ಲೊಂದು ಕಮಿಟಿ ಇರ್ತದೆ ಸರ್. ಕಮಿಟಿ ಇದೆ, ಅಪ್ಲಿಕೇಶನ್ ಕೊಟ್ಟಾಯ್ತು, ರಿಕ್ವೆಸ್ಟ್ ಬಿಟ್ಟಾಯ್ತು, ಕೈ ಮುಗಿದಾಯ್ತು. ರಿಕ್ವೆಸ್ಟ್ ಮಾಡದೆ ಅದು ಬರ್ಬೇಕಾದ್ದು. ಹೌದು, ಬರ್ಬೇಕು. ಇವಾಗ ಎಷ್ಟು ಸರ್? 25 ಅಲ್ಲ, 2004, 21 ವರ್ಷ ಆಯ್ತು ನನ್ನ ತಂದೆ ಹೋಗಿ. 21 ವರ್ಷ ಬೇಕಾ? 21 ವರ್ಷ. ನಾನು ಹೇಳೋದು ಅದು ಮಗನಾಗಿ ನನ್ನ ಜವಾಬ್ದಾರಿನ, ಅಥವಾ ನನ್ನ ತಂದೆ ಸಮಾಜಕ್ಕೆ ಒಬ್ಬ ಮಾದರಿ ಆಗಿದ್ದವರು. ಆಮೇಲೆ ಆರ್ಟಿಸ್ಟ್ಗಳು ಪಬ್ಲಿಕ್ ಪ್ರಾಪರ್ಟಿ ಸರ್. ಹೌದು, ನಾವು ಜನರಿಗೆ ಸೇರೋದು. ಹೌದು. ಸೊ ಇವಾಗ ಅದನ್ನ ಮಾಡ್ಬೇಕಾಗಿರೋದು ಯಾರು? ಯಾವ್ದಾದ್ರು ಒಂದು ಈ ಬಗ್ಗೆ ಏನ್ ಹೇಳಿ ನಾನು, ಆರ್ಟಿಸ್ಟ್ ಅಸೋಸಿಯೇಷನ್ ಇರ್ಬೋದು, ನಮ್ಮಲ್ಲಿ ಎಲ್ಲಾನು ಇದೆ. ಇಲ್ಲ ಸರ್, ನಾನು ಯಾರು ಲೆಟರ್ ಕೊಟ್ಟಿಲ್ಲ, ಯಾರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ. ನನಗೆ ಗೊತ್ತಿರುವಂತಹ ಪೊಲಿಟಿಕಲ್ ಫ್ರೆಂಡ್ಸ್ ಎಲ್ಲಾರನ್ನೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಯಾಕ್ರಿ ನಂಗೆ ಮುಂಚೆ ಹೇಳಿಲ್ಲ, ಮಾಡ್ತೀನಿ ರೀ, ಮುಂದಕ್ಕೆ ಹೋಗಿ. ನಾನು ಅದನ್ನೇ ಕೇಳ್ತಾ ಇರೋದು. ನಾನು ಹೋಗ್ಬಿಟ್ಟು ಕದಾ ತಟ್ಬಿಟ್ಟು ಸರ್ ನಮ್ಮ ಅಪ್ಪನೇ ಅದು ಹೇಳಲೇಬೇಕಾಗಿಲ್ಲ ಅಲ್ವಾ? ಅವ್ರು ಯೋಚನೆ ಮಾಡ್ಕೊಂಡು ಮಾಡ್ಬೇಕಾದ್ರೆ ಅವ್ರ ಸಾಧನೆ ಅಂತದ್ದು ಆಗಿಲ್ಲ. ತೇರಾ ಏರಿಯಂ ಬರ್ದಂಗೆ ಲೋಕೇಶ್ ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾರ್ಡಿನರಿ. ಹೆಸರಿಡ್ರೆ ಯಾಕೆ ಗೊತ್ತಾಗ್ಲಿ ಜನರಿಗೆ. ಲೋಕೇಶ್ ಅಂದ್ರೆ ಯಾರು? ಯಾರೋ ಒಬ್ರು ಓದ್ಬೋದು ಲೋಕೇಶ್ ಮುಖ್ಯ ರಸ್ತೆ, ಯಾರೋ ಒಬ್ರು ಮಗು ಕೇಳ್ಬೋದು, ಗೊತ್ತಿರಲ್ಲ ಯಾರಿದು ಲೋಕೇಶ್ ಅಂದಾಗ ಒಳ್ಳೆ ಆರ್ಟಿಸ್ಟ್ ಅಂದ್ರೆ ತಲೆಯಲ್ಲಿ ಕೂರುತ್ತೆ. ಅದಕ್ಕೆ ತಾನೇ ಹೆಸರಿಡೋದು. ಆಗಿಲ್ಲ ನೋಡಿ. ಎನಿವೇಸ್, ಅದೇ ನಮ್ಮ ಅಮ್ಮನಿಗೆ ಹೇಳ್ಬಿಟ್ಟು ಇನ್ ಯಾರನ್ನೂ ಕೇಳ್ಕೊಬೇಡ, ಬೇಕಾಗಿಲ್ಲ. ಲೋಕೇಶ್ ಪ್ರೊಡಕ್ಷನ್ಸ್ ಮೆರೆಸುತ್ತೆ ಜನರನ್ನ ಅಂತ. ಮೆರಿತಾ ಇದೆಯಲ್ಲ, ಮಾಡ್ಕೊಂಡು ಹೋಗೋಣ, ತೊಂದರೆ ಏನಿಲ್ಲ. ಈ ದೇಹ ದಾನ ಮಾಡಿದ್ದು ಅಪ್ಪ ನೀವು ಎಲ್ಲರೂ ಮಾಡ್ಕೊಂಡಿದ್ದೀರಿ, ನಾನು ಮಾಡ್ಕೊಂಡಿದ್ದೆ, ನಮ್ಮ ಫ್ಯಾಮಿಲಿಯಿಂದ ಮಾಡ್ಕೊಂಡಿದ್ದೆ. ಒಂದು ದಿವಸ ವೀರೇಶ್, ನಮ್ಮ KM ವೀರೇಶ್ ನನ್ನನ್ನು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ರಾಮಯ್ಯ ಹಾಸ್ಪಿಟ್ಲ್. ಅದು ಹೇಗೆ ಅಂತ ಗೊತ್ತಿಲ್ಲ, ಅದರೊಳಗೆ ಕರ್ಕೊಂಡು ಹೋಗ್ಬಿಟ್ರು. ಅಲ್ಲಿ ನೋಡಿದರೆ ಅದು ಇದೆಲ್ಲ ಇಟ್ಟಿರೋದು ನೋಡಿ ಗಾಬರಿ ಆಯ್ತು. ಅಲ್ಲಿ ಯಾವುದು ಗುರುತು ಸಿಗಲ್ಲ, ಪೂರ್ತಿ ಇದು ಮಾಡಿರ್ತಾರೆ, ಅದೊಂದು ಸೊಲ್ಯೂಷನ್ ಎಲ್ಲ ಹಾಕಿರ್ತಾರೆ. ಅದು ನೋಡ್ಕೊಂಡು ಬಂದಿದ್ದೆ. ನೆಕ್ಸ್ಟ್ ಇನ್ನೊಂದ್ಸಲ ಹೋದಾಗ ಅಲ್ಲಿ ಇದರಲ್ಲಿ ಟೇಬಲ್ ಮೇಲೆ ನೋಡಿದೆ. ಅದು ನೀವೆಲ್ಲ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಅದೇ ಗೊತ್ತಿಲ್ಲ. ಟೇಬಲ್ ಮೇಲೆ ನೋಡಿದೆ, ಅದು ಗುರುತು ಸಿಗ್ತಾ ಇರಲಿಲ್ಲ. ಈ ದಾನ ಅಲ್ಲಿಂದಲೇ ಬಂತ ನಿಮ್ಮ ಫ್ಯಾಮಿಲಿಗೆ? ಇಲ್ಲ, ದಟ್ ಆ ಕತೆ ನಿಮ್ಗೆ ಗೊತ್ತಿರ್ಬೋದು. ಬಟ್ ಏನಂದ್ರೆ ಒಂದಿನ ಪೇಪರ್ ಓದ್ತಾ ಇರ್ತಾರೆ ನಮ್ಮ ತಂದೆ. ಪೇಪರ್ ಓದ್ತಾ ಇರ್ಬೇಕಾದ್ರೆ ಶವಗಳ್ಳತನದ ಬಗ್ಗೆ ಒಂದು ಆರ್ಟಿಕಲ್. ಅದೇನು ಅಂದ್ರೆ ಯಾರೋ ತೀರೋಗಿದ್ರೆ ಬಂದು ಗುಂಡಿ ತೋಡ್ಬಿಟ್ಟು ಹಾಕ್ಬಿಟ್ಟು ಹೋಗ್ತಾರೆ. ಮತ್ತೆ ಯಾರು ಬಂದು ನೋಡ್ತಾ ಇದ್ರು ಅದನ್ನ? ನಮ್ಮ ನಂಬಿಕೆ ಅವ್ರ ಮಣ್ಣಲ್ಲಿ ಮಣ್ಣಾಗಂತ.
ಅದು ರಾತ್ರಿ ಅದನ್ನ ಬಂದ್ಬಿಟ್ಟು ಇದನ್ನ ತೆಗೆದ್ಬಿಟ್ಟು ಹೆಣ ತೆಗೆದ್ಬಿಟ್ಟು ಅದನ್ನ ತಗೊಂಡೋಗಿ ಮೆಡಿಕಲ್ ಇದಕ್ಕೆ ಸ್ಟಡೀಸ್ಗೆ ಮಾರುವಂತ ಒಂದು ದಂಧೆ. ಈ ತರ ನಡೀತಾ ಇತ್ತು ಅಂತ ಒಂದು ಆರ್ಟಿಕಲ್ ಬಂತು. ಸೊ ಆವಾಗ ನಮ್ಮಪ್ಪ ತೋರಿ ಮನುಷ್ಯ ಸತ್ತ ಮೇಲೂ ಬಿಡಲ್ವಾ, ಇಷ್ಟು ದರಿದ್ರನ ಅಂದ್ಬಿಟ್ಟು ಅವತ್ತು ಡಿಸೈಡ್ ಮಾಡಿ ನಮ್ಮ ಅಕ್ಕನ ಕೂರಿಸ್ಕೊಂಡು ಲೆಟರ್ ಬರುತ್ತಾರೆ. ನಮ್ಮ ಅಕ್ಕನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಬರೆದ್ಬಿಟ್ಟು ಅವ್ರು ರುಜು ಹಾಕಿಟ್ಟಿರ್ತಾರೆ. ಅಂದ್ರೆ ನಾನು ತೀರ್ಕೊಂಡ್ಮೇಲೆ ನನ್ನ ಸ್ವಇಚ್ಛೆಯಿಂದ ನಾನು ನನ್ನ ದೇಹವನ್ನ ದಾನ ಮಾಡ್ತಾ ಇದ್ದೀನಿ ಅಂತ ಒಂದು ಲೆಟರ್ ಬರೆದಿಟ್ಟು ಅದು ನಮ್ಮ ಅಕ್ಕನೇ ಬರೀತಾಳೆ. ಅವರು ಅದಕ್ಕೆ ಸಹಿ ಹಾಕಿ ಇಟ್ಟಿರ್ತಾರೆ. ಆಮೇಲೆ ನನ್ನ ತಂದೆಗೆ ಒಂದು ಚೂರು ಆರೋಗ್ಯ ಹಾಳಾಗೋದಕ್ಕೆ ಶುರು ಆದಾಗ ಹೋಗೋದು ಬರೋದು ಹಾಸ್ಪಿಟಲ್ಗೆ ಕಾಮನ್ ಆಗೋಯ್ತು. 4 ದಿನ ಮನೇಲಿದ್ರೆ 2 ದಿನ ಹಾಸ್ಪಿಟ್ಲು, 4 ದಿನ ಹಾಸ್ಪಿಟಲ್ ಇದ್ರೆ 2 ದಿನ ಮನೆ, ಹಿಂಗೆ ಹೋಗೋದು ಬರೋದು ಏರುಪೇರುಗಳು ಜಾಸ್ತಿ ಆಗ್ತಾ ಹೋಯ್ತು. ಲಾಸ್ಟ್ ಟೈಮ್ ಹೋಗ್ಬೇಕಾದ್ರೆ ಅದೇನೋ ಒಂಥರ ಬೇರೆನೆ ಒಂದು ಕಳೆ ಇತ್ತು ನಮ್ಮ ಅಪ್ಪನಿಗೆ. ಹಿ ಲುಕ್ಡ್ ಡಿಫ್ರೆಂಟ್ ಅಂಡ್ ಇಟ್ ಬಿಕೇಮ್ ವೆರಿ ಸೀರಿಯಸ್. ವೆಂಟಿಲೇಟರ್ಗೆ ಹೋಗಿದ್ದು ಅದು ಇದೆಲ್ಲ ನನಗೆ ಸ್ಟ್ರೈಕ್ ಆಯಿತು. ಇದು ಯಾಕೋ ಸರಿ ಹೋಗ್ತಾ ಇಲ್ಲ, ಯಾರು ಕೇಳಿದ್ರು ಅಫ್ಕೋರ್ಸ್ ಡಾಕ್ಟರ್ಸ್ ಆರ್ ಡೂಯಿಂಗ್ ದ ಜಾಬ್, ಬಟ್ ನಾನು ಹೋಗ್ಬಿಟ್ಟು ಡಾಕ್ಟರ್ ಹತ್ರ ಕೇಳಿದೆ, ಐ ವಾಂಟ್ ಬಾಡಿ ಡೊನೇಷನ್ ಫಾರ್ಮ್. ವಾಟ್ ಆರ್ ಯು ಡೂಯಿಂಗ್? ನೋ ವಿ ಆರ್ ಸ್ಟಿಲ್ ಟ್ರೈಂಗ್. ಸರಿ ಡಾಕ್ಟರ್, ಪ್ರಾಕ್ಟಿಕಲ್ ಆಗಿ ಮಾತಾಡೋಣ. ಅಕಸ್ಮಾತ್ ನನ್ನ ತಂದೆ ಸರಿ ಹೋಗಿ ಮನೆಗೆ ಬಂದರೆ ಇದು ನಿಮ್ಮ ಮುಂದೆ ಹರಿದಾಗ್ತೀನಿ, ಅದಕ್ಕೆ ಒಂದು ಕಾಗದ. ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅವ್ರ ಕೊನೆ ಆಸೆನ ನಾನು ಈಡೇರಿಸದೆ ಬಿಡೋದಕ್ಕಾಗಲ್ಲ. ಐ ವಿಲ್ ಡೂ ದ ಫಾರ್ಮಾಲಿಟೀಸ್ ಆ್ಯಂಡ್ ಕೀಪ್ ಇಟ್ ರೆಡಿ, ದೆನ್ ವಿಲ್ ಸಿ. ಅಲ್ಲಿಗೆ ಒಂದು ಸ್ವಲ್ಪ ಕಮೋಷನ್ ಜಾಸ್ತಿ ಆಯಿತು. ICU ಒಳಗೆ ಹೋಗೋದು ಬರೋದು. ಐ ಕುಡ್ ಸೆನ್ಸ್ ಸಮಥಿಂಗ್ ವಾಸ್ ರಾಂಗ್, ಬಟ್ ಐ ಹ್ಯಾಡ್ ಟು ಸ್ಟೇ ಸ್ಟ್ರಾಂಗ್. ನಾನು ಹೋಗಿ ಫಸ್ಟು ನಮ್ಮ ಅಕ್ಕನ ಹತ್ರ ಸೈನ್ ಹಾಕ್ಸಿದೆ. ಅವಳು ಅಳ್ತಾ ಇದ್ದಾಳೆ, ಸೈನ್ ಹಾಕು. ಏನಕ್ಕೆ? ಸೈನ್ ಹಾಕು. ಏನಕ್ಕೆ? ಸೈನ್ ಹಾಕೋ. ಟೋನ್ ಚೇಂಜ್ ಹಾಕಿದ್ಲು. ಅಮ್ಮನ ಹತ್ರ ಹೋದೆ, ಅಮ್ಮ ಸೈನ್ ಹಾಕು. ಏನಿದು? ಸೈನ್ ಹಾಕು. ಓ ಅದಕ್ಕಾ? ಅದಕ್ಕೆ ಸೈನ್ ಹಾಕಿ ತೊಗೊಂಬಂದು ಇಟ್ಕೊಂಡೆ. ಮಧ್ಯಾಹ್ನ 1:43 1:43 ಸಮಥಿಂಗ್ ಲೈಕ್ ದಟ್. ಹಿ ವಾಸ್ ಡಿಕ್ಲೇರ್ಡ್ ನೋ ಮೋರ್. ಐ ಸೆಡ್ ಓಕೆ. ಆಕ್ರಂದನ ಶುರು ಆಯಿತು, ಬಟ್ ಐ ಹ್ಯಾಡ್ ಟು ಸ್ಟೇ ಸ್ಟ್ರಾಂಗ್. ಐ ಹ್ಯಾಡ್ ಟು ಟೇಕ್ ಡಿಸಿಷನ್ಸ್. ಐ ವಾಸ್ ವೆರಿ ಯಂಗ್ ದಟ್ ಟೈಮ್, 23-24 ವರ್ಷ. ಸಡನ್ ಆಗಿ ನನ್ನ ಮನೆಯ ಕಾಂಪೌಂಡ್ ಬಿದ್ದಾಯ್ತು. ಅಂದ್ರೆ ಅಪ್ಪ ಇಲ್ಲ ಅನ್ನೋದು ಹಾಗೆ. ಎಸ್ ಹಿ ವಾಸ್ ದ ಪ್ರೊಟೆಕ್ಟರ್. ಆಗ ಸಡನ್ ಆಗಿ ಬಾಗ್ಲಿಲ್ಲ, ಕಾಂಪೌಂಡ್ ಬಿದ್ದೋಗಿದೆ. ಇವಾಗ ನಾನು ಮನೇನ ಕಾಪಾಡಬೇಕು. ಐ ಸೆಡ್ ಹಿಂಗಿದೆ ಫಾರ್ಮಾಲಿಟೀಸ್. MS ರಾಮಯ್ಯಗೆ ಫೋನ್ ಮಾಡ್ತೀನಿ. ಅವರು ಹಿಂಗೆ ಹೇಳ್ತಾರೆ 8 hours ಬ್ರಾಕೆಟ್ ಇದೆ, ಎಂಬಾಂಬಿಂಗ್ ಮಾಡಬೇಕು, ಡೂ ವಾಟ್ ಎವರ್ ಡನ್. ಒಂದು ಪ್ರೆಸ್ ಮೀಟ್ ಕರಿತೀನಿ, ಅನೌನ್ಸ್ ಮಾಡ್ತೀನಿ. ಅಲ್ಲಿಗೆ ಈಗ ಅವ್ರ ಅಪ್ಪನ್ನ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ, ಎಂಬಾಂಬಿಂಗ್ ಎಲ್ಲ ಮಾಡಿಕೊಂಡು. ಫೋನ್ ಬರುತ್ತೆ, ರಾಜ್ಕುಮಾರ್ ಅವರು ಆಸ್ಪತ್ರೆಗೆ ಬರ್ತಾ ಇದ್ದಾರೆ ಅಂತ. ಸೊ ಅದೊಂದು ಕೋಆರ್ಡಿನೇಷನ್ನು. ಆ್ಯಂಡ್ ರವೀಂದ್ರ ಕಲಾಕ್ಷೇತ್ರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಪಬ್ಲಿಕ್ ಎಲ್ಲ ನೋಡೋದಕ್ಕೆ ಮಾಡಿಕೊಂಡು ಮನೆಗೆ ಬಂದು ಇದು 8 hours ಆಗಬೇಕು. ಹೌದು, 8 hours ಐ ಹ್ಯಾವ್ ಟು ಹ್ಯಾಂಡ್ ಓವರ್. ಅಲ್ಲಿವರೆಗೂ ಐ ಆಮ್ ಲೈಕ್ ಟೇಕಿಂಗ್ ಕೇರ್ ಆಫ್ ಎವ್ರಿಥಿಂಗ್. ಅಣ್ಣವ್ರು ಬಂದರು, ಈ ಪೇಡ್ ಇಸ್ ಲಾಸ್ಟ್ ರೆಸ್ಪೆಕ್ಟ್. ಚಿಕ್ಕ ಯಜಮಾನ್ರೆ ಏನಾದರೂ ಬೇಕಿದ್ರೆ ದಯವಿಟ್ಟು ಕೇಳಿ ಅಂದರು. ಅವ್ರು ನನ್ನ ಕರಿತಾ ಇದ್ದೆ ಚಿಕ್ಕ ಯಜಮಾನ್ರೆ ಅಂತ, ಅಣ್ಣವರು. ಹೌದಾ? ಅವ್ರು ಯಾವಾಗಲೂ ಅಷ್ಟೇ ಚಿಕ್ಕ ಯಜಮಾನ್ರೆ ಅಂದ್ರೆ ತಾತ. ಅವ್ರ ಯಜಮಾನ್ರು, ನಾನು ಚಿಕ್ಕ ಯಜಮಾನ್ರು ಅಂತ. ಸೊ ಅವ್ರ ಹತ್ರ ಕೊನೆ ಕಾನ್ವರ್ಸೇಷನ್ ಮಾತಾಡಿದಾಗ್ಲೂ ಅವ್ರು ಹೇಳಿದ್ದು ಚಿಕ್ಕ ಯಜಮಾನ್ರೆ ಅಂತಾನೆ ಕರೆದಿದ್ದು ನಾನು. ಅವ್ರಿಗೆ ನನ್ನ ಹೆಸರು ಗೊತ್ತೋ ಇಲ್ವೋ ಅದು ಗೊತ್ತಿಲ್ಲ. ಅವರ ಇದರಿಂದ ಬಂದ್ರಲ್ಲ ವೀರಪ್ಪನ್, ಅವಾಗ ಓಕೆ ಇದು ಮುಗಿಸ್ಬಿಡ್ತೀನಿ. ಅಣ್ಣವ್ರು ಬಂದರು, ಈವೆಂಟ್ ಕೈ ಮುಗಿದು ನನಗೆ ಹೇಳ್ಬಿಟ್ಟು ಹೋದರು. ಎಲ್ಲ ಆಯಿತು. ಕಲಾಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತೀನಿ, ಅಲ್ಲೆಲ್ಲ ಮುಗೀತು. ಇಲ್ಲಿಗೆ ಬರ್ತೀನಿ, ಇಲ್ಲಪ್ಪ ಇಲ್ಲಿದ್ದಾರೆ, ಜಯಂತಿ ಅಮ್ಮ ಅಲ್ಲಿ ಇಲ್ಲಿದ್ದಾರೆ. TV ಹಾಲಲ್ಲಿ ಕೂತ್ಕೊಂಡು ನಾನು ಅವ್ರನ್ನೆಲ್ಲ ನಗಿಸ್ತಾ ಇದ್ದೀನಿ. ಜಯಂತಿ ಅಮ್ಮ, ಅನು, ನಮ್ಮ ಇನ್ನೊಂದಷ್ಟು ಜನ ಅವ್ರು ನಗಿಸ್ತಾ ಇದ್ದೀನಿ. ಜಯಂತಿ ಅಮ್ಮ ಕೇಳೋದು, ಸುಜಾನ್ ಹುಚ್ಚ ಆಗ್ಬಿಟ್ಟಿದ್ದಾನ, ಈಸ್ ಇಟ್ ಬಿಕಮ್ ಶಾಕ್ ಅಂತ. ನಾನು ಇಲ್ಲಮ್ಮ, ನಾನು ನಮ್ಮ ಅಪ್ಪರಿಗೆ ಪ್ರಾಮಿಸ್ ಮಾಡಿದ್ದೆ, ನಿನ್ನ ನಗ್ತಾ ಕಳಿಸ್ಕೊಡ್ತೀನಿ, ಒಂದು ತೊಟ್ಟು ಕಣ್ಣೀರಲ್ಲಿ ನೀರು ಹಾಕಲ್ಲ ಅಂತ. ಅದನ್ನ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಕೊನೆಗಿಲ್ಲೆಲ್ಲ ಮುಗಿಸಿ ಮಾಡೇ ಸರ್. ಬಂದು ಕರ್ಕೊಂಡೋಗಿ ಇಲ್ಲಿಂದ ಅಲ್ಲಿ MS ರಾಮಯ್ಯಗೆ ಬಿಟ್ಟು ಲಾಸ್ಟ್ ಸಲ್ಯೂಟ್ ಹೇಳಿ, ಅಪ್ಪ ನಿನ್ನ ಕೊನೆ ಆಸೆ ನಾನು ಈಡೇರಿಸಿದ್ನಿ, ಯಾವಾಗಲೂ ನನ್ನ ಜೊತೆ ಇರೋ ಬಾಯ್ ಅಂದ್ಬಿಟ್ಟು ಬಂದು ಓಡ್ಕೊಂಬಂದು ಕಾಂಪೌಂಡ್ ಆಚೆ ನಿಂತ್ಕೊಂಡು ಗಳ ಅನ್ಬಿಟ್ಟೆ. ಅಷ್ಟೇ ನನಗೆ ಗೊತ್ತಿರೋದು. ಮನೆಗೆ ಬಂದೆ, ರೂಮಲ್ಲಿದ್ದೆ. ಬೆಳಗ್ಗೆ ಏನೇನಾಗಬೇಕು ಎಲ್ಲ ಕಾರ್ಯಗಳಾಯಿತು. ನಡೀತಾಯಿತು.
ಹಿಂಗಾಯ್ತು. ನನಗೆ ಬರ್ತಿರೋ ಸುದ್ದಿಗಳಲ್ಲಿ ಈ ನಿಮ್ಮ ಮಜಾ ಟಾಕೀಸ್ ಮತ್ತು ಇನ್ನೊಂದು ಕಾರ್ಯಕ್ರಮ ಇದೆಯಲ್ಲ, ಹಾಸ್ಯ ಕಾರ್ಯಕ್ರಮಗಳು, ಅವರಿಗೆ ತುಂಬ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದೀರಿ, ಒಳ್ಳೆ ಪೇಮೆಂಟ್ ಕೊಡ್ತಾ ಇದ್ದೀರಿ, ಒಳ್ಳೆ ಕಾರನಲ್ಲಿ ಸೇವೆ ಮಾಡ್ತಾ ಇದ್ದೀರಿ. ಇದೆಲ್ಲ ನನಗೆ ಬಂದಿರೋದು ಗೊತ್ತಿಲ್ಲ, ಅದು ಹೌದಾ ಅಲ್ವಾ ಅಂತ. ಖಂಡಿತ ಹೌದು ಸರ್. ಕೇಳ್ಬಿಡಿ, ಯಾಕೆ ಆರ್ಟಿಸ್ಟು ಟೆಕ್ನಿಷಿಯನ್ಸ್ಗೆ ಬೇಸಿಕ್ ರೆಸ್ಪೆಕ್ಟ್ ಕೊಡದೇ ಇದ್ರೆ ನಾನೇ ಜಸ್ಟಿಫೈ ಮಾಡ್ಕೊಳಕ್ಕಾಗಲ್ಲ ಸರ್. ಬರೋವಂಥ ಗೆಸ್ಟ್ನ ನಾನು ನಮ್ಮ ರೂಮಲ್ಲಿ ಕೂರಿಸ್ಬಿಟ್ಟು ಫ್ಯಾನಾಗಿ ಕೂರಿಸೋದಕ್ಕಾಗಲ್ಲ ಸರ್. ಒಂದೇ ಒಂದು ದಿನದಲ್ಲಿ ಎಷ್ಟೋ 12-14 ಕ್ಯಾರವ್ಯಾನ್ ನಿಲ್ಸಿದ್ದೆ ನಾನು, ಯಾವ ಸಿನಿಮಾದಲ್ಲೂ ನಿಲ್ಸಿಲ್ಲ ಮಜಾ ಟಾಕೀಸ್ಗೆ. ಹಾಂ ಮನುವಣ್ಣ ಒಂದು ವಿಡಿಯೋ ಮಾಡ್ಕೊಂಡಿದ್ದಾರೆ, ಅದು ನೋಡ್ಬೇಕು ನೀವು, ಹಾಂ ಹೆಂಗಿದೆ ಕ್ಯಾರವ್ಯಾನ್ಗಳು ಅಂತ ಫುಲ್ಲು ಮಾಡ್ಕೊಂಡು ಮಾಡಿದ್ರು. ಓಕೆ 12-14 ಸಮಥಿಂಗ್ ಕ್ಯಾರವ್ಯಾನ್ಸ್ ಇನ್ ಒನ್ ಡೇ. ಹಾಂ ಬೇಸಿಕಲಿ ಏನು ಅಂದ್ರೆ ಹೆಣ್ಣು ಮಕ್ಕಳಿಗೆ ಒಂದು ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ನಾವು ಕಳ್ಸೋದಕ್ಕಾಗಲ್ಲ. ಆಮೇಲೆ ನಾನು ಒಬ್ಬ ಆರ್ಟಿಸ್ಟ್ ಆಗಿ ಟೆಕ್ನಿಷಿಯನ್ ಆಗಿ ಆ ನೋವನ್ನ ಅನುಭವಿಸಿದ್ರಿ. ಅಂಡ್ ಬೇಸಿಕ್ ನೆಸೆಸಿಟೀಸ್ ಅದು ಹೌದು ಇವಾಗಿನ ಕಾಲಕ್ಕೆ. ಆಮೇಲೆ ಎಲ್ಲರ ಹತ್ರನೂ ಮೊಬೈಲ್ ಇದೆ ಸರ್, ಎಲ್ಲಾ ಮೊಬೈಲಲ್ಲೂ ಕ್ಯಾಮ್ರಾ ಇದೆ ಸರ್. ನಾವು ನಿಂತ್ರೆ ಕುಂತ್ರೆ ಓಡಾಡಿದ್ರೆ ಏನೇ ಮಾಡಿದ್ರು ವಿಡಿಯೋ ಮಾಡ್ತಾರೆ ಸರ್. ಇಮ್ಯಾಜಿನ್ ಮಾಡ್ಕೊಳ್ಳಿ, ನನ್ಗೇನೋ ಒಂದು ಯೂರಿನೇಟ್ ಮಾಡೋದಕ್ಕೆ ಒಂದು ಅರ್ಜೆಂಟ್ ಆಯ್ತು ಅನ್ಕೊಳ್ಳಿ. ಸಪೋಸಿಡ್ಲಿ ಐ ಆಮ್ ಸ್ಟ್ಯಾಂಡಿಂಗ್ ಬಿಹೈಂಡ್ ಸಮ್ ಟ್ರೀ, ಯಾವನು ಎಲ್ಲೋ ಅಂತ ಗೊತ್ತಾಗಲ್ಲ. ಹೆಣ್ಮಕ್ಳಿಗೆ ಏನ್ ಮಾಡೋದು, ಡ್ರೆಸ್ ಚೇಂಜ್ಗೆ ಎಲ್ಲಿ ಹೋಗೋದು. ಆ್ಯಂಡ್ ಪೇಮೆಂಟು ನಾನು ಮನುವಣ್ಣನಿಗೆ ಫೋನ್ ಮಾಡಿದೆ. ಫೋನ್ ಮಾಡ್ಬಿಟ್ಟು ಮನುವಣ್ಣ ಏನು ಪೇಮೆಂಟು ಅಂದು. ಅವರು ನನಗೆ ಗೊತ್ತಿಲ್ಲ ಇದು ಹೆಂಗಾಗುತ್ತೆ ಅಣ್ಣ, ನೀವು ಹೇಳಿ ಅಣ್ಣ ಹೆಂಗೆ ಅಂದು. ಅವ್ರು ಏನೋ ಒಂದಂದ್ರು, ಅಂದೆ ಜಾಸ್ತಿ ಆಯ್ತದ ಅಣ್ಣ, ನಿಮ್ಮ ಪೇಮೆಂಟ್ ಕೇಳೋದಕ್ಕೆ ಬರಲ್ಲ, ಸುಮ್ಮನೆ ಕೂತ್ಕೊಳ್ಳಿ, ತುಂಬ ಕಮ್ಮಿ ಕೇಳ್ತಾ ಇದ್ದಾರೆ, ನಾನು ಕೊಡ್ತೀನಿ ಬಿಡಿ. ಅವ್ರು ಕೇಳಿದ 2 ಲಕ್ಷ ಕೊಟ್ಟೆ. ಸುಸ್ತಾಗಿರ್ತಾರೆ ಅವ್ರು ಹಿಂಗೂ ಮಾಡ್ತಾರ, ಏನೋ ಅಂದ್ರು, 100 ರೂಪಾಯಿ ಅಂದ್ರು, ಅಂದೆ ಜಾಸ್ತಿ ಆಯ್ತಾ, ಎಷ್ಟು ಕೊಡ್ತೀರಾ ಅದು? ಅಣ್ಣ ನಿಮ್ ವ್ಯಾಲ್ಯೂ 300 ಇದೆ ಅಣ್ಣ, ನೀವು 100 ರೂಪಾಯಿ ಕೇಳ್ತಾ ಇದ್ದೀರಾ, ನಾನು ಕೊಡ್ತೀನಿ ಬಿಡಿ. ಇದು ತೀರಾ ಅಪರೂಪ, ಇದು ಇಲ್ಲಿ ಸಾಧ್ಯನೇ ಇಲ್ಲ. ಅದು ಕಿರು ತೆರೆ ಆಗಿರ್ಲಿ ದೊಡ್ಡ ತೆರೆ ಆಗಲಿ ಆಗೋದೇ ಇಲ್ಲ ಇದು. ಆ ಥರ ಒಂದು ಕತೆ. ಆಮೇಲೆ ನನಗೆ ಅಮ್ಮನ ದಾನ ಗುಣ ಇದೆಯಲ್ಲ, ನಾನು ಕರುಣಿ ಅಂತ, ಕರ್ಣ ಅಲ್ಲ ಕರುಣಿ. ಅದು ಹೇಗೆ? ನಾನು ಕೆಲವು ಈ ಚದುರು ಚಿತ್ರಗಳು ಬರೀತಿರುವಾಗ ಕೆಲವು ಇದೆಲ್ಲ ಬರೆದಿದ್ದೆ, ಅದ್ರ ಹಿನ್ನೆಲೆಯಲ್ಲಿ ಹೋಗಿ ಹೋಗಿ ದುಡ್ಡು ಕೊಡ್ತಾ ಇದ್ದಾರೆ ಅಮ್ಮ. ಅಂದ್ರೆ ನಾನು ಕೊಡೋದ್ರ ಬಗ್ಗೆ ಮಾತಾಡಲ್ಲ ಸರ್, ಬಟ್ ಒಂದು ನನ್ನ ಅಮ್ಮನಿಗೆ ಬೈತಾ ಇರ್ತೀನಿ. ನಮ್ಮಮ್ಮ ಇಷ್ಟು ವರ್ಷಗಳ ದುಡ್ದಿರೋದನ್ನ ನನ್ನ ಕೈಗೆ ಕೊಟ್ಟಿದ್ದೀರಿ, ನಾನು ಇನ್ವೆಸ್ಟ್ ಮಾಡಿದ್ದೀರಿ, ಅದ್ರಲ್ಲಿ ದಾನ ಮಾಡ್ಕೊಂಡಿರ್ಬೋದು. ಈ ದುಡ್ಡು ಹಂಗೆ ಇರೋದು. ಇವಾಗ ಏನಂದ್ರೆ ನಮ್ಮ ಅಮ್ಮನ ಬ್ಯಾಂಕ್ ಬ್ಯಾಲೆನ್ಸ್ 0. ಅವ್ರು ಅವತ್ತಿನ ಬಂದಿದ್ದು ಸಾಕು ಕಣ ನನಗೆ, ಇದು ಹಿಂಗೆ ಮಾಡ್ಕೋತೀನಿ ಅಂತ ಮಾಡ್ತಾರೆ. ನಾನು ಸಪೋರ್ಟ್ ಮಾಡೆ, ಬಟ್ ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಯಾರಿಗೆ ದಾನ ಮಾಡಿದ್ದು ಅದು ಹಂಗೆ ಇರಲಿ, ಅದು ಯಾರಿಗೂ ಗೊತ್ತಾಗೋದು ಬೇಡ. ದಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್, ನಾವಿಬ್ರು ಅನ್ಕೊಂಡಿರೋದು ಒಬ್ಬ ಆರ್ಟಿಸ್ಟ್ ಆಗಿ ನಮ್ಮ ಇಂಡಸ್ಟ್ರಿಗೆ ನಾವು ಮಾಡುವಂತಹ ಒಂದು ಜವಾಬ್ದಾರಿ, ಒಂದು ಕರ್ತವ್ಯ. ಅದು ದಾನ ಅಂತ ಹೇಳಲೇಬಾರ್ದು ಸರ್. ದಾನ ಅನ್ನೋದು ತುಂಬಾ ದೊಡ್ಡ ಪದ, ಅದನ್ನ ಮಾಡೋರು ದೊಡ್ಡವ್ರು ನಾವಲ್ಲ. ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ, ನಮ್ಮ ಕೈಲಾದಷ್ಟು ಮಾಡ್ತೀವಿ ಸರ್. ಸೊ ಹಾಗಾಗಿ ಮಾಡಬೇಕು. ಬಟ್ ವಾಟ್ ಐ ಟೋಟಲಿ ಬಿಲೀವ್ ಇನ್, ವೆನ್ ಯು ಆರ್ ಡೂಯಿಂಗ್ ಚಾರಿಟಿ, ಲೀವ್ ಯೋರ್ ಕ್ಯಾಮ್ರಾಸ್ ಎಟ್ ಹೋಮ್ ಅಂತ. ಕ್ಯಾಮ್ರಾಗೋಸ್ಕರ ಚಾರಿಟಿ ಮಾಡಬಾರ್ದು, ಅಥವಾ ಇನ್ನೊಂದಕ್ಕೋಸ್ಕರ ಚಾರಿಟಿ ಮಾಡಿ. ಅದಕ್ಕೆ ನಾನು ಅದ್ರ ಬಗ್ಗೆ ಎಲ್ಲೂ ಮಾತಾಡಲ್ಲ. ಚಾರಿಟಿ ಅಂತಲೂ ಕರೆಯಲ್ಲ ನಾನು ಅದನ್ನ. ನನ್ನ ಜವಾಬ್ದಾರಿ, ನನ್ನ ಫ್ಯಾಮಿಲಿಯ ಜವಾಬ್ದಾರಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಆ್ಯಕ್ಟಿಂಗ್ ಕರೀಲಿಲ್ಲ, ಆ್ಯಕ್ಟಿಂಗ್ಗೆ ಇಂಡಸ್ಟ್ರಿ ಕರೀಲಿಲ್ಲ ನನ್ನ ಸರ್. ಅದ್ರ ಬಗ್ಗೆ ನನ್ನ ಆಕ್ಷೇಪಣೆ ಇಲ್ಲ. ನನಗೆ ಸಿಗ್ಬೇಕಾಗಿರೋದನ್ನ ಏನು ಸಿಕ್ಕಿದೆ, ನಾನು ಅದಕ್ಕೆ ನ್ಯಾಯಬದ್ಧವಾಗಿ ಕೆಲಸ ಮಾಡಿದ್ದೀನಿ ಸರ್. ನನ್ಗೆ ಅದ್ರ ಬಗ್ಗೆ ನೋ ಕಂಪ್ಲೇಂಟ್ ಅಟ್ ಆಲ್. ಆಮೇಲೆ ಇಂಡಸ್ಟ್ರಿ ನನ್ನನ್ನು ಕರಿಬೇಕು ಅನ್ನೋದಕ್ಕೆ ಯಾವ ಒಂದು ಏನಂತಾರೆ ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲ. ನಾನು ಆ ಕತೆಗೆ ಸೂಟ್ ಆದರೆ, ಆ್ಯಂಡ್ ಐ ಬೀನ್ ಬ್ಲೆಸ್ಡ್ ವಿತ್ ಗುಡ್ ಸಿನಿಮಾ ಸರ್. ನಾನು ಮಾಡಿರುವಂಥ ಕೆಲವು ಒಂದು ಅದ್ಭುತವಾದಂಥ ಸಿನಿಮಾಗಳು ನನಗೆ ತುಂಬ ತುಂಬ ಹತ್ರವಾಗಿದೆ. ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ ಅಂತ ಒಂದು ಪಿಕ್ಚರ್ ಮಾಡಿದ್ದೀನಿ ನಾನು, ಮೇಘ್ರಾ ಮಾಡಿದ್ದು. ನನಗೆ ತುಂಬ ಹತ್ರವಾದ ಸಿನಿಮಾ ಅದು. ಎದೆಗಾರಿಕೆ ಅಂತ ಒಂದು ಸಿನಿಮಾ ಮಾಡಿದ್ದೀನಿ, ನನಗೆ ತುಂಬ ಇಷ್ಟವಾದಂಥ ಸಿನಿಮಾ ಅದು. ಆಮೇಲೆ ಟಿಪಿಕಲ್ ಕೈಲಾಸ್ ಅಂತ ಒಂದು ಸಿನಿಮಾ ಮಾಡಿದ್ದೀನಿ, ನಂಗೆ ತುಂಬ ಹತ್ರವಾದದ್ದು. ಎಲ್ಲಿದ್ದ ಇಲ್ಲಿ ತನಕ ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ ಸಿನಿಮಾ. ನಾನು ತುಂಬ ಖುಷಿಯಾಗಿ ಮಾಡಿದಂಥ ಸಿನಿಮಾ ಅದು. GST ನನ್ನ ಮೊದಲನೇ ಸಿನಿಮಾ. GST ಇಟ್ ಈಸ್ ಕ್ಲೋಸರ್ ಟು ಮೈ ಹಾರ್ಟ್ ಆ್ಯಂಡ್ ಸೋಲ್. ಸೊ ನನಗೆ ಅದ್ರ ಬಗ್ಗೆ ಆಕ್ಷೇಪಣೆ ಇಲ್ಲ ಸರ್. ನನಗೆ ಯಾಕೆ, ಅಫ್ಕೋರ್ಸ್ ನನಗೆ ಆಸೆಗಳಿತ್ತು, ನಾನು ಇನ್ನೊಂದಷ್ಟು ಸಿನಿಮಾಗಳು ಮಾಡಬೇಕು ಅದು ಇದು ಅಂತಲ್ಲ. ಬಟ್ ಟಿವಿಲಿ ಏನೋ ಒಂದು ಸಾಧನೆ ಮಾಡಿದ್ದೀನಿ ಅಂತ ಅನ್ಸುತ್ತೆ ಸರ್. ಟಿವಿ ಇವಾಗ ಒಂದು ಸಿನಿಮಾ ಬಗ್ಗೆ ಒಂದು ಬುಕ್ ಬರೆದ್ರೆ, ಸುಬ್ಬಯ್ಯ ನಾಯ್ಡು ಇರ್ಬೋದು, ಲೋಕೇಶ್, ಅಮ್ಮ, ನಮ್ಮ ಅಕ್ಕ, ಎಲ್ಲೋ ಒಂದ್ ಕಡೆ ಲೋಕೇಶ್ ಅವರ ಮಗ ಸುಜಾ ಅಂತ ನನ್ನ ಹೆಸರು ಬರ್ಬೋದು.
ಅಥವಾ ಬರ್ದೇನೂ ಇರ್ಬೋದು. ಅವರ ಒಂದು ಅಚೀವ್ಮೆಂಟ್ ಅಂತ ಅದು ಬೇರೆ. ಆದ್ರೆ ಟೆಲಿವಿಷನ್ ಅಂತ ಬಂದಾಗ ಸರ್ ಮೋಸ್ಟ್ಲಿ ಫಸ್ಟ್ ಪೇಜ್ ಅಲ್ಲಿ ಇರ್ತೀನಿ ಸರ್. ಫಸ್ಟ್ ಹೆಸರು ಇಲ್ಲದೆ ಇದ್ರು ಶುರುವಾಗಿ ಇದ್ ಮಾಡೋದ್ರಲ್ಲಿ ಅಲ್ಲಿಂದ ಫಸ್ಟ್ ಆರ್ ಸೆಕೆಂಡ್ ಪೇಜ್ ಅಲ್ಲಿ ಆದ್ರೂ ನನ್ನ ಸಿ ನಾನು ಡಿಫ್ರೆನ್ಶಿಯೇಟ್ ಮಾಡೋದಕ್ಕಾಗಲ್ಲ ಸರ್. ಇವಾಗ ಟೆಲಿವಿಷನ್ ಇಸ್ ವೆರಿ ಪಾಪ್ಯುಲರ್. ಸಿನಿಮಾ ಬಿಸ್ನೆಸ್ ಟಿವಿ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟೋ ಸಲ ಅಲ್ವಾ. ಸೊ ಹಾಗಾಗಿ ಅದು ದೊಡ್ಡದು ಇದು ದೊಡ್ಡದು ಅನ್ನೋದಲ್ಲ. ನನಗೆ ಕೆಲಸ ಮುಖ್ಯ ಸರ್. ಅದು ಬಹಳ ನಾನು ಶ್ರದ್ಧೆಯಿಂದ ಹೇಳ್ಕೊಂಬರೋದು. ಅಂಡ್ ನಾನು ತುಂಬಾ ಸೋಂಬೇರಿ ಮನೇಲಿದ್ರೆ. ಮನೇಲಿದ್ರೆ ಮಾತ್ರ ಶುದ್ಧ ಸೋಂಬೇರಿ. ನಾನಾಯ್ತು, ನನ್ನ ಕೆಲಸ ಆಯ್ತು, ನನ್ನ ರೂಮ್ ಆಯ್ತು, ಏನು ಮಾಡಲ್ಲ. ಜಿಮ್ ಆಯ್ತು, ಸಂಜೆ ಜಿಮ್ಗೆ ಹೋಗಿ ಬಂದ್ರೆ ಮುಗೀತು, ಮನೇಲಿ ಇರ್ತೀವಿ. ಕೆಲಸ ಇದ್ದಾಗ ಸರ್ ಐ ಡೆಡಿಕೇಟ್ ಮೈ ಲೈಫ್. ಕೆಲಸ ಓಕೆ ಮಾಡೋಣ, ಹಾಗೆ ಮಾಡ್ತಾ ಹೋಗ್ತಾ ಇರ್ತೀನಿ. ಬಟ್ ನನಗೆ ಐ ಹ್ಯಾವ್ ನೋ ಕಂಪ್ಲೇಂಟ್ಸ್ ಅಬೌಟ್ ಇಂಡಸ್ಟ್ರಿ. ತುಂಬಾ ಗೌರವಿಸ್ತೀನಿ ಇಂಡಸ್ಟ್ರಿನ. ಇಂಡಸ್ಟ್ರಿಯಲ್ಲಿ ಮಾಡಿರುವಂತಹ ಸಾಧಕರ ಬಗ್ಗೆ ತುಂಬಾ ಅಪಾರವಾದಂಥ ಗೌರವ. ಐ ವಾಂಟ್ ಟು ಫಾಲೋ ದೇರ್ ಫುಡ್ ಸ್ಟೆಪ್ಸ್. ಐ ವಾಂಟ್ ಟು ಬಿಕಮ್ ಲೈಕ್ ದೆಮ್. ಅಂಡ್ ಸಮ್ ಪಾಯಿಂಟ್ ಆಫ್ ಟೈಮ್ ಅದೇ ರೀತಿಯಾದಂಥ ಒಂದು ಡಿಸಿಪ್ಲಿನ್ನ ನಾನು ಅಳವಡಿಸ್ಕೊಂಡು ನನ್ನ ಕೆಲಸದಲ್ಲಿ ತೊಡಗಿಸ್ಕೊಂಡೆ. ಸತಿ ಸುಲೋಚನ ರೀಮೇಕ್ ಅಲ್ಲ ಸರ್, ಮೇಕಿಂಗ್ ಆಫ್ ಸತಿ ಅದು ಎಲ್ಲಿ ಮುಡ್ತು ಸರ್. ಇವಾಗ ಅದ್ರದ್ದು ಸ್ಕ್ರಿಪ್ಟ್ ಬೇಸಿಸ್ ಎಲ್ಲ ಶೇಷಾದ್ರಿ ಸರ್ ರೆಡಿ ಮಾಡ್ಕೊಂಡಿದ್ದಾರೆ. ನಾನು ಈ ಒಂದು ಬ್ಯಾಟ್ಲ್ ಅಲ್ಲಿ ಇರೋದ್ರಿಂದ ಇದು ಮುಗಿದ ತಕ್ಷಣ ನಾನು ಅದಕ್ಕೆ ಕೆಲಸ. ಅದು ಏನು ಕಲ್ಪನೆ ಅದು ಸಿನಿಮಾ ಮಾಡೋದು ಸರ್? ಅದು ಸತಿ ಸುಲೋಚನ ಹೆಂಗೆ ಶುರು ಆಯ್ತು, ಥಾಟ್ ಏನಕ್ಕೆ ಮಾಡಿದ್ರು, ಯಾರ್ಯಾರು ಯಾವ್ಯಾವ ಕ್ಯಾರೆಕ್ಟರ್ಗೆ ಹೆಂಗ್ ಬಂದ್ರು, ಆಮೇಲೆ ಆ ಸಿನಿಮಾ ಮಾಡೋದಕ್ಕೆ ಇವ್ರು ಪಟ್ಟಂತ ಕಷ್ಟಗಳು ಸಿಗುತ್ತಾ ಡೀಟೇಲ್? ಆಗಿದೆ ಸರ್, ಅದ್ರ ಬಗ್ಗೆ ಆಗಿದೆ ಸರ್. ಬ್ಯಾಂಗ್ಳೂರ್ ಯೂನಿವರ್ಸಿಟಿಲಿ ಒಂದಷ್ಟು ಸ್ಕ್ರಿಪ್ಟ್ ಸಿಕ್ಕಿದೆ ಅದ್ರ ಬಗ್ಗೆ. ಆಮೇಲೆ ಹಲವಾರು ವಿಚಾರಗಳನ್ನ ಕಲೆ ಹಾಕಿದ್ದಾರೆ. ಸೊ ಅದು ನಡೆಯುತ್ತೆ. ಬಟ್ ನಾವು ಆಕ್ಚುಲಿ 3ನೇ ತಾರೀಕು ನಾನು ಟೈಟ್ಲು ರಿಜಿಸ್ಟರ್ ಮಾಡಿಸ್ಬಿಟ್ಟೆ. 3334 ಅಂತ ಸತಿ ಸುಲೋಚನ 3334 ಅಂತ ಟೈಟ್ಲು ರಿಜಿಸ್ಟರ್ ಮಾಡಿಸ್ಬಿಟ್ಟೆ. ನಾವು ಆಕ್ಚುಲಿ ಮಾರ್ಚ್ಗೆ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಬಟ್ ಏನಂದ್ರೆ ಒಂದು ಸ್ಕ್ರಿಪ್ಟ್ ಇಸ್ ವೆರಿ ಚಾಲೆಂಜಿಂಗ್ ಸರ್. ವಿ ಕೆನ್ ನಾಟ್ ಸುಮ್ಮನೆ ಇಮ್ಯಾಜಿನರಿ ತರ ಅನ್ನು ಮಾಡೋದಕ್ಕಾಗಲ್ಲ. ಯಾಕಂದ್ರೆ ಇತಿಹಾಸನ ನಾವು ತಿರುವಾಕಕ್ಕಾಗಲ್ಲ, ಅಂದ್ರೆ ಚೇಂಜ್ ಮಾಡೋದಕ್ಕಾಗಲ್ಲ ಒಂದು. ಬಟ್ ಇದು ಸಿನಿಮ್ಯಾಟಿಕ್ ಲೀನಿಯನ್ಸ್ ಇಟ್ಕೊಂಡು ಒಂದು ಸ್ವಲ್ಪ ಮಾಡುವಂತ ಸೀನ್ಗಳಿದೆ. ಅಂದ್ರೆ ನಾವು ಇಮ್ಯಾಜಿನರಿ ಹಿಂಗ್ ಆಗಿರ್ಬೋದೇನೋ, ಈ ಸನ್ನಿವೇಶ ಗೊತ್ತು, ಇದನ್ನ ಹಿಂಗ್ ಆಗಿರ್ಬೋದು ಅಂತ ಅದು ಒಂದು ಸಿನಿಮ್ಯಾಟಿಕ್ ಲಿಬರ್ಟಿಲಿ ಮಾಡ್ತಾ ಇದ್ವಿ. GST ಮುಗಿದು ಒಂದ್ ಸ್ವಲ್ಪ ಸುಧಾರಿಸ್ಕೊಂಡು ಅದಕ್ಕೆ ಕ್ಯಾರೆಕ್ಟರ್ ಬರುತ್ತಾ? ಸುಬ್ಬಯ್ಯನವ್ರ ಕ್ಯಾರೆಕ್ಟರ್ ನಾನೇ ಮಾಡ್ತಿರೋದು. ಸೊ ಅದೆಲ್ಲ ನಡೀತಾ ಇದೆ. ಕ್ಯಾಸ್ಟಿಂಗ್ ಮಾಡ್ಬೇಕಾಗಿದೆ. ಆಮೇಲೆ ವಿ ಹ್ಯಾವ್ ಟು ಗೋ ಬ್ಯಾಕ್ 34ಗೆ ಪೀರಿಯಾಡಿಕ್ ಇದಕ್ಕೆ ಹೋಗ್ಬೇಕಾಗಿದೆ. ಸೆಟ್ಗಳು ಹಾಕ್ಬೇಕಾಗಿದೆ. ಇದೆಲ್ಲ ಇದೆ. ದೊಡ್ಡ ಕೆಲಸ, ತುಂಬಾ ದೊಡ್ಡ ಕೆಲಸ. ಅದು ದಾಖಲೆ. ಆ ಸಿನಿಮಾ ನನ್ನ ಜೀವನದ ಲೈಫ್ ಟೈಮ್ ಅಚೀವ್ಮೆಂಟ್ ಸಿನಿಮಾ. ಇನ್ನೊಂದು ನವಗ್ರಹದಲ್ಲಿ ನೀವೆಲ್ಲ ಆಕ್ಟ್ ಮಾಡಿದ್ರಿ. ದಟ್ ವಾಸ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್. ಕ್ರೆಡಿಟ್ ಗೋಸ್ ಟು ದಿನಕರ್. ಆತ ಇದು ಮಾಡೋದಕ್ಕೆ ಹಲವಾರು ವರ್ಷಗಳ ಹಿಂದೆ ದರ್ಶನ ಅಂತ ಒಂದು ಪಿಕ್ಚರ್ ಮಾಡಿ, ನಿಮ್ಗೂ ಗೊತ್ತದು. ಹೌದೌದು. ಆ ಪಿಕ್ಚರ್ ಮಾಡ್ಬೇಕಾದ್ರೆ ಆತ ಅಸೋಸಿಯೇಟ್ ಆಗಿ ಕೆಲಸ ಕಲಿತಾ ಇದ್ದ ದಿನಕರ್. ಸೊ ಅಲ್ಲಿ ನನ್ಗೆ ಹೇಳಿದ ಕತೆ ಇದು. ಈ ವಿಲ್ಲನ್ಸ್ಗಳು ಮಕ್ಕಳೆಲ್ಲ ಸೇರ್ಕೊಂಡು ಒಂದು ಪಿಕ್ಚರ್ ಮಾಡ್ಬೇಕು, ತುಂಬಾ ಚೆನ್ನಾಗಿದೆ ಪಾಪು, ನೀನ್ ಮಾಡಿದನ್ನ ನಿಜಾಲು ಚೆನ್ನಾಗುತ್ತೆ ಅಂತ ಹೇಳಿ ಅವಾಗಿಂದ ಶುರು ಮಾಡ್ಕೊಂಡು. ಅಂಡ್ ಒನ್ ಆಫ್ ನಾನು ಹೇಳಿದ್ನಲ್ಲ, ಒಂದು 7 ಸಿನಿಮಾಗಳಲ್ಲಿ ನವಗ್ರಹ ಕೂಡ ನನ್ನ ಒಂದು ಹೆಸರು ತೆಗೆಯುವಂತ ಸಿನಿಮಾ. ಅದರಲ್ಲಿ ಹೇಳ್ಬೋದು ಸುಜಾನು ಇದ್ದ. ಅಂದ್ರೆ ವೆರಿ ವೆರಿ ಬ್ಯೂಟಿಫುಲಿ ಎಕ್ಸ್ಪೆರಿಮೆಂಟೆಡ್ ಸಿನಿಮಾ, ಫ್ಯಾಂಟಾಸ್ಟಿಕ್ ಸಿನಿಮಾ. ದರ್ಶನ್ ಬಗ್ಗೆ ಏನಾದ್ರು ಹೇಳ್ಬೋದಾ ಸರ್? ಜೊತೆಲೆ ಬೆಳೆದ್ವಿ, ಚೆನ್ನಾಗಿತ್ತು. ಆಮೇಲೆ ಇವಾಗ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಸರ್, ಐ ಡು ನಾಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್ ಬಿಕಾಸ್ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಬೇಕು ಕೊಡಬಾರ್ದು ಅನ್ನೋಂಥ ದೊಡ್ಡ ವ್ಯಕ್ತಿಗಳು ನಾವಲ್ಲ ಸರ್. ಬಿಕಾಸ್ ವೆನ್ ಇಟ್ ಇಸ್ ಇನ್ ದ ಕೋರ್ಟ್ ಇಟ್ ಇಸ್ ನಾಟ್ ರೈಟ್. ನನಗೆ ಕೆಲವೊಂದು ವಿಚಾರಗಳು ಏನಂದ್ರೆ ಸರ್, ತುಂಬ ಹರ್ಟ್ ಆಗುತ್ತೆ ವೆನ್ ಐ ಸಿ ಅ ಪರ್ಸನ್ ಹೂಸ್. ನಿಮ್ಮ ಜೊತೆ ಇದ್ದಾಗ ಹೇಗಿರುತ್ತಂತ ಅದು ತಾನೇ ನಾವು ಮಾತಾಡ್ಬೇಕಾಗಿರೋದು. ಅಲ್ಲ, ಗೊತ್ತಿರೋದನ್ನ ಮಾತಾಡ್ಬೇಕು. ಹೌದು. ಅಲ್ಲ ಸರ್, ನಾವು ಹಂಗೆ ತರಲೆಗಳೇ ಸರ್, ತರಲೆ ಮಾಡ್ಕೊಂಡು ತೀಟೆ ಮಾಡ್ಕೊಂಡು ಹಂಗೆ ಇದ್ವಿ. ಸೊ ಅಷ್ಟೇ. ವಾಟ್ ಎಲ್ಸ್ ಕ್ಯಾನ್ ಐ ಸೇ? ಭಗವಂತ ಬರೆಯೋ ಸ್ಕ್ರಿಪ್ಟ್ ಮುಂದೆ ನಾವೇನೂ ಇಲ್ಲ ಸರ್. ಹಿ ಈಸ್ ದ ಬೆಸ್ಟ್ ಸ್ಕ್ರಿಪ್ಟ್ ರೈಟರ್. ಐ ಡೋಂಟ್ ನೋ ವಾಟ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಹಿ ಗಿವ್ಸ್ ಇನ್ ಲೈಫ್. ವೆರಿ ಅನ್ಫಾರ್ಚುನೇಟ್. ಅಂಡ್ GST ಎಂತ ಇದು? GST
ಅದು ಯಾಕೆ ಕಲ್ಪನೆ ಹೇಗೆ ಬಂತದು? ನಿದ್ದೆ ಇದು ಅಲ್ಲಿ ಬರ್ದಿದೆ ನೋಡಿ, ಡ್ರೀಮ್ ಬೈ ಸುಜನ್ ಲೊಕೇಶನ್. ಹೌದೌದು, ಅದು ಡ್ರೀಮ್ ಅಲ್ಲೇ ಬಂದಿದ್ದು, ಕನ್ಸಲ್ಲಿ ಸಿನಿಮಾ ಸಬ್ಜೆಕ್ಟ್. ಹೌದು, ಮಲಗಿರುವಾಗ ಕನ್ಸಲ್ಲಿ ಬಂದಂತ ಸಬ್ಜೆಕ್ಟ್ ಇದು. ಓಕೆ. ಸುಮ್ಮನೆ ಏನೋ ಒಂದು ಇದು ಮಾಡ್ತಾ ಇದ್ದೆ, ಒಂದು ದೇವ್ಗಳ ಫ್ರೆಂಡ್ ಆಗುತ್ತೆ ಏನಾಗ್ಬೋದು ಅಂತ. ಆಮೇಲೆ ಜಿಮ್ ಅಲ್ಲಿ ಈ ಥ್ರೆಡ್ಮಿಲ್ ಮಾಡ್ತಾ ಸೈಕ್ಲಿಂಗ್ ಮಾಡ್ತಾ 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 ಯೋಚನೆ ಬಂತು, ಯಾಕೆ ಇದನ್ನ ಡೆವಲಪ್ ಮಾಡಬಾರ್ದು ಅಂತ. ಒಂದು 2-3 ತಿಂಗಳು ಒಂದು 2-3 ಡೈಮೆನ್ಷನ್ ಅಲ್ಲಿ ಯೋಚನೆ ಮಾಡ್ತಾ ಇದ್ದೆ, ಏನ್ ಮಾಡ್ಬೋದು, ಯಾವ ತರ ಹೋಗ್ಬೋದು, ಅದು ಇದು ಅಂತಲ್ಲ. ಒಂದು ದೆವ್ವಕ್ಕೆ ನನ್ನ ಮೇಲೆ ಲವ್ ಆಗ್ಬಿಟ್ರೆ ಹೆಂಗೆ ಅನ್ನೋದು ಥಾಟ್ ಬಂತು. ಓಕೆ. ಅಂದ್ರೆ ಒಂದು ದೆವ್ವಕ್ಕೆ ಒಂದು ಫೀಲಿಂಗ್ ಕೊಡಿಸೋಣ ಅಂತ. ಸತ್ತ ಮೇಲೆ ಒಂದು, ಬಿಕಾಸ್ ಪರಿಕಲ್ಪನೆ ಇಲ್ವಲ್ಲ, ಗೊತ್ತಿಲ್ವಲ್ಲ. ಸೊ ಅದೇನ್ ಬೇಕಂದ್ರೆ ಆಗ್ಬೋದು, ಯಾಕೆ ಮಾಡಬಾರ್ದು ಅಂತ ಆ ಡೈಮೆನ್ಷನ್ ಅಲ್ಲಿ ಯೋಚನೆ ಮಾಡ್ತಾ ಇದ್ದೆ. ಅದು ಒಂದು ಕ್ಯಾರೆಕ್ಟರ್ ಬಗ್ಗೆ ಆಗ್ಬಿಡುತ್ತೆ, ಕನ್ವಿನ್ಸ್ ಮಾಡೋದಕ್ಕಾಗಲ್ಲ. ಆಮೇಲೆ ಏನು ಆಮೇಲೆ ಯೋಚನೆ ಮಾಡ್ಕೊಂಡು, ಓಕೆ ಗ್ರೂಪ್ ಆಫ್ ದೆವ್ಗಳಿದ್ರೆ ಹೆಂಗೆ, ಅವ್ರಗಳಿಗೆ ಏನೇನೋ ಪ್ರಾಬ್ಲಮ್ಗಳಿದ್ರೆ ಹೆಂಗೆ, ದೆವ್ಗಳಿಗೆ ಪ್ರಾಬ್ಲಮ್ ಇರುತ್ತಾ ಅಂತ ಹುಳ ಬಿಟ್ಕೊಂಡೆ. ದೆವ್ಗಳಿದ್ರೆ ನಮಗ್ ಪ್ರಾಬ್ಲಮ್ ಅನ್ನೋದು ಒಂದು ಅಲ್ವಾ. ದೆವ್ವ ಬಂದ್ರೆ ಎದುರಿಸ್ಬಿಡುತ್ತೆ, ಮೈ ಮೇಲೆ ಬಂದ್ಬಿಡುತ್ತೆ. ಅದು ದೆವ್ಗಳಿಗೆ ಪ್ರಾಬ್ಲಮ್ ಇದೆಯಲ್ವಾ ಯಾರಿಗೂ ಗೊತ್ತು. ಅಲ್ಲಿಂದ ಶುರುವಾಗಿದ್ ಕತೆ ಸರ್. ಅದಕ್ಕೆ ಗೋಸ್ಟ್ ಇನ್ ಟ್ರಬಲ್. ಆ GST ಇಟ್ಟಿದ್ರು ಹಂಗೆ ಬಂದ್ಬಿಡ್ತು. ನಾನು LPG ಅಂತ ಇಡೋಣ ಅಂತಿದ್ದೆ. LPG ಅಂದ್ರೆ ಆ LP ಗೆ ಹುಡುಕ್ತಾ ಇದ್ದೆ ಪದ, G ಗೆ ಗೋಸ್ಟ್ ಸಿಕ್ಬಿಟ್ಟಿತ್ತು. ಸೊ ನನ್ನ ಕಥೆಯಲ್ಲಿ ಗೋಸ್ಟ್ ಇದೆ, LP ಗೆ ಏನಾದ್ರು ಹುಡುಕ್ಬೇಕಾಗಿತ್ತು. ಲೋಕಲ್ ಪ್ರಾಬ್ಲಮ್ ಗೋಸ್ಟ್, ಲಾಟ್ಸ್ ಆಫ್ ಪ್ರಾಬ್ಲಮ್ ಗೋಸ್ಟ್, ಈ ತರದ್ದು ಹುಡುಕ್ತಾ ಇದ್ದೆ. ಹಿಂಗೆ ಪಾಪ್ಯುಲರ್ ಆಗಿ ಎಲ್ಲರಿಗೂ ಗೊತ್ತಾಗುವಂತ ಒಂದು ಪದ ಏನು ಅಂದಾಗ, ಪ್ರತಿನಿತ್ಯ ಬಳಕೆ ಮಾಡೋದಂಥದ್ದು ಏನು ಅಂದಾಗ, ಯಾರು ನನ್ನ ಹೆಂಡ್ತಿನೋ ನಮ್ಮ ಅಕ್ಕನೋ ಯಾರೋ ಹೇಳಿದ್ರು ಗ್ಯಾಸು ಅಂದ್ರು. LPG ಇಡೋಣ ಚೆನ್ನಾಗಿದೆ. ಆಮೇಲೆ ಹಿಂಗೆ ಮಾಡ್ಬೇಕಾದ್ರೆ ತುಂಬಾ ಕಾಮನ್, ಅಂದ್ರೆ ನೇಷನ್ ವೈಡ್ ಗ್ಯಾಸ್ ಇಲ್ದಿರೋ ಮನೇನೂ ಇದೆ. ಇದನ್ನ ಬಿಟ್ಟು ಇದು ಯಾರಿಗೂ ಗೊತ್ತಿಲ್ಲ ಅನ್ನೋದು ಏನು ಅಂತ ಅನ್ಬೇಕಾದ್ರೆ, ಅದು ಟ್ಯಾಕ್ಸು GST, ಅದು GST ಕರೆಕ್ಟ್. GST ಏನ್ ಮಾಡೋದು ಸುಮ್ಮನೆ ಮಾಯ್ತಾ ನಮ್ದು ಗೋಸ್ಟ್ ಟ್ರಬಲ್. ಗೋಸ್ಟ್ ಸಿಕ್ಬಿಡ್ತು, ಟ್ರಬಲ್ ಸಿಕ್ತು. ಎಸ್ಗೆ ಏನ್ ಮಾಡ್ಲಿ? ಓಕೆ. ಅದಕ್ಕೆ ಗೋಸ್ಟ್ ಇರೋದ್ರ ಗೋಸ್ಟ್ ಮಾಡ್ಬಿಟ್ಟೆ. ಕ್ರಿಯೇಟಿವ್ ಲಿಬರ್ಟಿ. ಇಲ್ಲಿ G ಇದೆ, S ಇದೆ, T ಇದೆ, GST ಗೋಸ್ಟ್ ಇನ್ ಟ್ರಬಲ್ ಆಯ್ತು. ಮಾರ್ಕೆಟಿಂಗ್ ಮಾಡ್ಬೇಕಲ್ಲ, ಅದಕ್ಕೆ ಗೋಸ್ಟ್ ಇನ್ ಟ್ರಬಲ್ ಅನ್ನೋದು ಥಿಯೇಟರ್ ಬಂದ್ಮೇಲೆ ಗೊತ್ತಾಗುತ್ತೆ. ಅದಕ್ಕೆ GST ಗೆ ಗೋ ಸಿ ಇನ್ ಥಿಯೇಟರ್ ಮಾಡ್ಬಿಟ್ಟೆ. ಗೋ ಸಿ ಇನ್ ಥಿಯೇಟರ್ ಏನಕ್ಕೆ ಅಂದಾಗ ಅಲ್ಲಿಗೆ ಬಂದಾಗ ಗೊತ್ತಾಗುತ್ತೆ ಗೋಸ್ಟ್ ಇನ್ ಟ್ರಬಲ್ ಅಂತ. ಸೊ ಇದು ಒಂದು ಪರಿಕಲ್ಪನೆ ಅನ್ಕೊಂಡು ಮಾಡಿದಂಥದ್ದು. ಎಷ್ಟು ಲಿಮಿಟೆಡ್ ಟೈಮ್ನಲ್ಲಿ ಆಯ್ತು ಇದು ಶೂಟಿಂಗ್ ಎಲ್ಲ? ಸರ್ ಇದು ಶೂಟಿಂಗ್ ಬೇಗ ಮಾಡಿದ್ವಿ, ಪೋಸ್ಟ್ ಪ್ರೊಡಕ್ಷನ್ ತುಂಬಾ ಟೈಮ್ ಹಿಡಿತು ಸರ್. ಏನಕ್ಕೆ ಅಂದ್ರೆ ರೋಟೋ ಎಫೆಕ್ಟ್. ಇವಾಗ ಈ ಪೋಸ್ಟರ್ ನೀವು ನೋಡಿದ್ರೆ, ಇವಾಗ ನಾನಿದ್ದೀನಿ, ಆಮೇಲೆ ಹೀರೋಯಿನ್ ಇದ್ದಾಳೆ. ಎಲ್ಲಿದ್ದಾಳೆ ಹೀರೋಯಿನ್? ಇವಳು. ನಾವಿಬ್ರು ಲೈವ್, ಇನ್ ಮಿಕ್ಕಿದಷ್ಟು ಜನ, ಆಮೇಲೆ ಗಿರಿ, 3 ಜನ ಲೈವ್ ಅಂದ್ರೆ ಬದುಕಿರೋ ಕ್ಯಾರೆಕ್ಟರ್ಸ್. ಇನ್ ಮಿಕ್ಕಿದಷ್ಟು ದೆವ್ಗಳೇ, ಅವರು ಬೇರೆ ಕಲರ್ ಅಲ್ಲಿ ಇರ್ತಾರೆ, ಸೇಪಿಯಾ ಕಲರ್ ಅಲ್ಲಿ ಇರ್ತಾರೆ. ನಾವ್ ಇವಾಗ ಏನ್ ಕಲರ್ ಡ್ರೆಸ್ ಹಾಕೊಂಡಿದೀವಿ ನಾವ್ ಹಿಂಗಿರ್ತೀವಿ. ಅವ್ರ ಪಕ್ಕದಲ್ಲಿ ನಿಂತಿದ್ದಾರೆ ಅಂದ್ರೆ ಅವರು ನಮ್ಮಮ್ಮನ ಡ್ರೆಸ್ ಇದೆ ನೋಡಿ, ಆ ಡ್ರೆಸ್ ಅಲ್ಲಿ ಕಂಪ್ಲೀಟ್ ಇರ್ತಾರೆ, ಒಂಥರ ಬ್ಲಾಕ್ ಅಂಡ್ ವೈಟ್ ಅಂತ ಅನ್ಕೊಳ್ಳಿ. ಸೊ ನಿಮ್ಗೆ ಗೊತ್ತಾಗುತ್ತೆ ಯಾರು ಬದುಕಿರೋರು ಯಾರು ದೆವ್ಗಳು. ದಟ್ ಟುಕ್ ಅ ಲಾಟ್ ಆಫ್ ಟೈಮ್. ಅದು ಒಂದೊಂದೇ ಫ್ರೇಮ್ ಮಾಡ್ಬೇಕು. ಆಮೇಲೆ ಒಂದು ಫ್ರೇಮ್ ಅಲ್ಲಿ 6 ಜನ ಇದ್ದಾರೆ ಅಂದ್ರೆ 6 ಜನಕ್ಕೆ ರೋಟೋ ಮಾಡ್ಬೇಕು. ಅದು 70 ನಿಮಿಷ ಇದೆ. ಅದು ಫಸ್ಟ್ ಟೈಮ್ ಇನ್ ಕನ್ನಡ ಇಂಡಸ್ಟ್ರಿ. ಸೊ ಹಾಗಾಗಿ ಅದೊಂದು ದೊಡ್ಡ ಒಂದು ಟೈಮ್ ತಗೋತು. 2 ವರ್ಷ ಆಯ್ತು ಸರ್ ಸಿನಿಮಾ ಮಾಡೋಕ್ಕೆ. 2 ವರ್ಷ ಆಗಿದೆ. ಕೋವಿಡ್ ಸೆಕೆಂಡ್ ವೇವ್ ಆದ್ಮೇಲೆ ಇದಕ್ಕೆ ಈ ಕತೆಗೆ ತಲೆ ಹುಳ ಬಿಟ್ಕೊಂಡು ಶುರು ಮಾಡಿ 1-2 ವರ್ಷದ ಮೇಲೆ ಕತೆ ಮಾಡಿ, ಕತೆಗೆ 2 ವರ್ಷ ಬೇಕಾಯ್ತು. ನಾಟ್ ದಟ್ ಕತೆಗೆ ಕೂತಿದ್ದೆ ನಾನು 2 ವರ್ಷ ಅಂತಲ್ಲ, ಕೆಲ್ಸಗಳ ಮಧ್ಯೆ ಇದಕ್ಕೂ ಟೈಮ್ ಕೊಟ್ಟು ಯೋಚನೆ ಮಾಡಿ ಟೀಮ್ ಸೇರಿಸಿ ಒಂದಷ್ಟು ಹರಟೆಗಳು ಹೊಡೆದು ಈ ಥರ ಎಲ್ಲ ಆಗಿತ್ತು. ಈಗ ವೈಯಕ್ತಿಕವಾಗಿ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದಿದ್ರೆ, ಇದ್ದಕ್ಕಿದ್ದಾಗಿ ಒಂದು ಚಾನಲ್ದ ವರ್ಕ್ ಬಂತು ನನಗೆ, ಒಪ್ಕೊಂಡೆ. ಮತ್ತೊಂದು ಚಾನಲ್ದ ವರ್ಕ್ ಬಂತು, ಅದನ್ನು ಒಪ್ಕೊಂಡೆ. ಇನ್ನೊಂದು ಯೂಟ್ಯೂಬ್ನ ವರ್ಕ್ ಬಂತು, ಅದನ್ನು ಒಪ್ಕೊಂಡೆ. ಎಲ್ಲ ಒಪ್ಕೊಂಡು ಮಾಡ್ತಾ ಇದ್ದೆ. ನನ್ನನ್ನು ನಾನೇ ಮರೆತೆ. ನನ್ನ ಹೆಂಡತಿ ಜೊತೆ ಮಾತಾಡಲಿಕ್ಕೆ ಟೈಮ್ ಇರಲಿಲ್ಲ. ನಿಮ್ಮ ಹೆಂಡತಿ ಜೊತೆ ಹೇಗೆ? ಇಲ್ಲ, ಆ ವಿಚಾರದಲ್ಲಿ ನಾನು ಸ್ವಲ್ಪ ಸೆನ್ಸಿಟಿವ್ ಸರ್. ನಾನು ಐ ಲವ್ ಟು ಸ್ಪೆಂಡ್ ಟೈಮ್ ಮಕ್ಕಳ ಜೊತೆ. ಓಕೆ. ಒಂದು ಏನಕ್ಕೆ ಅಂದ್ರೆ, ನಾನು ಅದನ್ನ ಏನಕ್ಕೆ ಮಾಡ್ತೀನಿ ಅಂದ್ರೆ, ದೊಡ್ಡವನ್ ಬೆಳೆದಿದ್ದೆ ಗೊತ್ತಾಗಿಲ್ಲ. ಅವ್ನು ಹಿಂಗೆ ಓಡಾಡ್ಕೊಂಡೆ ಹಿಂಗ್ ಬೆಳೆದ್ಬಿಟ್ಟ. ಯಾಕಂದ್ರೆ ಯಾವಾಗ್ಲೂ ಮಜಾ ಟಾಕೀಸ್. ಅವ್ನ್ ಸ್ಕೂಲ್ಗೆ ಹಾಕಿ ಎಲ್ಲ ಮಾಡಿ ಎಲ್ಲ ನೋಡ್ಬಿಟ್ಟು ಹಿಂಗಿದ್ದವನು ಅಂಬೆಗಾಲ್ ಇಟ್ಕೊಂಡು ಹೋಗ್ತಾ ಇದ್ದವನು ಮಜಾ ಟಾಕೀಸ್ ಹಿಂಗ್ ಸುತ್ತಾಡ್ಕೊಂಡೆ ಹಿಂಗ್ ಬೆಳೆದ್ಬಿಟ್ಟ.
ಐ ಲಾಸ್ಟ್ ಮೈ ಟೈಮ್ ಆಫ್ ಇಸ್ ಚೈಲ್ಡ್ಹುಡ್. 2ನೇ ಮಗು ಜೊತೆ ನಾನು ಅದು ಮಾಡ್ತಾರೆ. ಐ ಸ್ಪೆಂಡ್ ಎಷ್ಟಾಗುತ್ತೆ ಅಷ್ಟು ಅವನ ಜೊತೆ ಆಟ ಆಡ್ಕೊಂಡು, ದೊಡ್ಡವನ ಜೊತೆ ಮಾಡ್ಕೊಂಡು. ಈಗಲೂ ದೊಡ್ಡವನು ನನ್ನ ಪಕ್ಕ ಮಲಗದೆ ನಿದ್ದೆ ಬರಲ್ಲ ಅವನು. ಓಕೆ, ನಾನು ಇರಲೇಬೇಕು. ಅವನ್ನ ಏನಾದರೂ ಬೈ ಚಾನ್ಸು ಸೈಡಿಗೆ ತಳ್ಳಿಸ್ಕೊಂಡು ಮಲಗಿದ ಮೇಲೆ ಸೈಡಿಗೆ ತಳ್ಳಿ ನಾನು ನನ್ನ ಹೆಂಡತಿ ಮಾತಾಡ್ಕೊಂಡು ಏನಾದರೂ ಮಲಗಿದ್ದೀವಿ ಅಂತಂದರೆ ಬೆಳಗ್ಗೆ ಎದ್ರೆ ಅವ್ನು ಕೇಳ್ತಾನೆ ಯಾಕೆ ನನ್ನ ಸೈಡಿಗೆ ತಳ್ಳಿದ್ರಿ. ಅಷ್ಟರ ಮಟ್ಟಿಗೆ ನಂದೊಂದು ಬಾಂಡೇಜು. ಆ್ಯಂಡ್ ಒಂದು ಏನಂದರೆ ನಿಮ್ಮದು ಫೀಲ್ಡ್ ವರ್ಕ್ ಜಾಸ್ತಿ ಇರುತ್ತೆ ಸರ್. ಹೌದು, ಹೋರಾಟ ಅದು ಇದು ಎಲ್ಲ. ನಂದು ಗೇಟಿಂದ ಆಚೆ ಹೋದ್ರೆ ರೈಟ್ ಸೈಡ್ಗೆ ಹೋದ್ರೆ ಜಿಮ್ಮು, ಲೆಫ್ಟ್ಗೆ ಹೋದ್ರೆ ಸ್ಟುಡಿಯೋ, ಬೇರೆ ಇನ್ನೆಲ್ಲೂ ಹೋಗಲ್ಲ. ಬೆಂಗಳೂರಲ್ಲಿ ಆ ಪಾರ್ಟಿ ನಡೀತದೆ, ಈ ಪಾರ್ಟಿ ನಡೀತದೆ, 99.99999% ನಾನು ಆಚೆ ಹೋಗಲ್ಲ. ಮನೆ ಇಲ್ಲ, ನನ್ನ ಕ್ಲೋಸ್ ಸರ್ಕಲ್ ಇದೆ ಸರ್, ತುಂಬ ಕಮ್ಮಿ ಜನ, ಒಂದು 8-10 ಜನ ಅಂತ ಅನ್ಕೊಳ್ಳಿ. ಅವ್ರ ಮನೆಗೆ ಹೋಗ್ತೀನಿ. ಅದರಲ್ಲೂ ಸೆಲೆಕ್ಟೆಡ್ ಒಬ್ರು ಇಬ್ರು. ಇಲ್ಲೊಬ್ರು ಅನಿಲ್ ಅಂತ ಇದ್ದಾನೆ ನನ್ನ ಫ್ರೆಂಡ್, ಇನ್ನೊಬ್ಬ ಪಲ್ಗುಣ ಅಂತ ಇದ್ದಾನೆ, ಶಶಾಂಕು. ಅವರು ಅದರಲ್ಲೂ 99% ನಮ್ಮ ಮನೇಲೇ ಸೇರ್ತೀವಿ. ಯಾವಾಗಲೂ ಮನೇಲೇ ಇರ್ತೀನಿ, ಹೋಗ್ತೀನಿ, ಶೂಟಿಂಗ್ ಮುಗಿಸ್ಕೋತೀನಿ, ಮನೆಗೆ ಬರ್ತೀನಿ, ದಿನ ಸಂಜೆ ಜಿಮ್ಗೆ ಹೋಗ್ತೀನಿ, ಮನೆಗೆ ಬರ್ತೀನಿ. ಐ ಆಮ್ ಹ್ಯಾಪಿ. ನನಗೆ ಈ ಆಚೆ ಕಡೆ ಹೋಗೋದು, ಪಾರ್ಟಿಗಳು ಮಾಡೋದು, ಅದ್ಯಾವುದೋ ಪಬ್ಗೆ ಹೋಗೋದು ಸುತಾರಾಮ್ ಇಷ್ಟ ಇಲ್ಲ. ಯಾಕಂದ್ರೆ ಅದರಲ್ಲೂ ಒಂದು ಕಾರಣ ಇರುತ್ತೆ. ಹೋಗಿದ ತಕ್ಷಣ ಸರ್ ನಮಸ್ಕಾರ ಸರ್, ಸರ್ ದೊಡ್ಡ ಫ್ಯಾನ್ ಸರ್, ಚೇರ್ ಸರ್, 2 ಬೇಗ ಗುರು ಒಂದು ಫೋಟೋ, ಆಮೇಲೆ ನೆಕ್ಸ್ಟ್ ಸುಜಾನ್ ಫೋಟೋ ಕೊಡ್ತೇನಾ ಅಂದರೆ ನಾನು ಅಲ್ಲಿ ಹೋಗ್ಬಿಟ್ಟು ದುಡ್ಡು ಕೊಟ್ಟು ತಿಂದು ಕುಡ್ದು ಅವ್ರ ಹತ್ರ ಲವ್ ಅಂತ ಅನ್ನಿಸ್ಕೋಬೇಕು. ಆ್ಯಂಡ್ ನನ್ಗೆ ಆ ಕಲ್ಚರ್ ಇಷ್ಟ ಇಲ್ಲ. ಐ ಆಮ್ ನಾಟ್ ಇನ್ ಟು ಇಟ್. ಅಂತ ಅಮ್ಮನನ್ನು ಪಡೆದಿದ್ದಕ್ಕೆ ಸೃಜನ್ ಖುಷಿ ಪಡೋದಾ ಅಥವಾ ಇಂಥ ಮಗನನ್ನು ಪಡೆದಿದ್ದಕ್ಕೆ ಅಮ್ಮ ಖುಷಿ ಪಡೋದು? ಇಲ್ಲ, ಐ ಆಮ್ ಬ್ಲೆಸ್ಡ್. ನಾನು ಹೇಳಿದ್ನಲ್ಲ ನನ್ನ ತಂದೆ ತಿರೋದಾಗ ಒಂಥರ ನಮ್ಮ ಮನೆ ಕಾಂಪೌಂಡ್ ಬಿದ್ದೋದಂಗೆ. ಆದ್ರೆ ಆ ಕಾಂಪೌಂಡ್ನ ಇಷ್ಟು ಎತ್ತರಕ್ಕೆ ಕಟ್ಟಿರೋದೇ ನಮ್ಮಮ್ಮ. ನನ್ಗೆ ಎಷ್ಟೋ ಜನ ಹೇಳಿದ್ರು ಅದೇನಂದ್ರೆ ಮಜಾ ಟಾಕೀಸ್ ಪಾಪ್ಯುಲಾರಿಟಿ ಜಾಸ್ತಿ ಆದಾಗ ಇಣುಕ್ ನೋಡೋದೆಲ್ಲ ಮಾಡಿದ್ರು ಸರ್, ಪ್ರೈವಸಿ ಹೋಗ್ಬಿಟ್ಟು. ಯಾಕಂದ್ರೆ ಅಲ್ಲೇ ನಮ್ಮ ಡೈನಿಂಗ್ ಟೇಬಲ್ ನಿಮ್ಗೆ ಗೊತ್ತು, ಎದುರುಗಡೆನೆ ಕಾಂಪೌಂಡ್ ಇದೆ. ಸೊ ಪ್ರೈವಸಿ ಹೋಗ್ಬಿಡೋದು, ಅಲ್ಲಿ ಕೆಳಗಡೆಯಿಂದ ಇಣುಕ್ ನೋಡೋದೆಲ್ಲ, ಅದನ್ನೆಲ್ಲ ಕವರ್ ಮಾಡಿಸ್ಬಿಟ್ಟು ಒಂದ್ ಸ್ವಲ್ಪ ಹೈಟ್ ಎತ್ತರ ಮಾಡಿದೆ. ಏನಿಲ್ಲ, ನಮಗೊಂಚೂರು ಪ್ರೈವಸಿ ಇರ್ಲಿ ಅಂತ, ಇನ್ನೇನಿಲ್ಲ. ಅದಕ್ಕೆ ಎಲ್ಲರೂ ನೋಡಿದೆ, ಮಜಾ ಟಾಕೀಸ್ ಬಂದ ತಕ್ಷಣ ಹೈಟ್ ಮಾಡ್ಬಿಟ್ಟ, ಏನ್ ಮಾಡ್ಲಿ ಇವರು, ಅದು ಮಾಡ್ಲಿಲ್ಲ ಅಂದ್ರೆ ಹಿಂಗೆ ಎಲ್ಲ ಬಾಗಿಲು ತೆಗ್ಬಿಟ್ಟು ಬರ್ರಪ್ಪ ನಮ್ಮ ಮನೇಲಿ ಏನೇನಾಗ್ತಿದೆ ಎಲ್ಲ ನೋಡ್ರಿ ಅಂತ ಹೇಳಕ್ಕಾಗುತ್ತೆ. ಒಂದ್ ಸ್ವಲ್ಪ ಹೈಟ್ ಮಾಡಿಸ್ದೆ. ಅಲ್ಲೆಲ್ಲ ಯಾವ್ದೋ ಒಂದು ಇದೆ ಹೊಸ ಮನೆ ಬಂತು, ಅವ್ರು ಯಾವ್ದೋ ಒಂದು CCTV ಹಾಕಿದ್ರು, ನಮ್ಮ ಮನೆ ಕಾಣಿಸ್ತೈತೆ. ಸರ್ ಮನೆ ಬಾಗ್ಲಿರೋದು ಬಾಗ್ಲು ಹಾಕೊಳಕಲ್ವ ಸರ್, ಮತ್ತೆ ಅದನ್ನು ಮಾಡ್ತಾ ಇದ್ರೆ ನೋಡ್ದಾ ಸುಜಾ ಹೈಟ್ ಮಾಡ್ಬಿಟ್ಟ. ಇವ್ರು ನೋಡ್ರಿ ರಿನೋವೇಟ್ ಮಾಡಿಸಿದ್ರು ಸರ್, ಅದು ಅವ್ರ ರೂಮ್ ಸರ್, ಅದು ನಮ್ಮ ರೂಮಲ್ಲಿ ಕಾಣುತ್ತೆ ಸರ್. ಇಲ್ಲಿಂದ ಇದು ಕವರ್ ಮಾಡತ್ತಪ್ಪ ಸರ್. ಇಷ್ಟೇ ಸರ್. ನಾನು ಆಮೇಲೆ ಇನ್ನೊಂದೇನು ಗೊತ್ತಾ ಸರ್, ನಿಮ್ಗೆ ಗೊತ್ತಿರೋ ಹಂಗೆ ಕಮೆಂಟ್ಸು, ಮಣ್ಣು ಮಸಿ ಏನೇನೋ ಮಾತಾಡ್ತಾರೆ, ಯಾರ್ಯಾರ ಜೊತೆನೋ ಏನೇನೋ ಕಲ್ಪಿಸ್ಬಿಡ್ತಾರೆ. ನಾನು ಅದಕ್ಕೆಲ್ಲ ರಿಯಾಕ್ಟ್ ಮಾಡಲ್ಲ. ನಾನು ಹೇಳೋದು, ನೀನ್ ತಪ್ಪು ಮಾಡ್ತಾ ಇದೀಯ ಅಂತ ನನ್ನ ಮನೆಯವರು ಹೇಳಿ, ನನ್ನ ಸ್ನೇಹಿತರು ಹೇಳಿ, ನಿಮ್ಮಂತ ಹಿತೈಷಿಗಳು ಹೇಳಿ, ನಾನು ಕೇಳ್ತೀನಿ. ಯಾವನೋ ಕುಗ್ರಾಮದಲ್ಲಿ ಕೂತ್ಕೊಂಡು ಅಲ್ಲುಚ್ತಾ ಇರೋ ಒಂದು ಕಮೆಂಟ್ ಹಾಕೋದಕ್ಕೆ ಅವ್ನು ಯಾವನೋ ಅನ್ನೋದು ಗೊತ್ತಿಲ್ಲ, ಅವನಿಗೆ ಯಾಕೆ ಸರ್ ನಾನು ಇಂಪಾರ್ಟೆನ್ಸ್ ಕೊಡಿ ಅಲ್ವಾ? ಮೊನ್ನೆ ಯಾರೋ ಬಂದ್ಬಿಟ್ಟು ಹೇಳಿದ್ರು ಇದು ಏನದು ಇದು ನೋಡ್ತಾ ಇರ್ಬೇಕಾದ್ರೆ ನಾನು ಫಸ್ಟ್ ಆಫ್ ಆಲ್ ಕಮೆಂಟ್ಸ್ ಓದೋನಲ್ಲ. ಪ್ರೋಮೋಗೆ ಯಾವ ಥರ ಟ್ರೈಲರ್ಗೆ ಏನು ಬಂದಿದೆ ಅಂತ ನೋಡ್ತಾ ಇದ್ದೆ. ಈ ಪಿಕ್ಚರ್ ಡಬ್ಬಾ ಥರ ಇದೆ, ಅವ್ನಿಗೆ ಹೆಂಗೆ ಗೊತ್ತು ಈ ಪಿಕ್ಚರ್ ಡಬ್ಬಾ ಥರ ಇದೆ? ಪಿಕ್ಚರ್ ನೋಡಿದ್ರೆ ತಾನೇ ಸುಮ್ಮನೆ ಬರ್ದ್ಬಿಡೋದು. ಆಮೇಲೆ ಏನು ಸರ್ ಅದು ಅರ್ಥನೇ ಆಗಲ್ಲ. ಇನ್ನೊಬ್ಬರ ಬಗ್ಗೆ ಕಮೆಂಟ್ ಮಾಡೋದಕ್ಕೆ ಮುಂಚೆ ಎಷ್ಟು ಸಲ ಯೋಚನೆ ಮಾಡ್ಬೇಕು ಸರ್ ನಾವು. ಅಷ್ಟು ಹದಗೆಟ್ಟೋಗಿದೆಯಾ ಸಮಾಜ? ನಾನು ನಿಜವಾಗ್ಲೂ ಹೇಳ್ತಾ ಇರ್ತೀನಿ, ಐ ಡೋಂಟ್ ನೋ. ಯಾವತ್ತೋ ಒಂದಿನ ಈ ಪಿಕ್ಚರಲ್ಲಿ ಹೇಳ್ತಾ ಇರ್ಬೋದು, ನಾನು ನನ್ನ ಪಿಕ್ಚರಲ್ಲಿ ಹೇಳಿದ್ದೀನಿ, ನನ್ನ ಯಾಕೆ ಹುಟ್ಟಿಸ್ರಿ ಅಂತ ಬೈ ಒಂದು ಜಗಳ ಆಡ್ಬೇಕಾದ್ರೆ ಮೋಸ್ಟ್ಲಿ ನನ್ನ ಮಕ್ಕಳು ಬಂದು ಕೇಳ್ಬೋದು, ಇಂಥ ಸಮಾಜದಲ್ಲಿ ನಮ್ಮನ್ನ ಯಾಕೆ ಹುಟ್ಟಿಸ್ರಿ ಅಂತ. ಅವ್ರಿಗೆ ಪಾಪ ಆಚೆ ಆಟ ಆಡೋದಕ್ಕೆ ಜಾಗ ಇಲ್ಲ ಸರ್. ರಜಾ ಇತ್ತು ಅಂದ್ರೆ ನಾನು ಹೋಗ್ರು ಆಡ್ಕೊಡ್ರು, ನಾನು ಅದಕ್ಕೆ ಲಾನ್ ನಾನು ಮುಟ್ಟೋದೇ ಇಲ್ಲ, ಯಾಕಂದ್ರೆ ಮಕ್ಕಳು ಆಟ ಆಡ್ಲಿ ಅಂತ. ಇಲ್ಲಾಂದ್ರೆ ಒಂದು ಅಪಾರ್ಟ್ಮೆಂಟ್ ಕಟ್ಬಿಟ್ರೆ ನನ್ನ ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ಬೋದು ಅಲ್ವಾ? ಮಕ್ಕಳು ಆಟ ಆಡ್ಲಿ, ಬುಗುರಿ ಆಡಿಸ್ತೀನಿ, ಕುಂಟೆಬಿಲ್ಲೆ ಆಡಿಸ್ತೀನಿ, ಚೌಕಾಬಾರ ಆಡಿಸ್ತೀನಿ, ಎಲ್ಲ ಆಡಿಸ್ತೀನಿ. ಅವ್ರು ಕೂರಿಸ್ಕೊಂಡು ಎಲ್ಲ ನಾವು ಆಡ್ತೀವಿ. ಟೆನ್ನಿಸ್ ಬ್ಯಾಡ್ಮಿಂಟನ್ ಆಡ್ತಾರೆ, ಕ್ರಿಕೆಟ್ ಆಡ್ತವೆ. ಆಚೆ ಕಡೆ ಆಗಲ್ಲ ಸರ್, ಅಲ್ಲಿ ಭಯ ಆಗುತ್ತೆ, ಪಕ್ಕ ಹೊಡ್ಕೊತಾ ಇರುತ್ತೆ ಗಾಡಿಗಳು ಓಡಿಸೋದು, ಚಿಕ್ಕ ರೋಡ್ ಬೇರೆ, ನಮ್ಗೆ ಗೊತ್ತಿಲ್ಲ. ಆಮೇಲೆ ಆ ಸೈಡಿಂದ ಬರೋದು ಆಗಲ್ಲ. ಸೈಕಲ್ ಓಡ್ಸೋಕ್ಕಾಗಲ್ಲ ಸರ್, ಅಲ್ಲಿ ಇದೆಯಲ್ಲ ಸೈಕಲ್, ನನಗೆ ಭಯ. ನನ್ನ ಡ್ರೈವರ್ನ ವಾಚ್ಮೆನ್ನ ಕಳಿಸ್ತೀನಿ, ಒಂದು ಹಿಂದೆ ಹೋಗ್ರಪ್ಪ ನೋಡ್ಕೋತಾ ಇರಿ ಅಂತ. ದಿಸ್ ಇಸ್ ದ ಸೊಸೈಟಿ ವಿ ಆರ್ ಲಿವಿಂಗ್ ಇನ್. ನನಗೆ ಆಶ್ಚರ್ಯ ಈ ಒಂದು ಮಾತು.
ಅಪಾರ್ಟ್ಮೆಂಟ್ ಕಟ್ಟಿರ್ತಿದ್ರೆ ನನಗೆ ಸೆಟ್ಲ್ ಆಗ್ತಿದ್ದೆ ಅಂತ, ಈಗ ಆಗಿಲ್ಲ ಅಂದರೆ. ಹಂಗಂತಲ್ಲ, ನಾನು ರಿಟೈರ್ ಆಗ್ಬಿಡ್ಬೋದಲ್ಲ ಸರ್. ಅಯ್ಯೋ ಯಾಕೆ ಏನೋ ಮಾಡ್ಕೊಂಡು ಹೋಗ್ರೆ ಯಾವ್ದು ಅಲ್ಲ, ಈಗ ರಿಟೈರ್ ಆಗುವಷ್ಟು ಇಲ್ಲ ಸಂಪಾದನೆ ಆಗಿಲ್ವಾ? ಇಲ್ಲ ಆಗಿಲ್ಲ ಇದೆ ಸರ್. ಬಟ್ ಎಲ್ಲವೂ ಕೊಟ್ಟಿದೆ ಕಿರುತೆರೆ, ಖಂಡಿತ ಕೊಟ್ಟು. ಅಲ್ವಾ? ಖ್ಯಾತಿಯಾಗಿರಲಿ, ಒಳ್ಳೆ ಹೆಸರಾಗಿರಲಿ, ಹೌದು, ತುಂಬ ಪ್ರೀತಿ ಕೊಟ್ಟಿದೆ ಸರ್. ದುಡ್ಡಾಗಿರಲಿ, ಖಂಡಿತ ಭಗವಂತನಿಗೆ ಕೋಟಿ ವಂದನೆ, ಥ್ಯಾಂಕ್ಸ್ ಹೇಳ್ಬೇಕು. ಬಟ್ ಇನ್ನೂ ಮಾಡೋದಿದೆ ಸರ್. ನಾನು ಐ ಫೀಲ್ ದಟ್ ಇವಾಗ ಇದನ್ನ ಸಾಧನೆ ಅಂತ ಕರೆಯೋದಾದ್ರೆ, ಅಂದರೆ ಐ ಡೋಂಟ್ ಕಾಲ್ ಇಟ್ ಎ ಸಾಧನೆ, ಅಥವಾ ಇಲ್ಲಿವರೆಗೂ ಬಂದಿರೋದನ್ನ ಐ ಕನ್ಸಿಡರ್ ಟು ಬಿ ಅಬೌಟ್ 35%. ಸೊ ಐ ಸ್ಟಿಲ್ ಹ್ಯಾವ್ 65% ಮಾಡಬೇಕು. ನಾನೊಂದು ಮೆಸೇಜ್ ಮಾಡಿದ್ದೆ, ಪರಸಂಗದ ಗಂಡೆ ತಿಮ್ಮದಂತಹ ಒಂದು ಸಿನಿಮಾದಲ್ಲಿ ಸೃಜನ್ ಮಾಡಬೇಕು. ಆಗ ನೀವು ಸತಿ ಸುಲೋಚನದ ಹೇಳಿದ್ರಿ. ಹೌದು. ಬಟ್ ಆ ಕಲ್ಪನೆ ಇದೆಯಲ್ಲ, ಅದರಲ್ಲಿ ಕ್ಯಾರೆಕ್ಟರ್ ಲೋಕೇಶ್ ಅವ್ರು ಮಾಡಿರೋದು ಈಗ ಸೃಜನ್ ಮಾಡಿದರೆ ಎಷ್ಟು ಚೆನ್ನಾಗಿತ್ತು ಅಂತ ನನ್ನ ಒಂದು ಕಲ್ಪನೆ ಅಷ್ಟೇ. ಅಥವಾ ಅಂಥದ್ದೇ ಒಂದು ಕತೆ, ಅದು ಮುಂದುವರೆದ ಭಾಗ ಅಂತೇಳಿ ಹಾಗೇನಾದ್ರು ಗೊತ್ತಿಲ್ಲ ನನಗೆ. ಇದಕ್ಕೆ ಭಯ ಆಯ್ತಾ ಇದೆ ಸರ್. ನೀವು ಆ ಥರ ಲೆಜೆಂಡ್ರಿ ಸಿನಿಮಾ ಸತಿ ಸುಲೋಚನೆ ನನಗೆ ಅಯ್ಯೋ, ಅದು ಲೆಜೆಂಡ್ರಿ. ಸತಿ ಸುಲೋಚನೆ ನನಗೊಂದು ತುಂಬಾ ಭಯ ಕೊಡ್ತಾ ಇದೆ ಸರ್. ಅದು ಆ ಕ್ಯಾನ್ವಾಸು, ಆಮೇಲೆ ನಾವು 1934 ಹೋಗೋದು, ನಾನು ಸುಬ್ಬಯ್ಯ ನಾಯ್ಡು ಆಗಿ ಆ್ಯಕ್ಟ್ ಮಾಡಿ ಯಪ್ಪ ಮಾಡೋದು. ಆಮೇಲೆ ನನಗೆ ಶೇಷಾದ್ರಿ ಕೈಗೆ ಒಪ್ಪಿಸಿರೋದು ಸಾರ್ಥಕವಾದ ಒಂದು ಕೆಲಸ ಮಾಡಿರೋದಂದ್ರೆ, ಯೋಗ್ಯರಿಗೆ ಒಂದು ಕೆಲಸ ಒಪ್ಪಿಸೋದು, ಒಂದು ಒಳ್ಳೆದ ಇದನ್ನ ನಿರೀಕ್ಷೆ ಮಾಡ್ಬೋದು. ಒಂದು ಒಳ್ಳೆ ಕೇಪಬಲ್ ಸರ್. ಬೇರೆ ಟೀಮಲ್ಲಿ ಆಯ್ತು, ಬೇರೆ ಇದಾಗಬೇಕು ಮುಗಿಯೋವರೆಗೂ ಸರ್. ಏನು ಎಲ್ಲೂ ಹೋಗ್ತಾ ಇಲ್ಲ ಸರ್, ತಲೆ ಎಲ್ಲೂ ಓಡ್ತಾನೆ ಇಲ್ಲ. ಈ ಬೆವ್ರಿಗಿಂತ ಜಾಸ್ತಿ ದುಡ್ಡು ಹೋಗ್ತಾ ಇದೆ. ಅಲ್ಲ, ಇದು ಪ್ರೊಡ್ಯೂಸರ್ ಬೇರೆ ಅಲ್ವಾ ಸರ್? ಇದು ಅದೇ ಇವಾಗ ಸಂದೇಶ. ಹೌದು. ಬಟ್ ಇವಾಗ ಏನಂದ್ರೆ, ಇದು ಜೊತೆಲಿ ಮಾಡ್ತಿರೋದ್ರಿಂದ ಒಂದು ಹೆಚ್ಚಿನ ಜವಾಬ್ದಾರಿ ತಗೊಂಡಿದೆ ಅಲ್ವಾ? ಸೊ ಹಾಗಾಗಿ ಮಾಡ್ಬೇಕಲ್ಲ ಸರ್, ಇದು ಜನರಿಗೆ ರೀಚ್ ಆಗಬೇಕು. ಆಮೇಲೆ ಸರ್ ಏನು ಗೊತ್ತಾ ಸರ್, ನಾನು ಹೇಳೋದು ಸಿನಿಮಾ ಬಗ್ಗೆ ನಾವು ಹೇಳ್ಕೊಳ್ಳೋದಕ್ಕಿಂತ ಸಿನಿಮಾ ಮಾಡಿದೀವಿ ಬಂದು ನೋಡಿ ಅಂತ ಇನ್ವೈಟ್ ಮಾಡೋದು. ಯಾಕಂದ್ರೆ ನಾನು ಹೇಳೋದು ಒಳ್ಳೆಯ ಸದಭಿರುಚಿಯ ಒಂದು ಹಾಸ್ಯ ಭರಿತವಾದಂತ ಒಂದು ಕತೆ ಸರ್, ಒಂದು ಸಿನಿಮಾ ಸರ್. ಇನ್ನೇನ್ ಬೇಕು ಸರ್? ನಾನು ಹೇಳೋದು ಹೀರೋಯಿಸಮ್ ಇಲ್ಲ ಸರ್. ಸರ್ ನೋಡಿ 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 ನಮ್ಮನೇಲೆ ಬೈತಾ ಇರ್ತಾರೆ ಸರ್, ಇದು ಯಾಕ್ರೋ ಅಷ್ಟು ಹೊಡಿಯೋದನ್ನ ನೋಡ್ತೀರಾ ಅಂತಾರೆ. ಆಮೇಲೆ ತುಂಬಾ ರೊಮ್ಯಾಂಟಿಕ್ ಸಿನಿಮಾ ಮಾಡಿದ್ರೆ ನಾವೇ ಚೇಂಜ್ ಮಾಡ್ತೀವಿ, ಮಕ್ಳು ಕೂತಿರ್ತಾರೆ ಅಂತ ಸರ್ ಮನೇಲಿ. ರಿಮೋಟ್ ಸಾರಿ, ಮಕ್ಕಳನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು, ನಿಮ್ಮ ತಾಯಿ ತಂದೆನ ಪಕ್ಕದಲ್ಲಿ ಕೂರಿಸ್ಕೊಂಡು ನೀವು ಧೈರ್ಯವಾಗಿ ನೋಡಿ ಚಪ್ಪಾಳೆ ತಟ್ಕೊಂಡು ನಗೋ ಅಂತ ಸಿನಿಮಾ ಮಾಡಿದ್ದೀನಿ ಸರ್. ಫಾರ್ ಎಕ್ಸಾಂಪಲ್, ಇವಾಗ ನನ್ನ ಮಗನ್ನ ನಾನು ಸಿನಿಮಾದಲ್ಲಿ ಹಾಕಿದ್ದೀನಿ, ಎಲ್ಲೋದಾದ್ರು ನನ್ನ ಮಗನ್ನ ನಾನು ಸಿನಿಮಾದಲ್ಲಿ ಹಾಕಿದ್ದೀನಿ. ಅವನ ಫ್ರೆಂಡ್ಸ್ ನೋಡಕ್ ಆಗದೆ ಇರೋಂಥ ಸಿನಿಮಾ ನಾನು ಮಾಡೋಕ್ಕಾಗುತ್ತಾ? ಅಪ್ಪ ಎಂತ ಸಿನಿಮಾ ಮಾಡಿದಾರೆ ಅಂತ ಅವರು ಅಲ್ವಾ? ಸೊ ಹಾಗಾಗಿ ಆಮೇಲೆ ನಮ್ಮ ಅಮ್ಮ ಇದ್ದಾರೆ, ಅವರ ವರ್ಗದ ಜನ ಕೂತ್ಕೊಂಡು ನೋಡೋವಂಥ ಸಿನಿಮಾ ಮಾಡಲ್ವಾ? ಮಿಡ್ಲ್ ಏಜ್ ಅವ್ರು ಇದ್ದಾರೆ, ಯಂಗ್ಸ್ಟರ್ಸ್ ಇದ್ದಾರೆ, ಇಡೀ ಏಜ್ ಅವರು ಇದ್ದಾರೆ ಎಲ್ಲರೂ. ಸೊ ಅವ್ನ ಗೊಬ್ಬರಗಾಲ ಏಜ್ ಅವರು ಇದ್ದಾರೆ ಎಲ್ಲ ನೋಡಿ. ಅದಕ್ಕೆ ನಾನು ಬ್ಯಾಲೆನ್ಸ್ ಮಾಡಿರೋದು, ಆಲ್ ಏಜಸ್ ಕ್ಯಾನ್ ವಾಚ್, ನೋ ವಿತೌಟ್ ಎನಿ ಹೆಸಿಟೇಷನ್, ವಿತೌಟ್ ಎನಿ ಡೌಟ್. ಅದಂತೂ ಸತ್ಯ. ಅಂಡ್ ನನಗೆ ಒಂದು ಬಹಳ ದೊಡ್ಡ ಪುರಸ್ಕಾರ ಸಿಗೋದು ನೀವು ಫೋನ್ ಮಾಡ್ಬಿಟ್ಟು ಚೆನ್ನಾಗಿತ್ತು ಅಂತ ಹೇಳಿದಾಗ. ಕಾಮಿಡಿ ನಿಮ್ಮನ್ನು ಒಪ್ಸೋದು ಸ್ವಲ್ಪ ಪದೇ ಪದೇ ಸೃಜನ್ ಹೇಳಿರೋದು ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ. ಮಜಾ ಟಾಕೀಸ್, ಮಜಾ ವಿದ್ಯ ಸೃಜ ನೋಡಿ ನೋಡಿ ಕಮೆಂಟ್ ಮಾಡ್ತಾ ಇರುವಾಗ, ಓ ಈ ವ್ಯಕ್ತಿಗೆ ಇದು ಇಷ್ಟ ಆಗುತ್ತೆ ಅಂತೇಳಿ. ಹೌದು, ಎಸ್ ಸರ್. ಅಂಡ್ ತುಂಬಾ ದಿನಗಳ ಒಂದು ಏನಂತಾರೆ ನಂತರ ನಾವ್ ಈ ತರ ಕೂತ್ ಮಾತಾಡೇ ಇಲ್ಲ ಆಕ್ಚುಲಿ. ಹೌದು, ಈಗ ಎಲ್ಲೋ ಸಿಕ್ಕಿದಾಗ ಮಾತಾಡೋದು, ನಮಸ್ಕಾರ ಮಾಡೋದು, ಎದ್ದು ಹೋಗೋದು ಅಷ್ಟೇ. ಆಮೇಲೆ ಯಾವುದೋ ಒಂದು ಪೂಜೆಗೆ ಬರೋದು, ಇದೆಲ್ಲ ಇದೆ. ಬಟ್ ಒಂದು ಖುಷಿ ಏನ್ ಗೊತ್ತಾ, ಒಂದು ಅಂದ್ರೆ ಸರ್ 25 ವರ್ಷಗಳ ನಂತರವೂ ನಮ್ಮ ಸ್ನೇಹ ಹಾಗೆ ಇದೆ. ಅದು ಇನ್ನೂ 25 ಅಲ್ಲ, ಎಷ್ಟು ವರ್ಷಗಳಾದ್ರೂ ಹಾಗೆ ಇರಲಿ. ಪರಸ್ಪರ ಕಾಪಾಡ್ಕೊಂಡು ಬಂದಿದ್ದೀವಿ ಎಂಬುದಷ್ಟು ಈ ಕಲುಷಿತ ಜಾಗದಲ್ಲಿ, ಕಲುಷಿತ ವಾತಾವರಣದಲ್ಲಿ ಅಲ್ವಾ? ನಾನು ಅಷ್ಟೇ ಇಂಡಸ್ಟ್ರಿ ಬಗ್ಗೆ ಒಂದು ಕೆಟ್ಟ ಮಾತಾಡಲ್ಲ, ಯಾಕಂದ್ರೆ ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದೆ, ನಾನು ಅದನ್ನು ಚೆನ್ನಾಗಿ ನೋಡ್ಕೊಂಡಿದ್ದೆ. ಆದ್ರಿಂದ ಪರಸ್ಪರ ಅದು. ಈಗ ಸೃಜನ್ ಹೇಳಿದ್ರು,
ಇಂಡಸ್ಟ್ರಿ ಬಗ್ಗೆ ಕಮೆಂಟ್ ಮಾಡುವಂಥದ್ದು ಏನಿಲ್ಲ, ಇಲ್ಲ ಮಾಡಲ್ಲ. ವ್ಯಕ್ತಿಗಳ ಬಗ್ಗೆ ಇದೆ. ಇಲ್ಲ ಸರ್, ವ್ಯಕ್ತಿಗಳ ಬಗ್ಗೆನೂ ಇಲ್ಲ. ನಾನು ಹೇಳೋದು ಒಂದು ಸಂಘಗಳಿರುತ್ತಲ್ಲ ಸರ್, ನಾನು ಹೇಳ್ತಾ ಇರೋದು ಕಲಾವಿದರ ಸಂಘ, ಅದು ಒಂದು ಸಂಘ ಸರ್. ಹೌದು ಹೌದು, ಅದು ಕಲಾವಿದರು ಒಬ್ಬರು ಇಬ್ರು ಅಂತ ನಾನು ಹೇಳೋದಕ್ಕಾಗಲ್ಲ ಸರ್. ಇವಾಗ ಇವ್ರು ಮಾಡಿಲ್ಲ ಪಾಯಿಂಟ್ ಔಟ್ ಮಾಡೋದು, ನಾನು ಕಲೆಕ್ಟಿವ್ ಆಗಿ ಮಾಡ್ಬೇಕು. ಆಮೇಲೆ ಚೇಂಬರ್ ಇರ್ಬೋದು ಸರ್, ಇಟ್ ಇಸ್ ಕಲೆಕ್ಟಿವ್. ಪ್ರೊಡ್ಯೂಸರ್ ಅಸೋಸಿಯೇಷನ್ ಇರ್ಬೋದು, ಕಲೆಕ್ಟಿವ್. ಇವಾಗ ನಾನು KTV ಸೆಕ್ರೆಟರಿ, ನಾನು ಹೇಳೋದು ನಾನು ಸೆಕ್ರೆಟರಿ ಆಗಿದ್ದಾಗ ನಮ್ಮಪ್ಪನ ಹೆಸರಿಡೋ ಅನ್ನೋದಲ್ಲ, ನನ್ನನ್ನು ಹೊರತುಪಡಿಸ್ಬಿಟ್ಟು KTV ಒಂದು ಮೆಮೊರಾಂಡಮ್ ಮಾಡಿ. ಹೌದು, ಈ ತರ ನಾನು ಹೇಳೋದು, ಐ ಆಮ್ ನಾಟ್ ಬ್ಲೇಮಿಂಗ್ ಎನಿ ಇಂಡಿವಿಜುವಲ್ಸ್, ಐ ಆಮ್ ಬ್ಲೇಮಿಂಗ್ ಈ ಸಂಘಗಳು ಮಾಡಬೇಕು. ನಮ್ಮವ್ರಿಗುರು ಲೋಕೇಶ್ ಸುಬ್ಬಯ್ಯ ನಾಯ್ಡು ನಮ್ಮ ಒಂದು ಹೆಮ್ಮೆಗುರು. ಪ್ರತಿ ವರ್ಷ ಸರ್, ನಾನು ಹೋದ್ಸಲಿ ಹೋದಾಗ ಸಾಧು ಕೋಕಿಲ ಅವ್ರು ಕರ್ಸಿದ್ರು, ಅದ್ರ ಹಿಂದಿನ ವರ್ಷನೂ ಕರ್ಸಿದ್ರು. ಮೊದಲನೇ ವಾಕ್ಚಿತ್ರ ಸತಿ ಸುಲೋಚನಾ ಮಾರ್ಚ್ 3ನೇ ತಾರೀಕು. ಏನಾಯ್ತು ಅಲ್ಲಿ, ಡೈರೆಕ್ಟರ್ ಮನೆಯವ್ರನ್ನ ಕೂರ್ಸೋದು, ಹೀರೋ ಮನೆಯಿಂದ ಕೂರ್ಸೋದು, ನಮ್ಮಮ್ಮ ಹೋಗೋದು. 90 ವರ್ಷಗಳಾಗಿದೆ ಸತಿ ಸುಲೋಚನಾ ರಿಲೀಸ್ ಆಗಿ. ನಾವು ತುಂಬಾ ಹೆಮ್ಮೆ ಪಡಬೇಕಾಗಿದೆ. ಕ್ಲಾಪ್ಸ್. ನೆಕ್ಸ್ಟ್ 91 ವರ್ಷಗಳಾಗಿದೆ ಸತಿ ಸುಲೋಚನಾ ರಿಲೀಸ್ ಆಗಿ. ಈ ದಿನ ನಾವೆಲ್ಲ ಸಂಭ್ರಮಿಸ್ಬೇಕು. ಮುಂದಿನ ವರ್ಷ 92 ವರ್ಷ ಆಗಿ ಏನ್ ನಂದೆ, ವಾಟ್ ಹ್ಯಾವ್ ವಿ ಡನ್? ಏನ್ ಮಾಡಿದೀವಿ? ಸತಿ ಸುಲೋಚನಾ ರಿಲೀಸ್ ಆಗಿ 34 ರಿಲೀಸ್ ಆಗಿದೆ. ಸಾವಿರಾರು ಜನ ಸಾಧಕರಿದ್ದಾರೆ, ಸಾವಿರಾರು. ಐ ಆಮ್ ಸೇಯಿಂಗ್ ಥೌಸಂಡ್ಸ್, ನಾಟ್ ಇವನ್ ಹಂಡ್ರೆಡ್ಸ್. ಕೋಕೋ ಕಿಚನ್ ಅಲ್ಲಿ ನೀವು ಬಂದಿದ್ರೆ ಹಾಕಿದ್ವಲ್ಲ ಫೋಟೋಸ್. ನಾನು ಹೇಳೋದು, ಒಂದು ಕೆಲಸ ಮಾಡಿ, ಒಂದು ಸಪ್ತಾಹ ನೀವು ಬ್ಯಾಂಗ್ಳೂರ್ ಫಿಲ್ಮ್ ಫೆಸ್ಟಿವಲ್ ಮಾಡ್ತೀರ. ಒಂದೊಂದು ದಿನ ಒಂದು ಬಂಚ್ ಆಫ್ ಪೀಪಲ್, ಸೇ ವಿಲನ್ಸ್, ಅವ್ರಗಳ ಬಗ್ಗೆ ಒಂದು ದಿನ ಡೆಡಿಕೇಟ್ ಮಾಡಿ. ಅವ್ರಿಗೆ ಒಂದು ದಿನ ಕಮಿಡಿಯನ್ಸ್ಗೆ ಮಾಡಿ, ಇನ್ನೊಂದು ಇವ್ರಿಗೆ ಮಾಡಿ, ಇವ್ರನ್ನ ಎಷ್ಟು ಜನ ಸೆಲೆಬ್ರೇಟ್ ಮಾಡ್ತೀರಾ ನೀವು ಒಂದು ವರ್ಷದಲ್ಲಿ? ಇನ್ಸ್ಟೆಡ್ ಆಫ್ ಸೇಯಿಂಗ್ 90 ಆಯ್ತು, 91 ಆಯ್ತು, 92 ಆಯ್ತು, ಆ ಫೋಟೋ ಇಟ್ಕೊಳ್ಳಿ. ಇದು 92 ವರ್ಷ ಆಗಿದೆ ಈ ಸಿನಿಮಾ ರಿಲೀಸ್ ಆಗಿ. ಸಿನಿಮಾ ರಿಲೀಸ್ ಆದ್ಮೇಲೆ ಬೇರೆ ಯಾರ್ದು ಕೊಡುಗೆ ಇಲ್ವಾ? ಇದಾರಲ್ವಾ, ನರಸಿಂಹರಾಜ್ ಏನು ಮಾಡಿಲ್ವಾ, ಬಾಳಣ್ಣ ಯಾರು ಮಾಡಿಲ್ವಾ, ರಾಜ್ಕುಮಾರ್ ಏನು ಮಾಡಿಲ್ವಾ, ಯಾರ್ಯಾರು, ವಿಷ್ಣುವರ್ಧನ್ ಮಾಡಿಲ್ವಾ, ಅಂಬರೀಷ್ ಮಾಡಿಲ್ವಾ, ಅನಂತ್ನಾಗ್ ಮಾಡಿಲ್ವಾ, ಶಂಕರ್ನಾಗ್ ಮಾಡಿಲ್ವಾ, ಎಷ್ಟು ಜನ ಇದ್ದಾರೆ. ಈಗಿನ ಟ್ರೆಂಡ್ ವರ್ಗೂ ತಗೊಂಬನ್ನಿ. ಡೈರೆಕ್ಟರ್ಗಳಿಲ್ವಾ, ಪ್ರೊಡ್ಯೂಸರ್ಸ್ ಇಲ್ವಾ, ಎಕ್ಸಿಬಿಟರ್ಸ್ ಇಲ್ವಾ, ಸಿಂಗರ್ಸ್ ಇಲ್ವಾ, ಎಷ್ಟು ಜನ ಇದ್ದಾರೆ ಸರ್. ದಟ್ ಈಸ್ ದ ರಿಯಲ್ ಮೀನಿಂಗ್ ಆಫ್ ಸೆಲೆಬ್ರೇಷನ್. ನಾನು ಅದನ್ನ ಹೇಳಿದೆ ಈ ವರ್ಷ. ನಾನು ಐ ವಾಂಟ್ ಟು ರಿಮೈಂಡ್ ದೆಮ್ ಆಲ್ಸೋ. ಮೋಸ್ಟ್ಲಿ ಸಾಧು ಸರೇ ಇರ್ಬೋದು ಅನ್ಸುತ್ತೆ ಈ ವರ್ಷ. ನಾನು ಐ ವಾಂಟ್ ಟು ಟೆಲ್ ಹಿಮ್, ಪ್ಲೀಸ್ ಇನ್ಕಾರ್ಪೊರೇಟ್ ಮಾಡಿ ಇದನ್ನ ಒಂದೊಂದ್ಸಲಿ. ಅಟ್ಲೀಸ್ಟ್ ಬೇಡ ಅಂದ್ರೂ ಒಂದು 3-4 ಜನ ಹೆಂಗಸರು ಸಾಧಕರು, ಜಯಂತಿ ಅಮ್ಮ, ಆರತಿ ಅಮ್ಮ, ಆಮೇಲೆ ಲೀಲಾವತಿ ಅಮ್ಮ, ಭಾರತಿ ಅಮ್ಮ, ಆಮೇಲೆ ಲಕ್ಷ್ಮಿ ಅಮ್ಮ, ಮಾಲಾಶ್ರೀ, ಸುಧಾರಾಣಿ, ತಾರಮ್ಮ, ಶ್ರುತಿ, ಲಿಸ್ಟ್ ಗೋಸ್ ಆನ್ ಅಂಡ್ ಆನ್. ಎಷ್ಟು ಚೆನ್ನಾಗಿ ಮಾಡ್ಬೋದು ಸರ್ ಸೆಲೆಬ್ರೇಟ್ ಮಾಡಿ. ಅವ್ರದ್ದೊಂದು ಕ್ಲಿಪ್ಪಿಂಗ್ಸ್, ಒಂದು ರೀಲ್ಸ್ ಮಾಡಾಕ್ಬಿಡ್ಬೋದಲ್ಲ ಸರ್. ಅವ್ರ ಸಿನಿಮಾಗಳದ್ದು ಸೂಪರ್ ಹಿಟ್, ಇಡೀ ಜಗತ್ತಿಂದ ಬಂದಿರ್ತಾರೆ. ಬಂದು ನೋಡಿದವ್ರಿಗೆ ಒಂದು ಖುಷಿ ಆಗಲ್ಲ, ಏನ್ ಗುರು ಇಷ್ಟು ಹಿರಿಮೆ ಇದೆ, ಸುಬ್ಬಯ್ಯ ನಾಯ್ಡು ಕತ್ತಿ ಇಟ್ಕೊಂಡಿರೋದು ಒಂದೇ ಅಲ್ಲ ಸೆಲೆಬ್ರೇಷನ್. ದ ಹೋಲ್ ಇಂಡಸ್ಟ್ರಿ ಶುಡ್ ಬಿ ಸೆಲೆಬ್ರೇಟೆಡ್. ಎಲ್ಲ ಒಂದ್ ಕಡೆ ಆ ವರ್ಷ ಯಾವನೊಬ್ಬ ಹೊಸಬ ಪ್ರೊಡ್ಯೂಸರ್ ಬಂದಿರ್ತಾರೆ, ಒಂದೊಂದು ಬೊಕ್ಕೆ ಕೊಡಿ ಅವ್ರಿಗೆ. ವೆಲ್ಕಮ್ ಟು ದ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿಗೆ ಬಂದಿರಾ, ಥ್ಯಾಂಕ್ ಯು ವೆರಿ ಮಚ್. ನಾನು ಇವಾಗ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿದ್ದೀನಿ, ಕಂಗ್ರ್ಯಾಚುಲೇಷನ್ಸ್ ಒಂದು ಕೊಡಿ, ಎನ್ಕರೇಜ್ ಮಾಡಿ ಹೊಸಬ್ರನ್ನ. ದಿಸ್ ಇಸ್ ಮೈ ಐಡಿಯಾ ಸರ್. ದಿಸ್ ಇಸ್ ಮೈ ಐಡಿಯಾ ಆಫ್ ಟ್ರೂ ಸೆಲೆಬ್ರೇಷನ್ ಆಫ್ ಕನ್ನಡ ಇಂಡಸ್ಟ್ರಿ. ನಾನು ಮೊನ್ನೆ ಸರ್ ಆಕ್ಚುಲಿ ನಾನು ಅದೊಂದು ಇದು ಮಾಡೋಣ ಅಂತಿದ್ದೆ ಸರ್, ಬಟ್ ಸಮಯದ ಅಭಾವ ಇರೋದ್ರಿಂದ ಯಾರ್ಯಾರು ಆಕ್ಟರ್ಗಳು, ಡೈರೆಕ್ಟರ್, ಅದು ನಾನು ಅದು ಮೊನ್ನೆ ಸ್ಟೇಜ್ ಮೇಲೆ ಹೇಳಿದ ಎಷ್ಟು ಜನ ಇದ್ದಾರೆ ಸರ್. ಅಯ್ಯೋ. ಆಮೇಲೆ ಲೇಡಿ ಡೈರೆಕ್ಟರ್ಸ್, ಸುಮನಾ ಕಿತ್ತೂರು, ವೈಶಾಲಿ ಕಾಸರವಳ್ಳಿ, ಈ ತರ ಹೆಸರುಗಳು ಎಷ್ಟು ಸಿಗುತ್ತೆ ನಮ್ಗೆ. ಇದೆಲ್ಲ ಸೆಲೆಬ್ರೇಟ್ ಮಾಡ್ಬೇಕು ಸರ್. ನನ್ಗದು ಈ ಸಲ ಬಂದು ಸುಮ್ಮನೆ ಕೂತ್ಕೊಳ್ಳಿದ್ರೆ ಹೋಗೋದೇ ಇಲ್ಲ. ನಾನು ಈ ತರ ಸೆಲೆಬ್ರೇಟ್ ಮಾಡಿ ನಾವು ಹೋಗ್ತೀವಿ. ಓಕೆ, ವಿ ಆರ್ ರೆಪ್ರೆಸೆಂಟಿವ್. ನಾನು ಸುಬ್ಬಯ್ಯ ನಾಯ್ಡು ಮೊಮ್ಮಗ ಗುರು, ನಾನು ಬರ್ತೀನಿ ಖುಷಿಯಾಗಿ. ಇವನ್ ಐ ವಾಂಟ್ ಟು ಸಿ ದೋಸ್ ಫೋಟೋಸ್. ಸರ್, ನಾನು ಕೋಕೋ ಕಿಚನ್ ಅಲ್ಲಿ ಎಲ್ಲಾರನ್ನೂ ಸೆಲೆಬ್ರೇಟ್ ಮಾಡ್ತೀವಿ. ನಾವು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಮಾಡಿಲ್ಲ ಅಲ್ವಾ? ನಾನು ಆ ಕೋಕೋ ಕಿಚನ್ದು ಸರ್ ಒಂದೊಂದು ಪಿಲ್ಲರ್ ಅಲ್ಲಿ ಒಂದೊಂದು ಹಾಕಿದ್ದು ಏನಕ್ಕೆ ಮಾಡಿಸ್ತೇನೆ ಅಂದ್ರೆ, ದೇ ಆರ್ ದ ಪಿಲ್ಲರ್ಸ್ ಆಫ್ ಇಂಡಸ್ಟ್ರಿ ಅನ್ನೋದನ್ನ ರೆಪ್ರೆಸೆಂಟ್ ಮಾಡೋಣ ಅಂತ. ಆ ವಾಲ್ ಆಫ್ ಫೇಮ್ ಅಲ್ಲಿ ಎಲ್ಲರನ್ನೂ ಹಾಕ್ಸಿದ್ದೀನಿ ಸರ್. ಯಾರ್ಯಾರು ನೆನ್ಪು ಬಂದ್ರು ಎಲ್ಲರನ್ನೂ ಹಾಕ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇದು ನಾನೊಂದು ನನ್ನ ರೆಸ್ಟೋರೆಂಟ್ ಅಲ್ಲಿ ಮಾಡೋದನ್ನ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಮಾಡಲಿಲ್ಲ ಅಂದ್ರೆ ಏನ್ ಸರ್? ಆಮೇಲೆ ನಾನು ಹೇಳಿದಾಗ ಅದು ಟೇಕಿಂಗ್ ದಿಸ್ ಆಪರ್ಚುನಿಟಿ, ನೀವು ಎಲ್ಲಾದ್ರೂ ಸಿಕ್ಕಾಗ ಯಾರಿಗಾದ್ರೂ ಹೇಳಿದ್ರೆ ಅದು ದೊಡ್ಡ ಅವಮಾನ ಸರ್. ಒಬ್ಬ ದೊಡ್ಡ ಕಲಾವಿದರಿಗೆ ಒಂದು ರಸ್ತೆ ಸ್ಮಾರಕಕ್ಕೆ ಹೆಸರಿಡದೆ ಇರೋದು, ದಟ್ ಈಸ್ ಅ ವೆರಿ ರಾಂಗ್ ಥಿಂಗ್. ಅಂಡ್ ಅದು ನನ್ನ ಮನೆಯದಲ್ಲ ಸರ್, ಹೌದು, ಸಮಾಜಕ್ಕೆ ಅಂತ ಕೊಟ್ಟು ತನ್ನ ದೇಹವನ್ನೇ ಸಮಾಜಕ್ಕೆ ಕೊಟ್ಟವನು ನಮ್ಮಪ್ಪ.
ಒಂದು ಹೆಸರು ಇಡೋದಕ್ಕೆ ಮೀನಾಮೇಷ ಎಣಿಸ್ತಾರೆ ಅಂದರೆ ಎಸ್ ಆಗಲಿ ಆಗಲಿ. ಆಗಲಿ. ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳೋದು? ಬಿಯಾಂಡ್ ಲಿಮಿಟ್ಸ್. ಬಿಯಾಂಡ್ ಲಿಮಿಟ್ಸ್ ಕಾರ್ಯಕ್ರಮ ಬಹಳ ಬಹಳ ಏನಂತಾರೆ ಸಾಧನೆ ಮಾಡಿರೋರು ಗಣೇಶ್ ಸರು. ಆ್ಯಂಡ್ ತುಂಬ ದೊಡ್ಡ ಜರ್ನಲಿಸ್ಟು. ನಾನು ಹೇಳಿದಾಗ 20-25 ವರ್ಷಗಳ ಅದಕ್ಕೂ ಹೆಚ್ಚಿನ ಒಂದು ಒಡನಾಟ ನನಗೂ ಮುಂಚೆ ನನ್ನ ತಂದೆ ಒಂದು 30-35 ವರ್ಷ, ಮೋರ್ ದೆನ್ 40 ಇಯರ್ಸ್ ಸರ್. ಸೊ ನಮ್ಮ ಸ್ನೇಹ ಇದೇ ಥರ ಶಾಶ್ವತವಾಗಿರಲಿ. ಆ್ಯಂಡ್ ನೀವು ಪ್ರೇಕ್ಷಕರು ಇದೇ ಥರ ನಮ್ಮಿಬ್ಬರನ್ನೂ ಸಪೋರ್ಟ್ ಮಾಡ್ತಾರೆ. ತುಂಬ ಕನಸು ಮನಸ್ಸು ಹಾಗೂ ಎಲ್ಲದನ್ನು ಏನಂತಾರೆ ನಿಮ್ಮ ಮುಂದೆ ಇಟ್ಟಿದ್ದೀನಿ ನನ್ನ GST ಸಿನಿಮಾ ಮುಖಾಂತರ. ಒಂದಂತೂ ಹೇಳ್ತೀನಿ, ನೀವು ಬೇಜಾರು ಮಾಡ್ಕೊಳ್ಳದೆ ಖುಷಿಯಾಗಿ ವಾಪಸ್ ಹೋಗಿ ಮನೆಗೆ ಹೋಗುವಂತಹ ಒಂದು ಸಿನಿಮಾ ಅಂದರೆ GST. ಅಯ್ಯೋ ತಲೆನೋವು ಅಂತಂದು ಮಾತ್ರ ಹೇಳಲ್ಲ ನೀವು, ಅಷ್ಟಂತೂ ಗ್ಯಾರಂಟಿ ಇದೆ. ಇದೇ 28ಕ್ಕೆ ಸಿನಿಮಾಗಳಲ್ಲಿ ಬರ್ತಾ ಇದ್ದೀವಿ. ದಯವಿಟ್ಟು ಬಂದು ನಿಮ್ಮ ಫ್ಯಾಮಿಲಿ ಜೊತೆ ಸಿನಿಮಾ ಥಿಯೇಟ್ರಲ್ಲೇ ಸಿನಿಮಾ ನೋಡಿ. OTTಲಿ ಬರುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡ್ತೀನಿ. ಆಮೇಲೆ ಪೈರೇಟೆಡ್ ವರ್ಷನ್ ಬರುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡ್ತೀನಿ. ದಯವಿಟ್ಟು ಮಾಡಿ, ನಮ್ಮ ಮೊಟ್ಟೆ ಮೇಲೆ ಹೊಡಿಬೇಡಿ. ದಯವಿಟ್ಟು ಬನ್ನಿ, ಥಿಯೇಟ್ರಲ್ಲಿ ನೋಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. GST ಅಂದ್ರೆ ಫಸ್ಟ್ ಹೇಳಿದ್ದೀನಿ ನಾನು, ಒಂದು ಪ್ರಯಾಣ ಅಂತ ಅಲ್ವಾ, ಒಂದು ಟೂರ್ ಮಾಡಿ ಬಂದಿದ್ದೀವಿ ನಾವು. ಹೌದು, ಕರೆಕ್ಟ್. ಸೊ ಹಳೆ ಇದನ್ನೆಲ್ಲ ಮೆಲ್ಕಾಕಿ ಮೆರವಣಿಗೆಯಲ್ಲಿ ಬಂದಿವಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಪ್ಲೆಜರ್ ಸರ್. ಥ್ಯಾಂಕ್ ಯು.